ಜೀವನದಲ್ಲಿ ತುಂಬಾ ನೊಂದೆ. ಬಟ್ ಆದ್ರೆ ನಾನು ನೊಂದಿದ್ದೀನಿ ಅಂತ ನನಗೆ ಗೊತ್ತಾಗ್ತಿಲ್ಲ. ಬಟ್ ನಾನು ಸೋತಿದ್ದೀನಿ ಅಂತಾನೂ ಗೊತ್ತಿಲ್ಲ, ಇಲ್ಲ ಗೆದ್ದಿದ್ದೀನಿ ಅಂತಾನೂ ಗೊತ್ತಿಲ್ಲ. ಬಟ್ ನನ್ನ ಜೀವನದ ಕಥೆ ನಿಮ್ಮ ಹತ್ರ ಹೇಳಿದಾಗ ಭವಿಷ್ಯ ನಿಮಗ್ ಗೊತ್ತಾಗುತ್ತೇನೋ, ನನ್ ಗೆದ್ನೋ ಸೋತ್ನೋ ನನಗೆ ಗೊತ್ತಿಲ್ಲ. ಬಟ್ ನನ್ನ ಜೀವನದ ಕಥೆಯನ್ನ ಹೇಳ್ತೀನಿ. ಒಳ್ಳೇದು ಸರ್, ಹೇಳಿ. ಎಲ್ಲಿಯವರು ನೀವು? ಯಾವ ಕಡೆಯವರು? ನಂದು ನೇಟಿವ್ ಪ್ಲೇಸ್ ಕನಕಪುರ. ನಾನು ಕನಕಪುರ ಚೀನ್ಕುಪ್ಪೆ ನನ್ನ ಊರು. ಆಕ್ಚುಲಿ ನನ್ನ ತಂದೆ ತುಂಬಾ ಚಿಕ್ಕ ಊರದ್ರಿಂದ ನಾನು ತಂದೆ ಊರಿಗೆ ಹೋದವನು ಅಷ್ಟೇ. ಅದಾದ್ಮೇಲೆ ನಾನು ತಂದೆ ಊರಿಗೆ ಹೋಗಿಲ್ಲ. ನನ್ನ ತಂದೆ ಈಗ ರೀಸೆಂಟ್ ಒಂದು 2 years ಬ್ಯಾಕ್ ಇರೋದ್ರು. ನನ್ನ ತಂದೆಗೆ 2 ವೈಫ್. ಮೊದಲನೇ ವೈಫು ಬಿಟ್ಟೋದ್ರಂತೆ. ಅವರಿಗೆ 3 ಜನ ಮಕ್ಕಳಿದ್ರು. ಅದಾದ ನಂತರ ನನ್ನ ತಾಯಿನ ಮದ್ವೆ ಆದ್ರು. ನನ್ನ ತಾಯಿನ ಮದ್ವೆ ಆದ್ಮೇಲೆ ನನ್ನ ತಂದೆ ಬಂದು ಸ್ವಲ್ಪ ಕ್ರೂರಿ ಅಂದ್ರೂ ತಪ್ಪಿಲ್ಲ, ಒಳ್ಳೆ ವ್ಯಕ್ತಿ ಅಂದ್ರೂ ತಪ್ಪಿಲ್ಲ. ಮಕ್ಕಳಿಗೆ ಯಾವ ರೀತಿ ಹಿಂಸೆ ಕೊಡ್ಬೇಕು ಆ ರೀತಿಯೆಲ್ಲ ಹಿಂಸೆ ಕೊಡ್ತಿದ್ರು. ಆದ್ರೆ ಮಕ್ಳು ಏನೂ ಕಮ್ಮಿ ಮಾಡ್ತಿಲ್ಲ ಅಂತಾನು ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಅಷ್ಟು ಏನ್ ಬೇಕೋ ಮಕ್ಳಿಗೆ ತಂದು ಕೊಡೋರು. ಅವ್ರಿಗೆ ಕೋಪ ಬಂದಾಗ ಸಿಕ್ಕಾಪಟ್ಟೆ ಹೊಡೆದ್ ಬಿಡೋರು. ಅವ್ರ ಮಾತಿಗೆ ಹೆದರ್ತಾ ಆಡಿದ್ರೆ ನಮಗೆ ಹೇಳ್ಕೊಳಕ್ ಆಗ್ತಿಲ್ಲ, ಅಷ್ಟು ಶಿಕ್ಷೆ ಕೊಡೋರು ನಮ್ಗೆ. ನನ್ನ ತಂದೆ ಹೋದ್ಮೇಲೆ ನನಗೆ ಗೊತ್ತಾಗಿದ್ದು, ನನ್ನ ತಂದೆ ನಮ್ಗೆ ಏನೇ ನೋವು ಕೊಟ್ರು ಕೂಡ ತಂದೆ ತಂದೆನೆ. ಯಾಕೆಂದ್ರೆ ತಂದೆ ಸ್ಥಾನನ ಯಾರೂ ತುಂಬಕ್ಕಾಗಲ್ಲ. ತಂದೆ ನಮ್ಗೆ ಯಾಕೆ ಹೊಡಿತಾನೆ, ಯಾಕೆ ಬೈತಾನೆ ಅಂತ ನಾವು ಆ ಕ್ಷಣ ಮಕ್ಕಳಾಗಿದ್ದಾಗ ನೋವನ್ನು ನನ್ನ ತಂದೆ ಕೆಟ್ಟವನು ಅಂತ ಅಂತೀವಿ. ಬಟ್ ತಂದೆ ಕಳ್ಕೊಂಡಾಗ ಗೊತ್ತಾಗತ್ತೆ ತಂದೆ ಪ್ರೀತಿ ಏನು, ತಂದೆ ಅಂದ್ರೆ ಏನು ಅಂತ. ಬಟ್ ನನ್ನ ತಂದೆ ಮಾತು ನಾನು ತುಂಬಾ ಕೇಳಬೇಕಾಗಿತ್ತು ಅಂತ ಈ ಕ್ಷಣಕ್ಕೆ ಅನ್ಸ್ತಿದೆ. ನನ್ನ ತಂದೆ ಮಾತು ನಾನು ತುಂಬಾ ಕೇಳಬೇಕಾಗಿತ್ತು. ನಾನು ತಪ್ಪು ಮಾಡ್ಕೊಂಡ್ಬಿಟ್ಟೆ ನನ್ನ ಲೈಫಲ್ಲಿ. ನಾನು ತಪ್ಪು ಮಾಡ್ಕೊಂಡ್ಬಿಟ್ಟೆ. ನನ್ನ ತಂದೆ ನಾನು ಯಾವಾಗ್ಲೂ ಕೆಟ್ಟವನು ಅಂತಿದ್ದೆ. ಬಟ್ ಆದ್ರೆ ನನ್ನ ತಂದೆ ನಾನು ಯಾವತ್ತೂ ಕೈ ಬಿಡ್ಲಿಲ್ಲ. ಯಾವತ್ತೂ ನನ್ನ ತಂದೆ ಕೈ ಬಿಡ್ಲಿಲ್ಲ. ನನ್ನ ತಂದೆ ಸಾಯ್ಬೇಕಾದ್ರೆ ನನ್ನ ಕೈ ಮುಗಿದ್ರು. ಬಟ್ ಅದೆಲ್ಲ ಒಂದು ಭಾಗ. ಇದು ಈ ಕ್ಷಣಕ್ಕೆ ಅಂದ್ರೆ ಈ ಇತ್ತೀಚಿನ ದಿನಗಳಲ್ಲಾಗಿತ್ತು. ನನ್ನ ತಂದೆ ಮಾತು ನಾನು ಯಾಕೆ ಕೇಳಲಿಲ್ಲ ಅನ್ನೋದಕ್ಕೆ ನನ್ನ ಲೈಫ್ ಹೇಳ್ತೀನಿ. ಚಿಕ್ಕವರಾದಾಗ ನಮ್ಮ ತಂದೆ ನನ್ನ ಓದಿಸ್ತಾ ಇದ್ರು, ಒಂದೊಳ್ಳೆ ಸ್ಕೂಲ್ ಸೇರ್ಸಿದ್ರು. ಬಟ್ ನನ್ನ ಬ್ಯಾಕ್ ಟೈಮ್ ನನ್ಗೆ ಓದಕ್ ಆಗ್ಲಿಲ್ಲ. ಅಂದ್ರೆ ನನ್ನ ತಲೆಗೆ ವಿದ್ಯೆ ಬರ್ಲಿಲ್ಲ ಅಂದಾಗ. ಹಲೋ, ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ. ನಾನು ಬೇರೆ ನನ್ನ ತಂದೆ ಓದು ಅಂತ ಅಂತಾರೆ, ನನಗೆ ಓದು ತಲೆಗೆ ಬರಲ್ಲ. ನನಗೆ ಚಿಕ್ಕ ವಯಸ್ಸಿಂದನೇ ನನಗೆ ಒಂದು ಮನಸ್ಥಿತಿ ಬಂದ್ಬಿಡತ್ತೆ, ನಾನು ಏನಾದ್ರು ಒಂದು ಬಿಸ್ನೆಸ್ ಮಾಡ್ಬೇಕು. ನಾನು 10 ವರ್ಷ 12 ವರ್ಷದಿಂದನೇ ನನಗೆ ಪ್ರಾರಂಭ ಆಗೋಗುತ್ತೆ. ನಾನು ಏನಾದ್ರು ಒಂದು ಬಿಸ್ನೆಸ್ ಮಾಡ್ಬೇಕು, ನಾನು ಏನಾದ್ರು ಒಂದು ಮಾಡಲೇಬೇಕು. ನನ್ನ ಒಬ್ಬ ತರಕಾರಿ ಮಾರ್ತಿದ್ದಾನೆ ಅಂದ್ರೆ ನಾನು ಒಂದು ತರಕಾರಿ ಮಾರ್ಬೇಕು, ಒಬ್ಬ ಹಣ್ಣು ಮಾರ್ತಿದ್ದಾನೆ ಅಂದ್ರೆ ನಾನು ಹಣ್ಣು ಮಾರ್ಬೇಕು. ಅಂದ್ರೆ ನಾನು ಇದ್ರಲ್ಲಿ ಏನಾದ್ರು ಒಂದು ಬೆಳವಣಿಗೆ ಕಾಣ್ಬೇಕು ಅನ್ನೋ ಆಸಕ್ತಿಲಿ ಸ್ಕೂಲ್ಗೆ ಹೋಗಿ ಬರ್ತಾ 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 ನನ್ನ ಸ್ಕೂಲಿನ ಗಮನನೇ ಬಿಟ್ಟು ಹೋಗುತ್ತೆ. ಅದಾದ ನಂತರ ನಾನು ಒಂದು ಡ್ರೈವಿಂಗ್ ಸ್ಕೂಲ್ನ ಅಂದ್ರೆ ಡ್ರೈವಿಂಗ್ ಕಲಿಯೋದಕ್ಕೆ ಅಂತ ಹೋಗ್ತೀನಿ. ಅಂದ್ರೆ ಡ್ರೈವಿಂಗ್ ಸ್ಕೂಲ್ಗೆಲ್ಲ ಒಂದು ಲಾರಿ ಕ್ಲೀನರ್ ಆಗಿ ಕೆಲ್ಸಕ್ಕೆ ಹೋಗ್ತೀನಿ. ಹೋಗ್ತಾ ಹೋಗ್ತಾ ಇಡೀ ಪ್ರಪಂಚ ಸುತ್ತುತ್ತೀನಿ, ಇಡೀ ದೇಶ ಸುತ್ತುತ್ತೀನಿ. ನಾನು ಹೋಗ್ತಿರೋ ದೇಶ ಇಡೀ ನಮ್ಮ ದೇಶದಲ್ಲಿ ಯಾವ ಸ್ಟೇಟು ನನ್ ಬಿಟ್ಟಿಲ್ಲ, ಎಲ್ಲ ಊರಿಗೂ ಹೋಗಿದ್ದೀನಿ, ಡ್ರೈವಿಂಗ್ ಕಲಿತೆ. ನನ್ನ ತಂದೆ ನೀನ್ ಬೇಡಪ್ಪ ಬೇರೆ ಊರಿಗೆ ಹೋಗೋದು ಬೇಡ ಅಂತೇಳಿ ನನಗೆ ಸ್ವಂತ ಒಂದು ಕಾರನ್ನ ಕೊಡ್ತಾರೆ. ಒಬ್ಬ ವ್ಯಕ್ತಿ ನನಗೆ ಆ ಕ್ಷಣದಲ್ಲಿ ನನ್ನ ಜೊತೆಲಿ ಇರ್ತಕ್ಕಂಥವನೇ ನನ್ನ ಮೋಸ ಮಾಡ್ತ. ಆ ಗಾಡಿನ ತುಂಬಾ ಅಂದ್ರೆ ಗಾಡಿ ಏನಕ್ಕೂ ಯೂಸ್ ಆಗದೆ ಇರ್ತಕ್ಕಂಥ ಒಂದು ವಾಹನ ಕೊಡ್ತಿದ್ದ. ನನಗೆ ಅವಾಗ ಅಷ್ಟು ಅನುಭವ ಇಲ್ಲ ಗಾಡಿ ತಗೊಂಡು ಫಸ್ಟ್ ಟೈಮ್. ಆದ್ರೂ ಒಂದು ಗಾಡಿ ಹೋಯ್ತು, ಮತ್ತೆ ಇನ್ನೊಂದು ಗಾಡಿ ತಗೊಂಡೆ. ಒಂದೇ ನಿಮಿಷ ಹಾಗೇರಿ, ಒಂದೇ ನಿಮಿಷ. ಹಲೋ, ಹೇಳಿ ಸರ್. ಮತ್ತೆ ಒಂದು ಗಾಡಿ ತಗೊಂಡೆ. ನನಗೆ ಸ್ವಲ್ಪ ಪೊಲೀಸ್ ಅವರ ಲಿಂಕ್ ಚೆನ್ನಾಗಿತ್ತು. ಪೊಲೀಸ್ ಅವರು ಯಾವಾಗ್ಲೂ ನನ್ನ ಕಾರ್ನ ಬಾಡಿಗೆ ತಗೊಳ್ಳೋರು, ಟಾಟಾ ಸುಮೋ. ಒಳ್ಳೆ ದುಡಿಮೆ ಆಗ್ತಿತ್ತು, ಚೆನ್ನಾಗಿತ್ತು. ನಾನು ಸಮಾಜ ಸೇವೆಗಳು, ಸಮಾಜ ಕೆಲಸಗಳು ತುಂಬಾ ಮಾಡ್ತೀನಿ. ಆಗ್ಲೂ ಕೂಡ ಬ್ಲಡ್ ಕ್ಯಾಂಪ್, ಆ ಕ್ಯಾಂಪ್, ಈ ಕ್ಯಾಂಪ್ ಎಲ್ಲ ಮಾಡ್ತೀನಿ. ನನ್ನ ತಂದೆ ಆಗ್ಲೂ ನನಗೆ ಹಿಂಸೆ ಕೊಟ್ರು ಕೂಡ ನನ್ನ ತಂದೆ ನಾನು ಯಾವುದೇ ಕಾರಣಕ್ಕೂ ಹಿಂಸೆ ಇನ್ನೊಂದು ಮತ್ತೊಂದು ನಾನು ಅದ್ಯಾವುದೂ ಅಲ್ಲಿಗೆ ಹಾಕೋತಿರ್ಲಿಲ್ಲ. ಇದ್ರ ಮಧ್ಯೆ ನನ್ನ ಸ್ನೇಹಿತ ಒಂದು ಮಾತು ಹೇಳ್ತಾನೆ. ಒಂದು ಜಾಗದಲ್ಲಿ ಕೂತಿರ್ತೀವಿ,
ಕುಮಾರ್ ನಿನ್ಗಾಗ್ಲೇ ವಯಸ್ಸಾಯ್ತ ಅಂದ್ರೆ ಒಂದ್ ಏಜ್ ಬಂತು, ಯಾಕೆ ನೀನ್ ಮದ್ವೆ ಆಗಲ್ಲ ಅಂತ ಕೇಳ್ತ. ಇಲ್ಲಪ್ಪ ನಾನು ಅದ್ರ ಬಗ್ಗೆ ಎಲ್ಲ ಚಿಂತನೆ ಮಾಡಿಲ್ಲ, ನಾನು ಏನೋ ಒಂದು ಬಿಸ್ನೆಸ್ ಮಾಡ್ಬೇಕು, ನಾನು ಅದ್ರ ಬಗ್ಗೆ ಚಿಂತನೆ ಇದೆ, ನನ್ನ ಮದ್ವೆ ಬಗ್ಗೆ ಯಾವತ್ತೂ ಯೋಚನೆ ಮಾಡಿಲ್ಲ, ನೋಡೋಣ. ಇಲ್ಲ ನೀನ್ ಮದ್ವೆ ಆಗು ಅಂತ ನನ್ನ ಸ್ನೇಹಿತ ಹೇಳ್ತಾನೆ. ಆಯ್ತು ಅಂತ ಹೇಳಿ, ನೋಡು ನೀನ್ ಯಾವ್ದಾದ್ರು ಒಂದು ಒಳ್ಳೆ ಹುಡುಗಿ ಇದೆ ನೋಡು ಅಂತ ಅವನಿಗೆ ನಾನು ಹೇಳ್ತೀನಿ. ಒಂದ್ ವಾರ ಬಿಟ್ಟು ನಾನು ಕಾಲ್ ಮಾಡ್ತಾನೆ. ಎಲ್ಲಿದ್ಯಾ? ಇಲ್ಲ ಮನೆ ಹತ್ರ ಕಾರ್ ತೊಳಿತಾ ಇದ್ದೀನಿ, ಡ್ಯೂಟಿಗೆ ಹೋಗ್ಬೇಕು. ಇಲ್ಲ ಹುಡುಗಿ ನೋಡಕ್ ಹೋಗ್ಬೇಕು, ಬಾ ಹೋಗೋಣ. ಇಲ್ಲ ಡ್ಯೂಟಿಗೆ ಹೋಗ್ಬೇಕಣ, ಈಗ ನಾನು ಎಲ್ಲೂ ಬರಕ್ಕಾಗಲ್ಲ ಅಂತ ಅವ್ನಿಗೆ ಹೇಳಿದಾಗ, ಇಲ್ಲ ಇಲ್ಲ ನೀನ್ ಈಗ ಬಾ ಹೋಗೋಣ, ಇಲ್ಲೇ ಹುಡುಗಿ ಮನೆ ನೀರೆಷ್ಟು ಅಂದ್ರೆ ನಮ್ಮ ಮನೆಯಿಂದ ಒಂದು 5 ಕಿಲೋಮೀಟರ್. ಅಲ್ಲಿ ಹೋಗ್ತೀವಿ. ಅವ್ರ ಮಾವ ಇರ್ತಾನೆ, ಹುಡುಗಿಯವ್ರ ಮಾವ ಇರ್ತಾರೆ, ಅವರು ನನ್ನ ಪರಿಚಯ ಮಾಡಿಸ್ಕೊಡ್ತಾರೆ. ನಮಸ್ಕಾರ ಸರ್ ಅಂತ ಪರಿಚಯ ಮಾಡ್ಕೊತೀನಿ. ಮನೆಗೆ ಹೋಗೋಣ ಅಂತ ಬನ್ನಿ ಅಂತ ಕರೀತಾರೆ. ಮನೆಗೆ ಹೋಗ್ತೀನಿ ಅವ್ರ ಮನೆಗೆ. ಅವ್ರ ಮನೆಗೆ ಹೋದಾಗ ಹುಡುಗಿಯವ್ರ ತಾಯಿ ಇರ್ತಾರೆ. ಹುಡುಗಿ ನೋಡ್ಬೇಕು ಅಂತ. ನೋಡ್ತೀನಪ್ಪ ಅಂತ ಹೇಳ್ತಾರೆ. ಇಲ್ಲಮ್ಮ ಫೋಟೋ ಕೊಡಿ, ನನ್ನ ತಂದೆ ತಾಯಿ ಕೇಳಿ. ಅವತ್ತು ಅವ್ರ ಫೋಟೋ ಕೊಡಲ್ಲ, ಆಯ್ತು ಅಂತ ಅಷ್ಟೇ ಬಂದ್ಬಿಡ್ತೀವಿ. ಇನ್ನೊಂದಿನ ನನ್ನ ಫ್ರೆಂಡ್ ಏನ್ ಮಾಡ್ತಾನೆ, ನಾನು ಅನ್ಎಕ್ಸ್ಪೆಕ್ಟೆಡ್ ಹಾಸನ ಹೋಗ್ತಾ ಇರ್ತೀನಿ, ಯಾವ್ದೋ ನನ್ನ ಫ್ರೆಂಡ್ ಗಾಡಿಲಿ ಹಾಸನ ಹೋಗ್ತಾ ಇರ್ತೀನಿ. ನನ್ನ ಫ್ರೆಂಡ್ ಅಲ್ಲಿ ಇರ್ತಾನೆ, ಯಾರು ಹುಡುಗಿ ತೋರ್ಸಿದ್ನಲ್ಲ ಆ ಹುಡುಗ ಅಲ್ಲಿರ್ತಾನೆ. ನಾನು ಅವನಿಗೆ ಫೋನ್ ಮಾಡ್ತೀನಿ, ಅಶೋಕ್ ನಿಮ್ಮ ಊರ್ ಇಲ್ಲೇ ಅಲ್ವಾ? ನಾನು ಇಲ್ಲೇ ಇದ್ದೆ, ಅದಕ್ಕೆ ಫೋನ್ ಮಾಡ್ಬೇಕಣ. ಆಯ್ತು ಮನೆ ಹತ್ರ ಬಾ ಅಂತ ಕರೀತಾನೆ. ಮನೆ ಹತ್ರ ಹೋಗ್ತೀನಿ, ಅವ್ನ ಮನೆಗೆ ಕೂತ್ಕೊಂಡು ಕಾಫಿ ಕುಡಿತೀವಿ. ಅವ್ರ ಮನೇಲಿ ಅವ್ರ ವೈಫ್ ಎಲ್ಲಾರು ಮಾತಾಡ್ತೀವಿ. ತುಂಬಾ ಕ್ಲೋಸ್ ಆಗಿದ್ವಿ. ಅವನೇನ್ ಮಾಡ್ತಾನೆ, ಅಲ್ಲಿಂದ ಇಲ್ಲೇ ಹುಡುಗಿಯವರು ನಮ್ಮ ಅಕ್ಕನ ಮನೆ ಇಲ್ಲೇ ಅಂತ, ಹೋಗ್ ಬರೋಣ ಅಂತ ಕರೀತೀನಿ. ಬಾವ ಇನ್ನೊಂದು ಮದ್ವೆ ಆಗಿರ್ತಾರೆ. ಇನ್ನೊಂದು ಮದ್ವೆ ಆಗಿರ್ತಾರೆ. ಅವರ ಅಕ್ಕನ ಮಗಳು ನನಗೆ ತೋರಿಸಿರೋ ಹುಡುಗಿ. ನನಗೆ ಅಲ್ಲಿ ಹೋದ್ಮೇಲೆ ಈ ವಿಷಯ ತಿಳಿಯುತ್ತೆ. ನೀನ್ ಅಲ್ಲೇ ಹೇಳ್ಬೋದಾಗಿತ್ತಲ್ಲ ಬೆಂಗಳೂರಲ್ಲಿ, ನಿನ್ಗೆ ಯಾಕೋ ಇಲ್ಲಿವರೆಗೆ? ಹಂಗಲ್ಲ, ನೀನ್ ಇಲ್ಲಿ ಬಂದು ಹೇಳೋಣ ಅಂತ ನಾನು ಹಂಗೆ ಹೇಳಿಲ್ಲ ಕಣ ಅಂತ ಅಂದ. ಸರಿ ಆಯ್ತು ಓಕೆ. ಅದಾದ್ಮೇಲೆ ಇಲ್ಲೇ ಇದೆಯಂತೆ ಹುಡುಗಿ ಊರಲ್ಲೇ, ಹೋಗಿ ನೋಡ್ಕೊಬರೋಣ ಅಂತ ಹೇಳ್ತೀನಿ. ಬೇಡಪ್ಪ ಹಂಗೇನಿಲ್ಲ, ಇನ್ನೊಂದಿನ ನೋಡೋಣ ಬಾ ಅಂತ ಹೇಳಿ. ನನಗೆ ಯಾಕೋ ನನ್ನ ಮನ್ಸಲ್ಲಿ ಹೇಳುತ್ತೆ, ಇಲ್ಲ ಇಲ್ಲೇ ಇದೀವಲ್ಲ ನಿಯರೆಸ್ಟ್, ನೋಡ್ಕೊಂಡು ಹೋಗೋದಿಕ್ಕೆ ಏನು? ಯಾಕೆ ನಾನು ಅವ್ರ ಮನೆಗೆ ಒಂದ್ಸತಿ ಹೋದಾಗ ಹುಡುಗಿ ನೋಡಿಲ್ಲ ನಾನು, ಅವರು ಫೋಟೋನು ಸಹಿತ ಕೊಟ್ಟಿಲ್ಲ ನನಗೆ. ಸೊ ಅವ್ರೇನ್ ಹೇಳ್ತಾರೆ, ಆಯ್ತು ಗೆಳೆಯ ಹೋಗ್ ಬರೋಣ. ಸೊ ಅವ್ರ ನಂಬರ್ ನನ್ನ ಹತ್ರ ಇತ್ತು, ಅವ್ರ ನಂಬರ್ ನನಗ್ ಕೊಟ್ಟಿತ್ತು. ನಾನು ಕಾಲ್ ಮಾಡಿದೆ, ನಾನು ಇಲ್ಲೇ ಇದ್ದೀನಿ. ಇಲ್ಲ ಅಶೋಕ ಅನ್ಸುತ್ತೆ, ನನ್ ಫ್ರೆಂಡ್ ಕಾಲ್ ಮಾಡ್ದ ಅನ್ಸುತ್ತೆ, ಹಿಂಗ್ ಬರ್ತಿದೀವಿ ಕಳಿಸ್ಕೊಡ್ಲಾ? ಅಕ್ಕನ ಮಗಳಿವ್ರು. ನೀವು ಅವ್ರ ಮನೆಗೆ ಹೋಗ್ತಾ ಇದ್ರಿ. ಆ ಹೋಗುವ ಮುಂಚೆ ಆ ಹುಡುಗಿ ಕಾಲ್ ಬರ್ಲಿಕ್ಕೆ ಅಂದ್ರೆ ಆ ಹುಡುಗಿಗೆ ನಂಬರ್ ಹೇಗ್ ಸಿಕ್ತು? ಅಂದ್ರೆ ಇವ್ರ ಅಕ್ಕ ಇದಾರಲ್ಲ, ಅವರು ಕೊಟ್ಟಿದ್ರಂತ ಅವ್ರ ನನ್ನ ನಂಬರು. ಆಗ ಕಾಲ್ ಮಾಡಿದ್ರು ನನಗೆ. ನನಗೆ ಕಾಲ್ ಮಾಡಿದ್ರೆ ನನಗೆ ಹೇಳಿದ್ರು, ಬರ್ತಾ ಇದ್ದೀರಂತೆ? ಹೌದು ಬರ್ತಾ ಇದ್ದೀನಿ. ಬರ್ಬೇಕಾದ್ರೆ ಹಾಗೆ ನೀವು ನನಗೆ ಏನೋ ತಗೋಬನ್ನಿ, ನನಗೆ ತುಂಬಾ ಹೂವು ಅಂದ್ರೆ ಇಷ್ಟ, ಹೂ ತಗೋಬನ್ನಿ ಅಂತ. ಆ ಹುಡುಗಿ ಪರಿಚಯನೇ ಇರ್ಲಿಲ್ಲ ಅಲ್ವಾ? ಇಲ್ಲ ಪರಿಚಯನೇ ಇರ್ಲಿಲ್ಲ ನನಗೆ. ಆದ್ರೂ ಹೂ ತಮ್ಮ ಪರಿಚಯನೇ ಇಲ್ಲ, ಹೂ ತಗೋಬಾ ಅಂತ. ಅಯ್ಯೋ ನನಗೆ ಇವ್ರು ಯಾರು ಅಂತ ನಾನು ಯಾವತ್ತೂ ಮಾತಾಡ್ತಿಲ್ಲ, ನೋಡಿಲ್ಲ. ಅಥವಾ ಓಕೆ ಹುಡುಗಿ ನೋಡಕ್ಕೆ ಹೋಗ್ತಾ ಇದೀನಿ, ತಗೊಂಡ್ ಹೋಗ್ಬೋದಾಗಿತ್ತೇನೋ, ಬಟ್ ಅವ್ರೇನೋ ಅನ್ಕೊಂಡ್ಬಿಡ್ತೇನೋ ನಾನು ತಗೊಂಡ್ ಹೋಗ್ಬಿಟ್ರೆ ಅಂತೇಳಿ ನಾನು ತಗೊಂಡ್ ಹೋಗ್ಲಿಲ್ಲ. ಎಷ್ಟು ವರ್ಷ ಸಮಯದಲ್ಲಿ ನಿಮಗೆ? ಆಗ ನನಗೆ ಒಂದು 24-25. ಹೇಳಿ. ತಗೊಂಡು ಹೋಗ್ತೀನಿ ಅವ್ರ ಮನೆಗೆ. ಆಗ್ಲೂ ಕೂಡ ನಾನು ಹುಡುಗಿ ನೋಡಲ್ಲ, ಹುಡುಗಿ ನನ್ನ ನೋಡ್ತಾರಂತೆ. ಅಂದ್ರೆ ಕಿಟಕಿಯಿಂದ ನನ್ನ ನೋಡ್ತಾರೆ, ಬಟ್ ನಾನು ಹುಡುಗಿ ನೋಡಲ್ಲ. ಅವ್ರ ಮನೆಗೆ ಹೋದಾಗ ಅವ್ರ ಮಾವ ಮತ್ತೆ ಅವ್ರ ತಂದೆ ಆಮೇಲೆ ಅವ್ರ ತಾಯಿ, ಸೊ ಅವ್ರ ರಿಲೇಷನ್ ಯಾರು ಕೂತಿರ್ತಾರೆ. ಕೂತಿದ್ದಾಗ ನಾನು ಅವ್ರ ಕೇಳ್ತೀನಿ, ಏನಪ್ಪಾ ನಿಮ್ ಮನೇಲಿ ಹೇಳಿದ್ಯಾ? ಅಲ್ಲ ನನ್ಗೆ ಇನ್ನೂ ನೀವ್ ಫೋಟೋನೇ ಕೊಟ್ಟಿಲ್ಲ, ನಾನು ಅಪ್ಪ ಅಮ್ಮನ ಹತ್ರ ಮಾತಾಡ್ಬೇಕು, ನೀವ್ ಫೋಟೋ ಕೊಡಿ, ನಾನು ನಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡ್ತೀನಿ. ಒಂದು ಪಕ್ಷ ನನ್ನ ತಂದೆ ನನ್ನ ಮದ್ವೆಗೆ ಒಪ್ಪೋದು ಡೌಟ್. ಯಾಕೆ ನನ್ನ ತಂದೆ ಅಂತ ವ್ಯಕ್ತಿ, ಅವರು ತುಂಬಾ ಕೋಪಿಷ್ಟು. ಅವರು ಒಪ್ತಾರೆ ಅಂತಾರೆ, ಒಪ್ಪಲ್ಲ ಅಂದ್ರೆ ಒಪ್ಪಲ್ಲ. ನಾನು ಪ್ರಯತ್ನ ಪಡಬಲ್ಲೆ, ನೋಡೋಣ. ಯಾಕೆಂದ್ರೆ ಯಾರು ನೋಡಿದ ತಕ್ಷಣ ಯಾರು ಮದ್ವೆ ಆಗಲ್ಲ, ಹೇಳಿದ ತಕ್ಷಣ ಯಾವ್ದೂ ಆಗಲ್ಲ, ನೋಡೋಣ.
ಅಂತ ಹೇಳಿ ಇಷ್ಟು ಮಾತು ನನ್ನ ತಂದೆ ತಾಯಿ ಏನ್ ಹೇಳ್ತಾರೋ ನಾನು ಅದಕ್ಕೆ ಬದ್ಧ. ನಾನು ಏನಾಗುತ್ತೋ ಅದನ್ನ ನಾನು ಮಾಡ್ತೀನಿ ಅಂತ ಹೇಳಿ ಕಾಫಿ ಕೊಟ್ರು, ನೀರ್ ಕೊಟ್ರು, ಕೊಡದೆ ಸರಿ ಹೋಗೋಣ ಅಂತೇಳಿ ನಾನು ರೋಡಿಗೆ ಬರ್ತೀನಿ. ಅಂದ್ರೆ ಅಲ್ಲಿವರೆಗೂ ನಿಮ್ ತಂದೆ ತಾಯಿಗೆ ಗೊತ್ತೇ ಇಲ್ವಾ? ಗೊತ್ತಿಲ್ಲ ವಿಷಯ ಗೊತ್ತಿಲ್ಲ. ತಂದೆ ತಾಯಿ ಮೇಲೆ ಆ ಮಟ್ಟಿನ ಪ್ರೀತಿ ಅಂದ್ರೆ ಇಂತ ಬಹಳ ಗಹನವಾದ ಒಂದು ವಿಚಾರವನ್ನ ಮುಚ್ಚಿಡೋಕೆ ಹೇಗ್ ಸಾಧ್ಯ? ಅಲ್ಲಲ್ಲ, ನನಗ್ ಮುಚ್ಚಿಡಲ್ಲ ಅಂತ ನಾನು ಹುಡುಗಿ ನೋಡಿದ ತಕ್ಷಣ ಮದ್ವೆ ಆಗ್ತೀನಿ, ಇಲ್ಲ ನಾನು ಏನೋ ಮಾಡ್ಬಿಡ್ತೀನಿ ಅಂತ ನನ್ನ ಮೈಂಡ್ ಅಲ್ಲಿ ಇಲ್ಲೇ ಇಲ್ಲ. ಜಸ್ಟ್ ನನ್ನ ಫ್ರೆಂಡ್ ಕರ್ದಾಗ ಹೋಗಿದ್ದೀನಿ ಅಷ್ಟೇ. ಜಸ್ಟ್ ನನ್ನ ಫ್ರೆಂಡ್ ಕರ್ದಾಗ ಹೋಗಿದ್ದೀವಿ, ಬಟ್ ನನ್ನ ಮೈಂಡ್ ಅಲ್ಲಿ. ಅದಾದ್ಮೇಲೆ ರೋಡಲ್ಲಿ ಬರ್ತಾ ಹುಡುಗಿ ಕಾಲ್ ಮಾಡ್ತಾಳೆ, ನನ್ ಮದ್ವೆ ಅಂತ ಆದ್ರೆ ನಿನ್ನೆ ಮದ್ವೆ ಆಗೋದು, ನನ್ನ ಲೈಫಲ್ಲಿ ನಿನ್ನೇನ್ ಬಿಟ್ರೆ ನನ್ ಬೇಕಾದ್ರೆ ಸಾರಿ ಅದು ಯಾವ ಮಂತ್ ಅಂತ ನನಗೆ ಜ್ಞಾಪನ ಇಲ್ಲ. ನನಗೆ ಅದಷ್ಟೇ ಜ್ಞಾಪನ ಇದೆ. 26ನೇ ತಾರೀಕು ನೀವು ನನ್ನ ನೋಡಕ್ ಬಂದಿರೋ, ನೆಕ್ಸ್ಟ್ 26ನೇ ತಾರೀಕು ಒಳಗಡೆ ನಿಮ್ಮ ಅಪ್ಪ ಅಮ್ಮನ್ ಕರ್ಕೊಂಬಂದು ನೀವು ನನ್ನ ಮದ್ವೆ ಆಗ್ತೀನಿ ಅಂತ ಒಪ್ಕೊಂಡಿಲ್ಲ ಅಂತಾರೆ, ನಾನ್ ಸೂಸೈಡ್ ಮಾಡ್ಕೋತೀನಿ. ಅಯ್ಯೋ ಶಿವನೇ, ನಾನು ಆ ಹುಡುಗಿ ಯಾವತ್ತೂ ಫೋನಲ್ಲಿ ಮಾತೇ ಆಡಿಲ್ಲ, ನನ್ನ ಹುಡುಗಿ ನೋಡೇ ಇಲ್ಲ, ನನಗೆ ಏನೂ ಗೊತ್ತಿಲ್ಲ. ಈ ಹುಡುಗಿ ಹಿಂಗ್ ಹೇಳ್ಬಿಡ್ತಲ್ಲ, ನನಗೆ ಏನ್ ಯೋಚನೆ ಮಾಡ್ಬೇಕು ಅಂತ ಗೊತ್ತಿಲ್ಲ. ಬಟ್ ಆ ಕ್ಷಣಕ್ಕೆ ನನಗೆ ಅನ್ಸಿದ್ ನನಗೆ ಹೇಳ್ಬೇಕು ಅಂತಂದ್ರೆ, ನಾನು ಈ ಹುಡುಗಿನ ಮದ್ವೆ ನನ್ನ ಲೈಫ್ ಇಸ್ ಜಿನ್, ನಾನು ತುಂಬಾ ಚೆನ್ನಾಗಿರ್ತೀನಿ, ಜಿನ್ ಏನಾಗಿರ್ತೀನಿ, ನಾನು ಏನೇ ಬಂದ್ರು ನನ್ನ ಲೈಫಲ್ಲಿ ಎದುರಿಸ್ತೀನಿ ಅನ್ನೋ ನನ್ನ ಕಾನ್ಫಿಡೆನ್ಸ್ ನಾನು ತಗೊಂಡು ಮನೆಗೆ ಬಂದೆ. ನನ್ನ ತಾಯಿಗೆ ಹೇಳಿದೆ, ಅಮ್ಮ ನಾನು ಹಿಂಗೊಂದು ಹುಡುಗಿ ನೋಡ್ಕೊಂಡ್ ಬಂದಿದ್ದೀನಿ, ನನಗೆ ಫೋಟೋ ಬೆಳಗ್ಗೆ ಕೊಡ್ತಾರೆ, ನಾನು ತೋರಿಸ್ತೀನಿ, ಅಪ್ಪನ ನೀನು ಒಪ್ಪಿಸ್ಬೇಕು. ಅಮ್ಮ ಹೇಳ್ತಾರೆ, ಇಲ್ಲಪ್ಪ ನಿಮ್ಮ ಅಪ್ಪನ ಹತ್ರ ಮಾತಾಡೋದ್ ಕಷ್ಟ, ಒಂದ್ ಕೆಲ್ಸ ಮಾಡು, ನಿನ್ ಚಿಕ್ಕಮ್ಮನಿಗೆ ಹೇಳು, ಅವ್ರು ಮಾತಾಡ್ತಾರೆ ಅಂತ. ಅಂದ್ರೆ ನನ್ನ ತಾಯಿಯವರ ತಂಗಿ. ನನ್ನನ್ ಕಂಡ್ರೆ ಈ ಕ್ಷಣಕ್ಕೂ ನನ್ನ ತಾಯಿಯವರ ತಂಗಿದಿರಿ ಇಬ್ರಿದ್ದಾರೆ. ತುಂಬಾ ಅಂದ್ರೆ ಅವರ ಮಕ್ಕಳಿಗಿಂತ ಹೆಚ್ಚಿನ ಪ್ರೀತಿ ನನಗೆ ತೋರಿಸ್ತಾರೆ, ಹೆಚ್ಚಿನ ಪ್ರೀತಿ ತೋರಿಸ್ತಾರೆ. ಅವ್ರಿಗೆ ನಾನು ಈ ವಿಷಯ ಹೇಳಿದೆ, ನಾನು ಹಿಂಗ್ ಹುಡುಗಿ ನೋಡ್ಕೊಂಡ್ ಬಂದಿದ್ದೀನಿ, ನಾನ್ ಮದ್ವೆ ಆದ್ರೆ ಆ ಹುಡುಗಿನೇ, ಇಲ್ಲ ನಾನ್ ಸತ್ತ ಹೋಗ್ತೀನಿ. ಅವ್ರು ಭಯ ಬಿಟ್ಬಿಟ್ರು, ಅಯ್ಯೋ ಇಲ್ಲಪ್ಪ, ನೀನ್ ಆ ತರ ಮಾಡ್ಕೋಬೇಡ, ನೀನ್ ಹಂಗೆಲ್ಲ ಬೇಡ, ನಾನ್ ನಿನ್ನ ಅಪ್ಪನ ಒಪ್ಪಿಸ್ತೀನಿ. ನಾನು ಅಪ್ಪನ ಹತ್ರ ಕರ್ಕೊಂಡು ಹೋದ್ರು, ನಮ್ ಚಿಕ್ಕಮ್ಮನ್ಗೆ ಹೇಳಿದೆ, ನಾನು ಯಾವ್ದೋ ಹುಡುಗಿ ನೋಡೋಣಂತೆ, ನೋಡ್ಕೊ ಬರೋಣ ಬನ್ನಿ ಅಂತ ನಮ್ಮ ತಂದೆಗೆ ಹೇಳ್ತಾರೆ. ಯಾರು ನಮ್ ಚಿಕ್ಕಮ್ಮ, ಇವನು ಮದುವೆ ಮಾಡ್ಬೇಕಾ, ಬೇಡ ಹಂಗೆ ಹಿಂಗೆ ಅಂತ ನಮ್ ತಂದೆ ಸ್ವಲ್ಪ ಚೆಕ್ ಮಾತಲ್ಲಿ ಬೈತಾರೆ. ಡ್ರಿಂಕ್ಸ್ ಮಾಡ್ತಿದ್ರು ಅಂತಂದ್ರೆ, ತುಂಬಾ ಡ್ರಿಂಕ್ಸ್ ಮಾಡೋರು, ಬೇಡ ಬೇಡ ಅಂತ ಬೈತಾರೆ. ಇಲ್ಲ ನನ್ನ ಮಾತಿನ ಬೆಲೆ ಕೊಡಂಗಿದ್ರೆ ನೀನು ಬರ್ಬೇಕಪ್ಪ ಅಂತ ನಮ್ ಚಿಕ್ಕಮ್ಮ ಹೇಳ್ತಾರೆ. ಸರಿ ಆಯ್ತು ಅಂತ ಹೇಳ್ತಾರೆ. ಇದನ್ನ ಹೇಳೋದಕ್ಕೆ ಇನ್ನೊಂದು ಗ್ಯಾಪ್ ಅಲ್ಲಿ ಒಂದಾಗಿರುತ್ತೆ ನಮಗೆ. ಇನ್ನು ಅಂದ್ರೆ ಈಗ ಹೇಳಿರ್ತೀನಿ, ಆಯ್ತು ಹೋಗೋಣ ಬಿಡಿ ಅಂತ ಹೇಳಿರ್ತಾರೆ, ಬಟ್ ಯಾವತ್ತು ಹೋಗೋದು ಅಂತ ಗೊತ್ತಿರಲ್ಲ ನಮ್ಗೆ. ಈ ಗ್ಯಾಪ್ ಅಲ್ಲಿ ನನಗೆ ನನ್ನ ಕಾರು ಸರ್ವಿಸ್ ಮಾಡತ್ತಾ ನಿಂತಿರ್ತೀನಿ. ನನ್ಗೊಂದು ಕಾಲ್ ಬರುತ್ತೆ, ಫೋನ್ ಮಾಡಿ ಹಲೋ ಹಾಯ್, ಒಂದ್ ಹುಡುಗಿ ಕಾಲ್ ಮಾಡ್ತಾಳ, ಆ ಕಡೆ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಎಲ್ಲಿದ್ದೀರಾ, ನಾನ್ ನಿಮ್ಮನ್ನ ಲವ್ ಮಾಡ್ತಾ ಇದ್ದೀನಿ, ನಾನ್ ನಿಮ್ಮನ್ನ ತುಂಬಾ ಇಷ್ಟ ಪಡ್ತಾ ಇದ್ದೀನಿ. ಸುಮಾರು ಒಂದು ಹಾಫ್ ಅನ್ ಅವರ್ ಈ ಹುಡುಗಿ ಇದನ್ನೇ ನನ್ ಜೊತೆ ಮಾತಾಡ್ತಾ ಇರುತ್ತೆ. ನಾನು ಅನ್ನಮ್ಮ, ನಾನು ಯಾರು ಅಂತ ನಿಂಗೆ ಗೊತ್ತಿಲ್ಲ, ನಾನು ಏನು ಅಂತ ನಿಂಗೆ ಗೊತ್ತಿಲ್ಲ, ನನ್ನ ಲವ್ ಮಾಡ್ತೀನಿ ಅಂತ ನೀನ್ ಯಾರು, ನನ್ಗೆ ಯಾಕೆ ಹೇಳ್ತಿದ್ದೀಯ ಮಾತನ್ನ, ನೀನು ತಂದೆ ತಾಯಿ ನಿನ್ ಒಳ್ಳೆ ಸಂಸ್ಕಾರ ಕಲ್ಸ್ಕೊಟ್ಟಿಲ್ಲ. ಯಾವ್ದೋ ಒಬ್ಬ ಹುಡುಗನಿಗೆ ಫೋನ್ ಮಾಡಿ ನಾನು ಲವ್ ಮಾಡ್ತೀನಿ ಅಂತ ನೀನ್ ಹೇಳ್ತಿದ್ಯಾ, ನಿನ್ನ ತಂದೆ ತಾಯಿ ನಿನ್ ಏನ್ ಬುದ್ಧಿ ಕಲ್ಸಿದ್ದಾರೆ? ನಿನ್ನ ತಂದೆ ತಾಯಿ ನಂಬರ್ ಇದ್ರೆ ಕೊಡು ನನಗೆ, ನಾನ್ ಮಾತಾಡ್ತೀನಿ. ಒಂದು ಹೆಣ್ಣು ಮಗಳು ಈ ತರ ಎಲ್ಲ ಒಬ್ರು ಫೋನ್ ಮಾಡಿ ಮಾತಾಡ್ಬಾರ್ದು. ನಿನ್ನ ಭವಿಷ್ಯ ಹಾಳಾಗೋಗುತ್ತೆ, ನಿನ್ನ ಜೀವನ ಹಾಳಾಗೋಗುತ್ತೆ, ನೀನ್ ಮಾಡ್ತಾರ ತಪ್ಪಲ್ವಾ, ನೀನ್ ಇರ್ತಾರ ತಪ್ಪಜ್ಜೆ ಅಲ್ವಾ ಅಂತ ಅವ್ರಿಗೆ ಸ್ವಲ್ಪ ನನ್ ಬುದ್ಧಿ ಹೇಳ್ತೀನಿ. ಹೇಳ್ತಾ ಹುಡುಗಿ ನನಗೆ ಹೇಳುತ್ತೆ, ನೋಡು ಈಗ ನನಗೆ ಕೆಟ್ಟ ಮಾತು ಬಂದ್ಬಿಡುತ್ತೆ, ನನ್ ಫೋನ್ ಮಾಡ್ಬೇಡ, ಕಟ್ ಮಾಡಮ್ಮ ಅಂತ ಫೋನ್ ಒಂದ್ 2 ಸತಿ ಕಟ್ ಮಾಡ್ತೀನಿ. ಮತ್ತೆ ಫೋನ್ ಮಾಡ್ತಾರೆ. ಅವಾಗ ಆ ಹುಡುಗಿ ಹೇಳುತ್ತೆ, ನನ್ನ ಅಕ್ಕನ ನಿನಗೆ ಕೊಡ್ತಾ ಇದ್ದೀನಿ ಅಂತ ಅಂದ್ಮೇಲೆ ನನ್ನ ಭಾವನ ಬಗ್ಗೆ ನಾನು ತಿಳ್ಕೊಳ್ಳೋ ತಪ್ಪ. ಹಾಗೆ ಅನಿಸುತ್ತೆ ನನಗಪ್ಪ, ಎಂತ ಒಂದು ಸಂಸ್ಕಾರ. ಅಕ್ಕನ ಕೊಡ್ಬೇಕಾದ್ರೆ ತಂಗಿ ವಿಚಾರಿಸ್ತಾಳೆ, ಆ ಹುಡುಗಿ ನನ್ನ ನೋಡ್ದೇನೆ ನನ್ನನ್ನ ಇಷ್ಟಪಡ್ತಿದ್ದಾಳೆ. ಇಲ್ಲೂ ಇವರ ಫ್ಯಾಮಿಲಿ ನಾನು ಹೋದಾಗ ನಾನು ತುಂಬಾ ಚೆನ್ನಾಗಿರ್ತೀನಿ. ಅವ್ರಿಗೆ 2 ಹೆಣ್ಮಕ್ಳು ಸರ್, ಇಬ್ರೆ, ದೊಡ್ಡವ್ರನ್ನ ನಾನ್ ಮದ್ವೆ ಆದೆ, ಚಿಕ್ಕವ್ರನ್ನ ಇನ್ನೊಂದು, ಅದು ಅವ್ರ ಬೇರೆ, ಅವ್ರ ಸ್ಟೋರಿ ತುಂಬಾ ಇದೆ ಅವ್ರದ್ದು. ಅದಾದ್ಮೇಲೆ ಅವರು ಬೆಂಗಳೂರು ಬರ್ತಾರೆ, ಮಂಡ್ಯದಲ್ಲಿ ಕಾಲೇಜ್ಗೆ ಓದ್ತಿರ್ತಾರಂತೆ. ಬೆಂಗಳೂರು ಬರ್ತಾರೆ, ಬೆಂಗಳೂರು ಬಂದ ನಾನು ಕಾಲ್ ಮಾಡ್ತಾರೆ, ನಾನು ಮಾತಾಡ್ತೀನಿ, ಹಿಂಗೆ ಮಂಡ್ಯ ಹೋಗ್ತಾ ಇದೀನಿ, ನನ್ಗೊಂದ್ ಸ್ವಲ್ಪ ಅರ್ಜೆಂಟ್ ಹೋಗ್ಬೇಕು, ಡ್ರಾಪ್ ಮಾಡ್ತೀರಾ ಅಂತ ಎಲ್ಲ ಕೇಳ್ತಾರೆ. ಫಸ್ಟ್ ಟೈಮ್ ನಾನು ಹುಡುಗಿ ನೋಡೋದು ಅಲ್ಲೇ ಸರ್.
ಒಂದು ಬಸ್ ಸ್ಟಾಪ್ ಅಲ್ಲಿ ನೋಡ್ತೀನಿ ಅವ್ರನ್ನ. ಅಲ್ಲಿವರೆಗೂ ನಾನು ನೋಡೇ ಇರಲ್ಲ ಹುಡುಗಿನ. ಜಸ್ಟ್ ಒಂದು ಫೋಟೋ ಕೊಟ್ಟಿರ್ತಾರೆ, ಫೋಟೋದಲ್ಲಿ ನೋಡ್ತೀನಿ. ನಾನು ಮಂಡ್ಯ ಕರ್ಕೊಂಡು ಹೋಗ್ತೀನಿ, ಅವ್ರ ಕಾಲೇಜಿಗೆ ಬಿಡ್ತೀನಿ. ಸೊ ಅಲ್ಲೇನೋ ಹಾಲ್ ಟಿಕೆಟ್ ಏನೋ ತಗೋಬೇಕು ಅಂತ ಹೇಳ್ತಾರೆ. ಅವರು ಡಿಗ್ರಿ ಏನೋ ಓದ್ತಾ ಇದ್ರು ಸರ್ ಅವಾಗ. ಆಮೇಲೆ ಅಲ್ಲಿಂದ ನಾನು ಸಂಜೆವರೆಗೂ ಅಲ್ಲೇ ವೆಯ್ಟ್ ಮಾಡ್ತೀನಿ ಅವ್ರಿಗೋಸ್ಕರ. ವೆಯ್ಟ್ ಮಾಡಿ ನನಗೆ ಸ್ವಲ್ಪ ತಲೆನೋವು, ಯಾಕೋ ತುಂಬಾ ತಲೆನೋವ್ತಾ ಇರುತ್ತೆ. ತಲೆನೋವ್ಬೇಕಾದ್ರೆ ಅವರು ನನಗೆ ಒಂದು ಮಗು ತರ ನನಗೆ ತೊಡೆ ಮೇಲೆ ಮಲಗಿಸಿ ವಿಕ್ಸಿಸ್ತಾರೆ. ಆದ್ರೂ ಕೂಡ ನಾನು ಅನ್ಕೋತೀನಿ, ನಾನು ಒಳ್ಳೆ ಒಂದು ಸಂಸ್ಕಾರ ಇರ್ತಕ್ಕಂಥ ಒಂದು ಹುಡುಗಿನ ನಾನು ಆರಿಸ್ಕೊಂಡಿದ್ದೀನಿ. ನನ್ನ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಆ ಹುಡುಗಿ ಈಗ್ಲೂ ಹೇಳ್ಬೇಕು ಅಂತ, ಅವರ ತಂದೆ ತಾಯಿಗಿಂತ ಅವ್ರ ಇಡೀ ಕುಟುಂಬಕ್ಕೆ ಅವರ ಕುಟುಂಬದ ಮಾತೇ ತುಂಬಾ ಕೇಳ್ತಾ ಇದ್ದಿದ್ದ ಹುಡುಗಿ. ಅವ್ರ ಇಡೀ ಫ್ಯಾಮಿಲಿ ಮಾತು ಕೇಳ್ತಾ ಇತ್ತು. ಸರಿ ಆಯ್ತು, ಹೀಗೆ ಆಯ್ತು. ಆಮೇಲೆ ಒಂದು ಡೇಟ್ ಫಿಕ್ಸ್ ಮಾಡ್ತಾರೆ ಅವ್ರ ಊರ್ಗ್ ಹೋಗೋದು ಅಂತ. ನನ್ನ ತಂದೆ ಹೇಳ್ತಾರೆ ಬೇಡ, ಮದ್ವೆ ಆಗ್ಬೇಡ. ಇದು ಸೆಂಟ್ರಲ್ ಇನ್ನೊಂದು ನಡೆಯುತ್ತೆ ಸರ್. ನನ್ನ ಫ್ರೆಂಡ್ಸ್ಗೆ ಮತ್ತೆ ನನ್ ತುಂಬಾ ಬೇಕಾದವ್ರಿಗೆ ಫೋಟೋ ತೋರಿಸ್ತೀನಿ ಹುಡುಗಿದು. ತೋರಿಸ್ದಾಗ ಎಲ್ಲಾರು ಹೇಳ್ತಾರೆ ಬೇಡ, ನೀನ್ ಮದ್ವೆ ಆಗ್ಬೇಡ ಹುಡುಗಿನ, ಬೇಡ, ನಿನ್ ಲೈಫ್ ಹಾಳಾಗೋಗ್ಬಿಡುತ್ತೆ, ಮದ್ವೆ ಆಗ್ಬೇಡ. ಅಯ್ಯೋ, ಯಾಕೆ ಹೇಳ್ತಿದಾರೆ ಹಿಂಗೆ? ನಾನು ಮದ್ವೆ ಆಗ್ಬಾರ್ದು ಅಂತ ಹೇಳ್ತಿದ್ದಾನ? ಸುಮಾರು ಜನ, ನನ್ನ ಫ್ರೆಂಡ್ ಒಬ್ರು ಕುಮಾರ್ ಅಂತ ಪೊಲೀಸ್ ಇದ್ದಾರೆ, ತುಂಬಾ ಆತ್ಮೀಯರು ಸರ್ ನನಗೆ. ಅವರು ಕೂಡ ಹೇಳ್ತಾರೆ ಮದ್ವೆ ಆಗ್ಬೇಡ, ನೀನ್ ಲೈಫ್ ಹಾಳಾಗೋಗ್ಬಿಡತ್ತೆ. ನೀವು ಯಾಕೆ ಹಿಂಗೆ ಹೇಳ್ತಿದಾರೆ? ತಪ್ಪಲ್ವಾ ಇವರು? ಆ ಹುಡುಗಿ ನೋಡಿದ್ರೆ ಆ ತರ ನನ್ನ ಇಷ್ಟಪಡ್ತಾಳೆ, ಇವ್ರ ತಂಗಿ ನೋಡಿದ್ರೆ ಈ ತರ ಕೇಳ್ತಿದಾರೆ. ಅವ್ರ ಮನೇಲಿ ಹೇಳ್ತಾರೆ ನಿನ್ನ ಅಪ್ಪ ಅಮ್ಮ ಒಪ್ಕೊಂಡ್ರೆ ಮಾತ್ರ ನನ್ ಮದುವೆ ಮಾಡೋದು ಅಂತಾರೆ. ಏನ್ ಮಾಡೋದು? ನಾನು ಅವ್ರಿಗೆ ಒಂದ್ ಪದ ಹೇಳಿದ್ದೆ. ನನ್ನ ಮನೇಲಿ ನನ್ನ ತಂದೆ ತಾಯಿ ಚಿಕ್ಕ ವಯಸ್ಸಿಂದ ನಾನು ಬೆಳೆದಿರೋದಷ್ಟೇ. ನಾನು ಒಂದ್ ವಯಸ್ಸು ಅಂತ ಬಂದಾಗ, ಅಂದ್ರೆ ನಾನು ಒಂದು 15-16 ವರ್ಷ ಬಂದಾಗ್ಲೇ ನನ್ನ ಮನೆ ಬಿಟ್ಟೆ. ನಾನು ಇಡೀ ಪ್ರಪಂಚ ಸುತ್ತಿದ್ದೀನಿ. ನನಗೆ ಪ್ರೀತಿ ತೋರ್ಸೋರು ನನಗೆ ತುಂಬಾ ಇಷ್ಟ. ಯಾಕೆಂದ್ರೆ ನನ್ನ ತಂದೆ ಸ್ವಲ್ಪ ಕುಡಿದು ಬಂದು ಹಿಂಸೆ ಕೊಡೋದು ಜಾಸ್ತಿ ನಮ್ಮ ಮನೇಲಿ. ನನ್ನ ತಾಯಿಗೂ ಹಿಂಸೆ ಕೊಡೋರು. ಆ ಒಂದು ಮಧ್ಯದಲ್ಲಿ ನನಗೆ ಪ್ರೀತಿನ ಸಿಕ್ಕಿಲ್ಲ. ನಿಮ್ಮಿಂದ ನನ್ನ ಪ್ರೀತಿ ಸಿಕ್ಕರು, ನಾನು ನಿಮ್ ಜೊತೆ ಚೆನ್ನಾಗಿರ್ತೀನಿ ಅಂತ ನಾನು ಅವ್ರಿಗೆ ಹೇಳಿರ್ತೀನಿ. ಅದಕ್ಕೆ ಅವರು ನಿನ್ನ ತಂದೆ ತಾಯಿ ಬಂದು ಒಪ್ಪಿದ್ರೆ ಮಾತ್ರ ನಾನು ಮದುವೆ ಮಾಡ್ತೀನಿ. ಆಯ್ತು, ಹೆಂಗೋ ಮಾಡಿ ನನ್ನ ತಂದೆ ತಾಯಿನ ಒಪ್ಪಿದಾಯ್ತು. ಹುಡುಗಿ ನೋಡಕ್ಕೆ ಅಂತ ಹೋದಾಗ ಇವರ ತಂದೆ ತಾಯಿ ಬೆಂಗಳೂರಲ್ಲಿ ಇರ್ತಾರೆ. ಅವರು ನಮ್ ಜೊತೆ ನಮ್ ಕಾರಲ್ಲಿ ಬರ್ತಾರೆ. ಕಾರಲ್ಲಿ ಹೋಗ್ಬೇಕಾದ್ರೆ ನನ್ನ ತಂದೆ ಹೇಳ್ತಾರೆ ಅವ್ರ ತಂದೆ ತಾಯಿಗೆ, ಇವನು ಲೋಫರ್, ಕೆಟ್ಟ ಪದ, ದಯವಿಟ್ಟು ಕ್ಷಮಿಸಿ, ನನ್ ಲೈವಲ್ಲಿ ಇರ್ತೀರಾ, ಹೇಳ್ಬಾರ್ದು. ಆದ್ರೂ ಹೇಳ್ತಿ. ನನ್ನ ತಂದೆ ಬೈತಾರೆ, ನೋಡಿ ಇವನು ಸರಿ ಇಲ್ಲ, ಇವನು ಕೆಟ್ಟವನು, ಇವನು ಸರಿ ಇಲ್ಲ ಇವನು ಅಂತ ಎಲ್ಲ ನನ್ನ ತಂದೆ ಅವ್ರಿಗೆ ಹೇಳ್ತಾರೆ. ಯಾಕೆಂದ್ರೆ ಮದ್ವೆ ಆಗ್ಬಾರ್ದು ಅಂತ. ಆದ್ರೂ ಆಯ್ತು, ಏನೋ ನಡೀತದೆ, ನಡಿಯಪ್ಪ. ನಮ್ ಚಿಕ್ಕಮ್ಮ ಸುಮ್ನೆ ಇರ್ತಾನೆ ಇರ್ತಾರೆ, ನಂಗೆಲ್ಲ ಮಾತಾಡ್ಬಾರ್ದು, ನೀನು ಹುಡುಗಿ ನೋಡಕ್ ಹೋಗ್ಬೇಕಾರೆ ನೀನ್ ಯಾಕಪ್ಪ ಹಿಂಗೆಲ್ಲ ಹೇಳ್ತೀಯ, ಸುಮ್ಮನೆ ನಡಿಯಪ್ಪ ಅಂತ ನಮ್ ತಂದೆಗೆ ಹೇಳ್ತಾನೆ ಇರ್ತಾರೆ. ನಿಯರೆಸ್ಟ್ ಅವ್ರ ಊರ್ ನಿಯರೆಸ್ಟ್ ಹೋಗ್ತೀವಿ, ಅಲ್ಲಿ ಸ್ವಲ್ಪ ಹಣ್ಣು ಏನೇನೋ ತಗೊಳಕ್ಕೆ ಅಂತ ಹೇಳಿತಾರೆ. ಹಾಗೂ ಹುಡುಗಿ ಅವ್ರ ಮನೆಗೆ ಹೇಳ್ತಾರೆ ಮದ್ವೆ ಮಾಡ್ಬೇಡಿ, ಇವನ್ಗೆ ಸರಿ ಇಲ್ಲ ಇವನು ಅಂತ ನನ್ ತಂದೆ. ಆದ್ರೂ ಹುಡುಗಿ ಮನೆಯವರು ಹೌದು, ನಾನು ಹೇಳಿರ್ತೀನಿ ನನ್ ತಂದೆ ಸ್ವಲ್ಪ ಕೋಪಿಷ್ಟು, ನಮ್ ತಂದೆ ಏನೇ ಅಂದ್ರು ನೀವು ಬೇಜಾರ್ ಮಾಡ್ಕೋಬೇಡಿ ಅಂತ ನಾನು ಅವ್ರಿಗೆ ಹೇಳಿರ್ತೀನಿ ಅಷ್ಟೇ. ಅದೇ ರೀತಿ ಹೋಗ್ತಾ ಹೋಗ್ತಾ ಒಂದು ಬೆಕ್ಕಡ್ಡ ಬರುತ್ತೆ, ಕಪ್ಪು ಬೆಕ್ಕಡ್ಡ ಬರುತ್ತೆ. ನಮ್ ತಂದೆ ಹೇಳ್ತಾರೆ ಅಲ್ಲೂ ಕೂಡ, ನೋಡೋ ಬೆಕ್ಕಡ್ಡ ಬಂದೈತೆ, ಮದ್ವೆ ಆಗ್ಬೇಡ, ನೀನ್ ಲೈಫ್ ಹಾಳಾಗೋಗ್ಬಿಡತ್ತೆ, ನೋಡಮ್ಮ ಇವ್ನ್ ಮದ್ವೆ ಮಾಡ್ಬೇಡ್ರಮ್ಮ, ಇವ್ ಸರಿ ಇಲ್ಲ ಇವನು ಅಂತ ಅಲ್ಲೂ ಹೇಳ್ಕೊಂಡ್ಬಿಟ್ಟಿರ್ತಾರೆ. ಒಳಗಡೆ ಹೋಗಿ ಕೂತ್ಕೋತೀವಿ, ನೀರ್ ಕೊಡ್ತಾರೆ, ನೀರ್ ಕುಡಿತೀವಿ. ಹುಡುಗಿನ ಮುಂದೆ ಕರೆಸ್ದಾಗ ನಾನೇನು ಮಾತಾಡಲ್ಲ. ನನ್ನ ತಾಯಿ ಅಂದಿರು ನನ್ನ ಮನೇಲಿ ಯಾರು ಏನೂ ಮಾತಾಡಲ್ಲ. ನನ್ನ ತಂದೆ ಒಬ್ರು ಮಾತಾಡ್ತಾರೆ. ಬೆಂಗಳೂರಲ್ಲಿ ನಮ್ಮ ಮನೆ ಇರೋದು. ಅಂದ್ರೆ ಹಳೇ ಮನೆ, ತುಂಬಾ ಹಳೆ ಮನೆ ನಮ್ದು. ನಮ್ ತಂದೆ ಹುಡುಗಿಗೆ ಹೇಳ್ತಾರೆ, ನೋಡಮ್ಮ ನಮ್ಮ ಮನೇಲಿ ಕುರಿ ಮೇಕೆ ಇದೆ, ಬೆಳಿಗ್ಗೆ ಎದ್ದು ಕೊಟ್ಟಿಗೆ ಕಸ ಗುಡಿಸ್ಬೇಕು, ಕುರಿ ಸಗಣಿ ಬಾಚ್ಬೇಕು, ಕುರಿ ಮೇಯಿಸ್ಬೇಕು, ಪಾತ್ರೆ ತೊಳಿಬೇಕು, ಬಟ್ಟೆ ಒಗಿಬೇಕು ಅಂತ ಹೇಳಿ ಹಳ್ಳಿ ಭಾಷೆ ನನ್ನ ತಂದೆ ಹೇಳ್ತಾರೆ. ಅವ್ರು ಹೇಳ್ತಾರೆ ಇನ್ನೊಂದ್ ಮಾತು, ನೋಡಿ ಇವನು ಸರಿ ಇಲ್ಲ, ನೀನ್ ಮದ್ವೆ ಆದ್ರೆ ಅವನನ್ನ ಸರಿ ದಾರಿಗೆ ತಗೊಂಬರ್ತೀಯ, ನೀನ್ ಸರಿ ಪಡಿಸ್ಕೊಂತೀಯ ಅವನ್ನ ಅಂತೇಳಿ ನನ್ನ ತಂದೆ ಒಂದಷ್ಟು ಪ್ರಶ್ನೆ ಹಾಕ್ತಾರೆ. ನನಗೆ ಭಯ,
ನನ್ ತಂದೆಗೆ ಅಪ್ಪ ನೀನ್ ಕೈ ಮುಗಿತೀನಿ ಸುಮ್ಮನೆ ಯಾಕೆ ಹಿಂಗೆಲ್ಲ ಹೇಳ್ತೀವಿ ನಮ್ ಜನರ ಮುಂದೆ ನಾನು ಮರ್ಯಾದೆ ಕಲಿತಿದ್ಯಾ, ದಯವಿಟ್ಟು ಕೈ ಮುಗಿತೀನಿ ಬೇಡಪ್ಪ ಬೇಡಪ್ಪ ಅಂತ ನನ್ನ ತಂದೆ ನಾನು ಹೇಳ್ತಾ ಇರ್ತೀನಿ. ಸೊ ಆಮೇಲೆ ಸ್ವಲ್ಪ ಹಣ್ಣು ಅದು ಇದು ತಗೊಂಡೋಗಿರ್ತಾರೆ, ಮುಂದೆ ಇಡ್ತಾರೆ. ಮುಂದೆ ಇಟ್ಟಾಗ ಅಲ್ಲಿ ಆಕ್ಚುಲಿ ಹುಡುಗಿ ನೋಡಿ ಒಂದ್ ಒಪ್ಪಿಗೆ ಅಂತ ಮಾಡ್ತಾರಲ್ಲ ಹೂವ ಮುಡ್ತಿ, ಅದಷ್ಟು ಮಾಡೋಣ ಅನ್ನೋ ಮನಸ್ಥಿತಿ ನಮ್ಮಲ್ಲಿರುತ್ತೆ. ಹೂವ ಮುಡ್ಸಕ್ಕೆ ಅಂತ ಹೋಗ್ತಾರೆ. ಅಷ್ಟೊಳಗೆ ಇವ್ರು ಹೇಳ್ತಾರೆ ಹೆಂಗಿದ್ರು ಬಂದಿದ್ದಾರೆ ಎಲ್ಲ ತಗೊಂಡು ಎಂಗೇಜ್ಮೆಂಟ್ ಮಾಡ್ಬಿಡೋಣ. ನಾವೇನು ಪ್ರಿಪ್ರೇಷನ್ ಆಗಿಲ್ಲ ಎಂಗೇಜ್ಮೆಂಟ್ಗೆ, ಅದ್ರ ನಮ್ ಆ ಮನಸ್ಥಿತಿನೇ ಇಲ್ಲ ನಮ್ಮಲ್ಲಿ. ಆಯ್ತು, ನನಗೂ ಒಂದು ಖುಷಿ ಆಯ್ತು ಬಿಡು, ಎಂಗೇಜ್ಮೆಂಟ್ ಮಾಡ್ತಿದ್ದಾರೆ ಏನೋ ಆಗೋಗುತ್ತೆ. ಆಯ್ತು, ನನ್ನ ಕೈಲಿ ಇದ್ದಿದ್ ಉಂಗ್ರ ಕೊಟ್ರು ಹುಡುಗಿ ಕೈಗೆ, ಹುಡುಗಿ ಕೈಲಿ ಇದ್ದಿದ್ ಉಂಗ್ರ ನನಗ್ ಕೊಟ್ರು. ಉಂಗ್ರ ಎಕ್ಸ್ಚೇಂಜ್ ಆಯ್ತು, ಎಂಗೇಜ್ಮೆಂಟ್ ಆಯ್ತು ಅಂತ ಹೇಳ್ಬಿಟ್ರು. ಓಕೆ ಆಯ್ತು. ಅದಾದ ನಂತರ ಎಲ್ಲ ಆಯ್ತಲ್ಲ, ಊಟ ಆಯ್ತು, ಸರಿ ಆಯ್ತು ಬೆಂಗಳೂರು ಹೊಡ್ತೀವಿ ಅಂತೇಳಿ ಮತ್ತೆ ಅವ್ರ ತಂದೆ ಅಲ್ಲಿಂದನೇ ನನ್ನ ಜೊತೆ ವಾಪಸ್ ಬಂದ್ಬಿಟ್ರು ಕಾರಿಂದಾನೆ. ಅದಾದ್ಮೇಲೆ ನಮ್ಗೆ ಅವ್ರ ಮನೆಗೆ ಹೋಗಿ ಬರೋದು ಮಾತುಕತೆ ಎಲ್ಲ ಇತ್ತು, ಚೆನ್ನಾಗಿತ್ತು. ಸ್ವಲ್ಪ ಬೇಗ ಹೇಳಿ. ಹಲೋ, ಸ್ವಲ್ಪ ಬೇಗ ಹೇಳು. ಓಕೆ. ಅಲ್ಲಿಂದ ಅವ್ರ ಮನೆಗೆ ಹೋಗಿ ಬರೋದೆಲ್ಲ ಆಯ್ತು. ಒಂದಿನ ನಾನು ಸ್ವಲ್ಪ ಸ್ಮೋಕ್ ಮಾಡ್ತೀನಿ, ಸಿಗರೇಟ್ ಸೇರ್ತೀನಿ. ಒಂದಿನ ಏನ್ ಮಾಡಿದೆ, ಬಟ್ಟೆ ತಗೊಂಬರಕ್ಕೆ ಅಂತ ಹೇಳಿದ್ರು ನನಗೆ, ಬಟ್ಟೆ ತಗೊಳಕ್ ಹೋಗೋಣ ಅಂತ. ನಾನು ಏನಂದ್ರೆ ಆಯ್ತು ಬರ್ತೀನಿ ನಾನು ಅಂತೇಳಿ, ನನ್ಗೆ ಅವರು ರೋಡಲ್ಲಿ ಬರ್ತಾ ಇದ್ರಂತೆ ನನ್ನ ಮದುವೆ ಆಗೋ ಹುಡುಗಿ. ನಾನು ನೋಡಿರ್ಲಿಲ್ಲ, ಸಿಗರೇಟ್ ಸೇರ್ಕೊಂಡು ಹೋಗ್ತಾರೆ, ನೋಡ್ಬಿಟ್ರು. ಅನ್ಎಕ್ಸ್ಪೆಕ್ಟೆಡ್ ನಮ್ಗೆ ಅಲ್ಲಿ ಒಂದು ಕ್ಲಾಶ್ ಆಗುತ್ತೆ, ನನ್ ಮದುವೆನೇ ಬೇಡ ಅಂತ ಹೇಳ್ತಾರೆ. ನಾನು ಆಯ್ತು ಬೇಡ ಬಿಡಿ, ನಾನೇನೋ ಮಾಡ್ದಿರೋ ತಪ್ಪೇನೋ ಮಾಡಿಲ್ಲ, ಇವತ್ತು ಮಾಡಿದೀನಿ, ನಾನು ಅದನ್ನ ಬಿಟ್ಬಿಡ್ತೀನಿ ಅಂತೇಳಿ ದೂರ ಆಗೋದು. ಆ ಸೆಂಟ್ರಲ್ಲಿ ಸ್ವಲ್ಪ ಕೋಪ ಮನಸ್ತಾಪ ಆದ್ರೂ ಮದ್ವೆ ಬೇಡ ಅನ್ನೋ ಮಟ್ಟಕ್ಕೆ ಹೋಗಿದ್ರು ಕೂಡ ಮದ್ವೆ ಆಗ್ಲೇಬೇಕು ಅನ್ನೋ ಮಟ್ಟಕ್ಕೆ ಮತ್ತೆ ಬಂದ್ಬಿಡ್ತು. ಅದಾದ್ಮೇಲೆ ಅವರು ಡೇಟ್ ಇರ್ತಾರೆ ಮದ್ವೆಗೆ, ನಮ್ಮ ಮನೇಲೂ ಡೇಟ್ ಇರ್ತಾರೆ. ಆಯ್ತು ಓಕೆ, ಡೇಟ್ ಆಗೋಯ್ತು, ಮದ್ವೆ ಡೇಟ್ ಆಯ್ತು. ಆಮೇಲೆ ಅವ್ರಿಗೆ ಗಂಡು ಮಕ್ಳಿಲ್ಲ ಇರೋದ್ರಿಂದ ನಾನೇ ಚಪ್ರ ಎಲ್ಲ ಹಾಕ್ಸಕ್ಕೆ ಹೋದೆ ಸರ್. ಏನ್ ಬೇಕು ಅವ್ರಿಗೆ ಗಡಿ ಗಿರಿ ಎಲ್ಲ ತಗೊಂಡೋಗಿ ಕೊಟ್ಟೆ ಸರ್. ಇಲ್ಲಿಂದ ನನ್ನ ಜೀವನ ಪ್ರಾರಂಭ, ಮುಳ್ಳಿನ ಹಾಗೆ ಯಾವ ರೀತಿ ಆಯ್ತು ಅನ್ನೋದಕ್ಕೆ ಇಲ್ಲಿಂದ ಪ್ರಾರಂಭ ಸರ್ ನನ್ನ ಜೀವನ. ಗರಿ ಎಲ್ಲ ಹಾಕಾಯ್ತು ಸರ್. ನಮ್ಮ ಮನೇಲಿ 6:30 ಚೌಟ್ರಿ ಸರ್, ಯಶವಂತಪುರದಲ್ಲಿ ನಿಮ್ಮ ಚೌಟ್ರಿಲಿ ಮದ್ವೆ ಸರ್. ನಾನೇ ಹೋಗಿ ಚೌಟ್ರಿಗೆ ಇಬ್ರು ಸೇರಿ ದುಡ್ಡು ಕೊಟ್ಟಿದ್ದೀವಿ ಸರ್. ಅವ್ರ ಮನೆಯಿಂದ ನಾನು ಒಂದು ಸಾಸಿವೆ ಕಾಳಷ್ಟು ಇಸ್ಕೊಂಡಿಲ್ಲ ಸರ್. ನನ್ನ ಕಾಲ್ಗೆ ಹಾಕಿರೋ ಚಪ್ಪಲಿ ಸಹಿತ ಇಸ್ಕೊಂಡಿಲ್ಲ ಅವ್ರ ಮನೆಯಿಂದ. ಯಾಕೆಂದ್ರೆ ಅವ್ರು ತೀರಾ ಬಡವರು ಅಂತ, ನಾವೇನು ತೀರಾ ಶ್ರೀಮಂತರು ಅಂತಾನಲ್ಲ. ಆಯ್ತು, ನಾನು ಫೋನ್ ಮಾಡಿದೆ ಅವ್ರ ಅಮ್ಮನಿಗೆ, ಹಿಂಗೆ 6:30 ಆಗಿದೆ, ರಿಸೆಪ್ಷನ್ಗೆ ಹೊರಟ್ಬಿಡೋಣ, ಲೇಟ್ ಆಗ್ಬಿಡುತ್ತೆ, ಬರ್ತಾ ಇದೀವಿ ಅಂತ ಅವ್ರ ಅಮ್ಮನಿಗೆ ಫೋನ್ ಮಾಡಿದೆ. ಅವನಪ್ಪ ನಾವು ಚೌಟ್ರಿ ಬಂದ್ಬಿಟ್ಟಿದೀವಿ, ನೀವು ಬಂದ್ಬಿಡಿ ಹೇಳ್ತಾರೆ. ಆಯ್ತು 6:30 ಆಗಿದೆ, ನಾವು ಬೇಗ ಬಂದ್ಬಿಡ್ತೀವಿ ಅಂತ ಹೇಳಿ ಹೊರಟ್ವಿ ಸರ್. ಯಶವಂತಪುರ ಹೋಗೋದಕ್ಕೆ 15 ವರ್ಷದ ಹಿಂದೆ 5 ನಿಮಿಷ 10 ನಿಮಿಷ ಸಾಕು ಸರ್, ಅಲ್ವಾ ಸರ್? ಯಾಕೆಂದ್ರೆ ಟ್ರಾಫಿಕ್ ಇರ್ಲಿಲ್ಲ. ಸೆಕೆಂಡ್ ಸ್ಟೇಜ್ ಇಂದ ಅಲ್ಲಿ ಹೋಗಕ್ಕೆ 10 ನಿಮಿಷ ಸಾಕಾಗಿತ್ತು. ಹೋದ್ವಿ ಸರ್, ½ an hour ಹೋದ್ವಿ, ನಿಧಾನಕ್ಕೆ ಹೋದ್ವಿ. ನನ್ನಿಂದ ಸುಮಾರು ಒಂದು 10-12 ಕಾರ್ ಇತ್ತು, ನನ್ನ ಫ್ರೆಂಡ್ಸು ಎಲ್ಲಾರು ಇದ್ರು, ಸಂಬಂಧಿಕರು ಎಲ್ಲಾರು ಇದ್ರು ಸರ್. ಚೌಟ್ರಿ ಬಾಕ್ಲಿಗೆ ಹೋಗ್ತೀನಿ, ಚೌಟ್ರಿ ಮುಂದೆ ನಿಂತು ನೋಡಿದ್ರೆ ಒಂದ್ ಚಕ್ರ ಹಾಕಿಲ್ಲ ಸರ್. ಚೌಟ್ರಿ ಬೀಗ ಹಾಕ್ಬಿಟ್ಟಿದ್ದಾರೆ. ಚೌಟ್ರಿ ಬೀಗ? ಹಾ, ಚೌಟ್ರಿಲಿ ಯಾರು ಇಲ್ಲ. ಬಟ್ ಬನ್ನಿ ಯಾರು ಸರ್? ಬನ್ನಿ ಆಲ್ರೆಡಿ ಇದ್ದೀವಿ ಅಂತ ಹೇಳಿದ್ರಲ್ವಾ? ಹೌದು, ನನಗೆ ಹೇಳಿದ್ರು ಬಂದಿದ್ದೀವಿ ಅಂತ. ಬಟ್ ಅಲ್ಲಿ ಹೋದಾಗ ಚೌಟ್ರಿ ಯಾರು ಇಲ್ಲ, ಯಾರು ಬಂದಿಲ್ಲ. ಚೌಟ್ರಿ ಬೀಗ ನನಗೆ ಶಾಕ್ ಆಗೋಯ್ತು. ಬಂದೆ ಸೆಕ್ಯೂರಿಟಿ ಕೇಳ್ತೀನಿ, ಏನಪ್ಪಾ ಚಪ್ರ ಹಾಕಿಲ್ಲ, ಯಾರು ಬಂದಿಲ್ಲ. ಅಲ್ಲ ಸ್ವಾಮಿ, ನಿಮಗಿರ್ಬೇಕು, ನೀವು 7 ರಿಸೆಪ್ಷನ್ ಇರೋದು ನಿಮ್ದು, ನೀವು ಬೇಗ ಬರ್ಬೇಕಲ್ವಾ ಅಂತ ನನಗೆ ಹೇಳು. ವಿಶ್ವನೇ ಅವ್ರ ತಾಯಿ ಫೋನ್ ಮಾಡ್ತೀನಿ, ಇಲ್ಲಪ್ಪ ಒಂಚೂರು ಇಲ್ಲಿ ಮನೇಲಿ ಒಂಚೂರು ಕೆಲಸ ಮಾಡೋದು, ಅದೊಂದು ಪೂಜೆ ಮಾಡೋದು ಲೇಟ್ ಆಗೋಯ್ತು, ಬೇಜಾರಾಗ್ಬೇಡಪ್ಪ, ಬರ್ತಾ ಇದ್ದೀನಿ. ಅಮ್ಮ ಚೌಟ್ರಿಗೆಲ್ಲ ಬಂದ್ಬಿಟ್ಟಿದೀವಮ್ಮ, ಒಂದು ಗೆರಿ ಹಾಕಿಲ್ಲ, ಒಂದು ಏನು ಅರೇಂಜ್ಮೆಂಟ್ ಮಾಡಿಲ್ಲ, ಚೌಟ್ರಿಲಿ ಬಟ್ಟೆ ಇಲ್ಲ, ನೈಟ್ ಅಡುಗೆ ಮಾಡೋದಕ್ಕೆ, ಏನಮ್ಮ? ಅಲ್ಲಪ್ಪ ಆಯ್ತು ಬಂದೆ, ನಾನು ಮಾತಾಡಕ್ ಆಗ್ತಾ ಇಲ್ಲ, ಇಲ್ಲಿ ಜನ ಇದ್ದಾರೆ, ಬರ್ತಾ ಇದ್ದೀನಿ. ಸರಿ ಆಯ್ತು, ಇದು ಸಮಾಧಾನ ಮಾಡಿದೆ. ಅಮ್ಮ ಏನೋ ಪಾಪ ತೊಂದರೆ ಆಗಿದೆ, ಬರ್ತಿದಾರ. ಅಂದ್ರೆ ಅಷ್ಟೊತ್ತಿಗೆ ನಿಮ್ ಸಂಬಂಧಿಕರೆಲ್ಲ ಬಂದಿದ್ರಾ? ಎಲ್ಲ ಬಂದ್ಬಿಟ್ಟಿದ್ದಾರೆ. ಚೌಟ್ರಿ ಮುಂದೆ ಸುಮಾರು ಒಂದು 500-600 ಜನ ಎಲ್ಲ ಸೇರ್ಕೊಂಡ್ಬಿಟ್ಟಿದ್ದಾರೆ. ಬಂದವರೆಲ್ಲ ಒಂದೊಂದು ಪ್ರಶ್ನೆ ನನ್ನ, ಯಾಕೆ ಏನು ಆಯ್ತಾ? ಇಲ್ಲ ಏನೋ ತೊಂದರೆ ಆಗಿತ್ತಂತ ಅವ್ರ ಫ್ಯಾಮಿಲಿಲಿ ಬರ್ತಾ ಇದ್ದಾರೆ. ಏನೋ ನನ್ ಒಂದು ಮಾತನ್ನ ಹೇಳಿ ಸಮಾಧಾನ ಮಾಡ್ತಾ ಇದ್ದೀನಿ ಎಲ್ಲಾನು. ಆ ಸಮಾಧಾನದ ಮಧ್ಯೆ ನಾನು ಕಾಲ್ ಮಾಡ್ತಾ ಇದ್ದೀನಿ ಅವ್ರಿಗೆ,
ಸರಿ, ಎಲ್ಲಿದ್ದೀರಮ್ಮ, ಬರ್ತಾ ಇದ್ದೀರಾ. ಯಾರು ನಂಬಲ್ಲ ನೀವು, 7:30, 8:30, 9:30, 10:30, 11:00 ಸರ್, ಬಂದಿಲ್ಲ. ಸಂಜೆ ನೈಟ್ 11:30. ನೈಟ್ ರಿಸೆಪ್ಷನ್ ಬಂದಿಲ್ಲ. 11:30 ಆದ್ರೂ ಬಂದಿಲ್ಲ ಸರ್. ನನ್ನ ಜೊತೆಲಿ ಇರ್ತಕ್ಕಂಥ ಫ್ರೆಂಡ್ಸ್ ಎಲ್ಲ ಓಲ್ಡಕ್ ಸ್ಟಾರ್ಟ್ ಆದ್ರು. ನಾನೇನೋ ಸಮಾಧಾನ ಮಾಡಿದ್ರೆ ಒಂದ್ ಕೆಲಸ ಮಾಡಿ, ರಿಲೇಷನ್ ಎಲ್ಲ ಬಂದ್ಬಿಟ್ಟಿದ್ದಾರೆ, ಯಾವ್ದಾದ್ರು ಹೋಗಿಂದ ಸ್ವಲ್ಪ ತಿಂಡಿ ತಗೊಂಡು ಇವ್ರಿಗೆಲ್ಲ ಕೊಡಿ, ಸ್ವಲ್ಪ ಸಮಾಧಾನ ಆಗ್ಲಿ ಅಂತ ಹೇಳಿ ಸರ್ ರೋಡಲ್ಲೇ ಟಿಫನ್ ತಿಂಡಿ ಎಲ್ಲ ತರಿಸ್ಕೊಟ್ಟೆ. ಅಸಲು ಸುಮಾರು ಜನ ಹೊಂಟೋದು. ಒಂದ್ ಉಳ್ಕೊಂಡಿದೀವಿ ಅಂತಾನೆ 100-150 ಜನ ನನ್ ತುಂಬಾ ಆತ್ಮೀಯರಾಗಿದ್ದು ಉಳ್ಕೊಂಡಿದ್ದಾರೆ ಸರ್. 12:30 ಫೋನ್ ಬರುತ್ತೆ, ಅಪ್ಪ ಯಾವ್ದಾರು ಕಾರ್ ಕಳಿಸ್ಕೊಡು. ಸರಿ, 12:30 ನಾನ್ ಫೋನ್ ಮಾಡ್ತೀನಿ, ಅಮ್ಮ 12:30 ನೀವ್ ಮದುವೆ ಮಾಡಕ್ ಇಷ್ಟ ಇಲ್ಲ, ನೀವು ಹೇಳ್ಬಿಡಿ ಅಮ್ಮ, ವಾಪಸ್ ಹೊರಟೋಗ್ತೀವಿ ನಾವು. ನನ್ ತಂದೆ ಫೋನ್ ಕಿತ್ಕೋತಾರೆ. ನಿನ್ ಮನುಷ್ಯತ್ವ ಇದೆಯಲ್ಲ ನಿನಗೆ ಅಂತ ನನ್ನ ತಂದೆ ನನ್ನ ಬೈದ್ಬಿಟ್ಟು ಫೋನ್ ಕಿತ್ಕೊಂಡು ಅವ್ರ ತಾಯಿ ಹತ್ರ ಮಾತಾಡ್ತಾರೆ. ಅಲ್ಲಮ್ಮ, ನೀವ್ ಮಕ್ಳು ಮದುವೆ ಮಾಡಕ್ಕೆ ಅಂತ ನೀವಿದ್ದೀರಾ, ಇಲ್ಲ ಏನ್ ತಿಂತೀರಾ ಅಂದ್ರೆ ಸ್ವಲ್ಪ ನಮ್ ತಂದೆ ರೂಢ ಮಾತಾಡಿದ್ರು. ನೀವ್ ಮನುಷ್ಯ, ನೀವು ಜೀವ ಅನ್ಕೊಂಡಿದ್ದೀರಾ, ಮಗಳು ಮದುವೆ ಮಾಡ್ತೀರಾ, ಏನ್ ಮಾಡ್ತಿದ್ದೀರಾ ನೀವು, ಮನುಷ್ಯತ್ವ ಇದೆಯಾ ಹಾಗೆ. ನನ್ನ ತಂದೆ ಬೈತಾರ ಅವ್ರ ಅಮ್ಮನಿಗೆ. ನನ್ನ ತಂದೆಗೆ ಕೆಟ್ಟ ಮಾತಲ್ಲಿ ಅವ್ರ ತಾಯಿ ಬೈದ್ಬಿಡ್ತಾರೆ. ನನ್ನ ತಂದೆ ಸ್ವಲ್ಪ ರಾಶ್ ಆಗೋಗುತ್ತೆ, ತುಂಬಾ ಕೋಪ ಆಗೋಗುತ್ತೆ, ದೊಡ್ಡ ಗಲಾಟೆ ನಡೆದೋಗುತ್ತೆ ನನ್ಗೂ ನನ್ನ ತಂದೆ ಮಧ್ಯ. ಆ ಮಧ್ಯದಲ್ಲಿ ಕೂಡ ನನ್ನ ಚಿಕ್ಕಂದಿರು ತುಂಬಾ ದೊಡ್ಡ ಮಟ್ಟದಲ್ಲಿ ಒಂದು ಪಾತ್ರ ವಹಿಸ್ತಾರೆ. ಇಲ್ಲಪ್ಪ, ಏನೋ ತಪ್ಪಾಗೋಗಿದೆ, ನಿಮ್ಮ ಕಾಲು ಹಿಡ್ಕೋತೀನಿ, ಸುಮ್ಮನಿದ್ಬಿಡಿ ಅಂತ ನನ್ನ ತಂದೆ ಸಮಾಧಾನ ಮಾಡ್ತಾರೆ. ನಾನ್ ಮತ್ತೆ ಅವ್ರಿಗೆ ಫೋನ್ ಮಾಡ್ತೀನಿ, ಅಮ್ಮ ತುಂಬಾ ಗಲಾಟೆ ಆಗ್ತಿದೆ, ದಯವಿಟ್ಟು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊತೀನಿ, ಎಲ್ಲಿದ್ದೀರಾ? ಹಾಗೆ ಹೇಳ್ತಾರೆ, ಅಪ್ಪ ನನ್ ಕಾರ್ ಕೆಟ್ಟೋಗ್ಬಿಟ್ಟಿದೆ, ಕಾರ್ ಕಳ್ಸ್ಕೊಡು. ನೀವು ಕಾರ್ ನನ್ನ ಹತ್ರ ಇದ್ದು 4 ಕಾರ್, ನನ್ನ ಫ್ರೆಂಡ್ಸು ನನ್ಗೆ ಎಲ್ಲ 4 ಕಾರ್ ಕಳ್ಸ್ಕೊಡ್ತೀವಿ. ಕಾರ್ ಕಳ್ಸ್ಕೊಟ್ಟಾಗ ಕಾರ್ ತಗೊಂಡು 1:30 ರಾತ್ರಿ ಬರ್ತಾರೆ ಸರ್. ಅಂದ್ರೆ ಅವ್ರು ನಿಜವಾಗ್ಲೂ ಕಾರ್ ಕೆಟ್ಟೋಗಿದ್ದು ಹೌದಾ? ಯಾವ ಕಾರು ಇರ್ಲಿಲ್ಲ ಸರ್ ಅವ್ರ ಹತ್ರ, ಯಾವ ಕಾರು ಬಂದಿರ್ಲಿಲ್ಲ ಸರ್ ಅವ್ರ ಮನೆ ಹತ್ರ. 1:30 ರಾತ್ರಿ ಬರ್ತಾರೆ. ಬಂದು ಸ್ವಲ್ಪ ವಾದ ನಡೆಯುತ್ತೆ, ನೀವ್ ಅಂತವ್ರು ಇಂತವ್ರು ಹಾಗೆ ಹೀಗೆ ಅಂತ ನಡೆಯುತ್ತೆ. ನಾನೆಲ್ಲಾನು ಸಮಾಧಾನ ಮಾಡ್ತೀನಿ ಏನೋ ಆಮೇಲೆ ನಮ್ಮ ಮಾವ ಮತ್ತೆ ನನ್ನ ತಾಯಿಯವರ ತಮ್ಮ ಮತ್ತೆ ನಮ್ಮ ಚಿಕ್ಕಮ್ಮ ಇಬ್ರು ನನಗೊಂದು ಮಾತು ಹೇಳ್ತಾರೆ, ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಪ್ಪ, ಒಂದು ಹೆಣ್ಮಗಳು ಜೀವನ ಅದು. ನಮ್ ಚಿಕ್ಕಮ್ಮನಿಗೆ 2 ಹೆಣ್ಮಕ್ಳಿದ್ರು, ನನ್ ತಂಗಿದ್ರು. ನೋಡು, ನಿನಗೂ ತಂಗಿದಿದ್ದಾರೆ, ಕೋಪ ಮಾಡ್ಕೋಬೇಡ, ಹಾಗೆ ಆಗೋಗಿದೆ, ಬಿಟ್ಬಿಡೋದನ್ನ. ಆಯ್ತಮ್ಮ ಸರ್. ಈ ಮಧ್ಯ ನಾವು ಈ ಚೌಟ್ರಿ ಹತ್ರ ಬಂದ್ರು ಸರ್, ಅವ್ರು ಹೇಳ್ಬಾರ್ದು ಯಾವ ಮಟ್ಟದಲ್ಲಿ ಬಂದ್ರು ಅಂದ್ರೆ ಯಾರು ನಂಬಲ್ಲ ಸರ್. ಯಾವ ರೀತಿ ಬಂದ್ರು ಅಂದ್ರೆ ಸರ್, ಒಬ್ಬ ಭಿಕ್ಷುಕನಿಗೆ ಒಂದು ಗೌರವ ಇದೆ. ಚೌಟ್ರಿ ಒಳಗೆ ಕರ್ಕೊಳ್ಳಕ್ಕೆ ಒಂದು ಶಾಸ್ತ್ರ ಮಾಡ್ಬೇಕಲ್ಲ, ಶಾಸ್ತ್ರ ಮಾಡೋದಕ್ಕೆ ಅವಾಗ 2:30 ರಾತ್ರಿ ಶಾಸ್ತ್ರ ಮಾಡ್ತೀವಿ ಅಂತ. ಆಯ್ತು, ಶಾಸ್ತ್ರ ಏನಿತ್ತು ಮಾಡಿದ್ರು, ಎಲ್ಲ ಆಯ್ತು. ಈ ರಾತ್ರಿ ಎಲ್ಲ ಶಾಸ್ತ್ರ ಮಾಡಿದ್ರು. ಬೆಳಗ್ಗೆ ಚೌಟಿಲಿ ಟಿಫನ್ ಅಂದ್ರೆ ಊಟ ತಿಂಡಿದೆಲ್ಲ ನಾನು ಭಟ್ರಿಗೆ ಹೇಳಿ ವ್ಯವಸ್ಥೆ ಮಾಡಿದ್ದೆ. ಅಂದ್ರೆ ನಾನು ಅವ್ರ ತಾಯಿ ಇಬ್ಬರೇ ಕೂತು ಈ ಭಟ್ರದೆಲ್ಲ ವ್ಯವಸ್ಥೆ ಮಾಡಿದ್ದೀನಿ. ನನ್ನ ತಂದೆ ನನಗ್ ಮೊದ್ಲೇ ಹೇಳಿದ್ರು, ನೋಡು, ನಾನು ನಿನ್ನ ಮದುವೆ ಮಾಡ್ಬೇಕು, ನಿನ್ನ ತಂದೆ ಸ್ಥಾನದಲ್ಲಿ ನಾನೆಲ್ಲ ಮಾಡ್ತೀನಿ, ಆದ್ರೆ ನಿನ್ನ ಜವಾಬ್ದಾರಿ ಬರ್ಬೇಕು, ನಿನ್ನ ಮದ್ವೆ ನೀನೇ ಆಗ್ಬೇಕು, ನಿನ್ನ ಖರ್ಚು ವೆಚ್ಚಗಳು ನಿನಗೆ ಗೊತ್ತಾಗ್ಬೇಕು. ಯಾಕಂದ್ರೆ ನಾನು ನನ್ನ ಮಗನಿಗೆ ಕೆಲವು ದಿನಗಳ ಅಂದ್ರೆ ಕೆಲವು ವರ್ಷಗಳು ಬಿಟ್ಟು ಮದ್ವೆ ಆಗ್ಬೇಕು ಅಂತಿದ್ದೆ, ಮಾಡ್ಬೇಕು ಅಂತಿದ್ದೆ. ಬಟ್ ಈಗ್ಲೇ ನೀನು ಮಾಡ್ಕೋಬೇಕು ಅಂತ ನೀನ್ ಹಠ ಮಾಡಿದ್ಯಾ, ನಿನ್ನ ಇಚ್ಛೆ ಅದೆಲ್ಲ ಅಂತ. ಬೆಳಿಗ್ಗೆ ಟಿಫನ್ಗೆ ನಾನು ಎಲ್ಲಾರ್ಗು ಟಿಫನ್ ಮಾಡಿ ಅಂತ ಕಳ್ಸಿಕೊಡ್ತಾ ಇದ್ದೀನಿ. ಅಲ್ಲಿ ನಿಂತಿರ್ತೀನಿ, ಶಾಸ್ತ್ರ ಎಲ್ಲ ಮುಗ್ದಿರುತ್ತೆ, ಫ್ರೆಂಡ್ಸ್ ಎಲ್ಲ ಮಾತಾಡ್ತಿರ್ತಾರೆ. ನಾನ್ ಫ್ರೆಂಡ್ಸ್ಗಳಿಗೆ ಹೇಳ್ತೀನಿ, ಅಪ್ಪ ತಿಂಡಿಗಳಿಗೆ ಎಲ್ಲಾರು ಕಳಿಸ್ಬಿಡು, ಮರಿಬೇಡ, ಎಲ್ಲಾರ್ಗು ಹೇಳ್ತಾ ಇರ್ತೀನಿ. ಇವ್ರು ರಾತ್ರಿ ಮಾಡಿದ್ದು ನನ್ನ ತಂದೆಗೆ, ರಾತ್ರಿ ಏನು ತಿಂಡಿ ಏನೋ ಅಂದ್ರೆ ಯಾರು ಭಟ್ರು ಬಂದಿರ್ಲಿಲ್ವಲ್ಲ, ಏನು ಮಾಡ್ತಿಲ್ಲ ಅಂತ ಬೆಳಿಗ್ಗೆನೂ ನಮ್ ತಂದೆ ನೋಡಲ್ಲ ಪಾಪ, ಗೊತ್ತಿರಲ್ಲ ನಮ್ ತಂದೆಗೆ. ನಮ್ ತಂದೆ ಏನ್ ಮಾಡ್ತಾರೆ, ಗೆಸ್ಟ್ಗಳೆಲ್ಲ ಬಂದಿರಲ್ಲ ಅಂದ್ಬಿಟ್ಟು ಹೋಟೆಲ್ ಹೋಗಿ ಒಂದು 100 ಜನಕ್ಕೆ ತಿಂಡಿ ಪಾರ್ಸಲ್ ಮಾಡ್ತಿರ್ತಾರೆ. ಆ ಪಾರ್ಸಲ್ ಮಾಡ್ತಿದ್ದ ನಮ್ಮ ಅತ್ತೆಯವರ ತಮ್ಮ ನೋಡ್ಬಿಡ್ತಾರೆ. ನೋಡಿ ಅವ್ರ ಬಿಲ್ ಕೊಡ್ತಾರೋ ನನ್ನ ತಂದೆ ಬಿಲ್ ಕೊಡ್ತಾರೋ ನನಗೆ ಗೊತ್ತಿಲ್ಲ. ಒಂದು ನೇರವಾಗಿ ನಮ್ಮ ಅತ್ತೆ ತಮ್ಮ ಏನ್ ಮಾಡ್ತಾರೆ, ನಮ್ಮ ಅತ್ತೆಗೆ ಹೇಳ್ತಾರೆ, ನೋಡಿ ಆ ಹುಡುಗವ್ರ ಅಪ್ಪ ಹೋಟೆಲ್ ತಿಂಡಿ ಪಾರ್ಸಲ್ ಮಾಡ್ತಿದ್ದಾರೆ, ಇನ್ನು ತಿಂಡಿ ಮಾಡ್ತಿಲ್ವಾ,
ಏನು ಅವ್ರಿಗೆ ಗೊತ್ತಾಗಲ್ವಾ ಹಾಗೆ ಹೀಗೆ ಅಂತ ಕೂಗಾಡ್ತಾರೆ. ಅವರಿಬ್ರು ಅಂದ್ರೆ ಅಕ್ಕ ತಮ್ಮ ಕೂಗಾಡ್ತಾರೆ, ಒಂದು ರೂಮಲ್ಲಿ ಏನೋ ಸೀದಾ ನಮ್ಮ ಅತ್ತೆ ಬರ್ತಾರೆ. ನನ್ನ ಫ್ರೆಂಡ್ಸ್ ಜೊತೆ ಮಾತಾಡ್ತಿರ್ತೀನಿ, ನೇರ ಬಂದು ಕುಮಾರ ಹೊರಲಿ ಅಂತಾರೆ. ನಾನು ಒಬ್ಬ ಹೇಳ್ತೇನೆ, ನಿಮ್ಮ ಅತ್ತೆ ನಿನ್ನ ಕರೀತಾವ್ರೆ, ಮದುವೆ ಮುಂಚೆ ಏನು ಹೆಂಗ್ ಕರೀತಾರೆ ನಿನ್ನ ಸರಿ ಅನ್ಬಿಟ್ಟು ಹೋಗ್ತೀನಿ. ಅದನ್ನ ಬಂದು ನನ್ನ ಸೈಡ್ ಕರೆದು ಕೇಳಿ ಏನಾಗಿದೆ ಅಂತ ಕೇಳಿ. ನಿಮ್ ಮದುವೆ ಮುಂಚೆ ಈ ತರ ಎಲ್ಲ ಮಾತಾಡೋರು, ಈ ತರ ಎಲ್ಲ ನಡ್ಕೊಳ್ಳೋರು ಮುಂದಕ್ಕೆ ಏನಾಗುತ್ತೆ, ನನ್ನ ಮದುವೆನೇ ಬೇಡ ನನ್ನ ಮದುವೆ ಅಂತ ಹೇಳ್ಬಿಟ್ಟು ನಾನು ಬಂದು ಕಾರ್ ಸ್ಟಾರ್ಟ್ ಮಾಡಕ್ ಹೋಗ್ತೀನಿ. ಕಾರಲ್ಲಿ ಕುತ್ಕೊಂಡ್ಬಿಡ್ತೀನಿ ನಾನು ಲಾಕ್ ಮಾಡಿ. ಅದು ನಮ್ಮ ಚಿಕ್ಕಂಬೀರು ಗೊತ್ತಾಗ್ಬಿಡುತ್ತೆ. ಮತ್ತೆ ಬರುತ್ತೆ ನಮ್ಮ ಚಿಕ್ಕಂಬೀರು, ನಿನ್ ಕೈ ಮುಗಿತೀನೋ, ನಿನ್ನ ಭವಿಷ್ಯಕ್ಕಿಂತ ನಾನು ಒಂದು ಹೆಣ್ಮಗಳು ಭವಿಷ್ಯ ಯೋಚನೆ ಮಾಡ್ತಿದ್ದೀನಿ, ಅರ್ಥ ಮಾಡ್ಕೋ, ನಾನು ಕಪಾಳ ಕೊಡ್ದು ಬಿಡ್ತೀನಿ, ಬರ ಎದ್ದು ಅಂತ ಹೇಳಿ ನಾನು ಬೈದು ಮತ್ತೆ ಚೌಟ್ರಿ ಒಳಗೆ ಕರ್ಕೊಂಡು ಹೋಗ್ತಾರೆ. ನಾನು ಹೇಳ್ತೀನಿ, ಅಮ್ಮ ಎಷ್ಟು ಅಂತ ಈಗ ಇವ್ರು ಹಿಂಗ್ ಮಾಡ್ತಾರೆ, ಬಿಡು ಏನೋ ಹೋಗ್ತಾರೆ ಪಾಪ, ಏನೋ ಹೊಸ ಮದುವೆ ಮಾಡ್ತೀವಿ, ಅವ್ರಿಗೆ ಅನುಭವ ಇದೆಯಲ್ಲೋ ಗೊತ್ತಿಲ್ಲ, ಬಿಟ್ಬಿಡು, ಅದನ್ನ ನೀನ್ ದೊಡ್ಡ ಮಾಡಕ್ ಹೋಗ್ಬೇಡ. ಸರ್ ನನಗೆ ಆ ಕ್ಷಣದಲ್ಲಿ ನನ್ನ ಮದುವೆನೇ ಬೇಡ ಅನ್ಸ್ಬಿಡ್ತು. ಇದ್ರ ಜೊತೆಲಿ ಸರ್ ನನಗೆ ಇದೇ ವಿಷಯ ತಗೊಂಡೋಗಿ ಅವ್ರ ಮನೇಲಿ ಹೇಳ್ತಾನೆ, ಹುಡುಗ ಸರಿ ಇಲ್ಲ, ಅವನಿಗೆ ಬ್ಯಾಡ್ ಹ್ಯಾಬಿಟ್ಸ್ ಇದೆ, ಅವ್ನು ಒಳ್ಳೆಯವನಲ್ಲ ಕೆಟ್ಟವನು ಅಂತ ಹೇಳ್ಬಿಡ್ತಾನೆ. ಅಲ್ಲೂ ಬೇಡ ಅಂತ ಸುಮ್ಮನೆ ಆಗ್ಬಿಡ್ತೀವಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮಿಬ್ರಿಗೂ ಫೋನ್ ಕಾಲ್ ಆಗುತ್ತೆ, ವಿಷಯ ಗೊತ್ತಾಗುತ್ತೆ. ನೋಡಪ್ಪ ಅಶೋಕ, ನಿಮ್ ಫ್ಯಾಮಿಲಿ ಹಿಂಗಂದಿದ, ನನ್ ಮದ್ವೆ ಆಗತ್ತೆ. ಅದ ನಿನ್ ಬಗ್ಗೆನೂ ಹಿಂಗ್ ಹೇಳಿದಾನಪ್ಪ, ಮದ್ವೆ ಆಗಲ್ಲ. ನಮ್ಮಿಬ್ರಲ್ಲಿ ಅವಾಗ ಗೊತ್ತಾಗತ್ತೆ, ಇವ್ ನನ್ಗೆ 50,000 ದುಡ್ಡು ಕೊಡ್ಬೇಕಾಗತ್ತಲ್ಲ, ಆ ಕಾರಣಕ್ಕೆ ನಮ್ಮಿಬ್ರು ಸಂಬಂಧನ ಅವ್ನು ದೂರ ಮಾಡ್ತಿದ್ದಾನೆ, ಈ ವಿಷಯದಲ್ಲಿ ನಾವು ಮದ್ವೆ ಆಗ್ಬಿಡ್ಬೇಕು ಅನ್ನೋ ಒಂದ್ ಮೆಂಟಾಲಿಟಿ ಬಂದು ಮದ್ವೆ ಎಲ್ಲ ಆಗೋಗುತ್ತೆ ಸರ್. ಚೌಟ್ರಿ ಬಂದು ಆಗೋಗುತ್ತೆ. ಆಯ್ತು, ಜಗಳ ನಡೆಯುತ್ತೆ, ಕೂಗಾಟ ನಡೆಯುತ್ತೆ, ಎಲ್ಲಾ ನಡೆಯುತ್ತೆ. ಆದ್ರೂ ನನ್ನ ಅಕ್ಕ ತಾಲಿ ಕಟ್ತೀನಿ ಸರ್. ಆ ಹುಡುಗಿನೂ ಅಳ್ತಿರ್ತಾಳೆ ಸರ್, ತಾಲಿ ಕಟ್ಬೇಕಾರೆ. ತಾಲಿ ಕಟ್ಟಾಗೋಗುತ್ತೆ ಸರ್. ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾರೆ ಸರ್ ನನ್ನ ಮದ್ವೆಗೆ. ಒಬ್ಬ ಅವತ್ತಿನ ಸರ್ಕಾರ JDS ಸರ್ಕಾರ ಇರುತ್ತೆ ಸರ್. ಅವತ್ತಿನ ಟೈಮಲ್ಲಿ ನನಗೆ ತುಂಬಾ 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 ಬೇಕಾಗಿರ್ತಕ್ಕಂಥ ಒಬ್ರು ಸಚಿವರು ನನ್ನ ಮದುವೆಗೆ ಬರ್ತಾರೆ ಸರ್. ನನ್ನ ತುಂಬಾ ಖುಷಿಯಾಗಿ, ಕುಮಾರ್ ನಿನ್ನ ಲೈಫು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ತುಂಬಾ ಚೆನ್ನಾಗಿ ಆಗುತ್ತೆ ಸರ್ ಮದ್ವೆ. ಅಂದ್ರೆ ಗಲಾಟೆ ಮಧ್ಯೆ, ಕಿತ್ತಾಟದ ಮಧ್ಯೆ ಓಕೆ ಮದ್ವೆ ಆಯ್ತು ಸರ್. ಮದ್ವೆ ಆಗಿ ಚೌಟ್ರಿಯಿಂದ ಹೊರಗಡೆ ಬರ್ಬೇಕಾರೆ ಮಾಮೂಲಿ ಎಲ್ಲರಿಗೆ ಕೊಟ್ಟು ಹಿರಿಕರಿಗೆ ಆಶೀರ್ವಾದ ಮಾಡ್ಬೇಕು, ಮಾಡಾಯ್ತು ಸರ್. ನನ್ನ ಹೆಂಡತಿ ಹೇಳ್ತಾನೆ ಇದ್ಲು ಸರ್, ನನಗಾಗ್ಲೂ ಅನ್ನಿಸ್ತು ತಂದೆ ತಾಯಿ ಮೇಲೆ ತುಂಬಾ ಅಪಾರವಾದ ಪ್ರೀತಿ, ಅವಳಿಗೆ ಅಪಾರವಾದ ಪ್ರೀತಿ. ಕಾರ್ ಹತ್ತೀವಿ ಸರ್, ನಮ್ಮ ಮನೆಗೆ ಬರ್ತಾ ಇದೀವಿ ಸರ್, ರೋಡಲ್ಲಿ ತುಂಬಾ ಅಳ್ತಾ ಇದ್ಲು ಸರ್. ನಾನು ನನ್ನ ಹೆಂಡತಿನ ಹೆಗ್ಲು ಮೇಲೆ ಮಲಗಿಸ್ಕೊಂಡು ಪುಟ, ನಾನಿದ್ದೀನಿ, ನಾನು ನಿನ್ನ ಜೊತೆಲಿದ್ದೀನಿ, ಫ್ರೆಂಡ್ ಆಗಿ ನೀನ್ ಎಲ್ಲಾ ತರನು ನಿನ್ನ ಕಷ್ಟ ಸುಖದಲ್ಲಿ ನಾನು ಭಾಗಿಯಾಗ್ತೀನಿ, ಕಳ್ಬೇಡ ಅಂತೇಳಿ ಸ್ವಲ್ಪ ದೂರ ಮನೆ ಬರೋವರೆಗೂ ಸಮಾಧಾನ ಮಾಡಿ ಬರ್ತೀನಿ. ಮನೆ ಬಂದು ಹತ್ತಿರ್ತೀವಿ ಸರ್. ಒಂದು ಹಾಫ್ ಅನ್ ಅವರ್ಗೆ ನನ್ನ ತಾಯಿನ ನೋಡ್ಬೇಕು ಅಂತ ಹೇಳ್ತಾರೆ ಸರ್. ಆಯ್ತು, ನನ್ ತಾಯಿನ ನೋಡ್ಬೇಕು ಅಂದಾಗ ನಾನು ಹೆಂಗ್ ಹೇಳಿ ಮನೇಲಿ ಇಮಿಡಿಯೇಟ್ಲಿ ಹೋಗ್ಬೇಕು ಅವ್ರ ಮನೆಗೆ ಅಂತ. ಅವ್ರ ಮನೆ ಲಗ್ಗೆರಲ್ಲಿ ಇತ್ತು ಸರ್. ಹೋಗ್ಬೇಕಾದ್ರೆ ನನ್ನ ತಂದೆಗೆ ನಾನು ಹೇಳಿದೆ, ಅಪ್ಪ ಅವ್ರಿಗೆ ತಲೆನೋವು ಅಂತೆ, ಕರ್ಕೊಂಡೋಗಿ ಬರ್ತೀನಪ್ಪ ಹಾಸ್ಪಿಟ್ಲಿಗೆ ಅಂತ ಹೇಳಿ ಸುಳ್ಳು ಹೇಳಿ ನನ್ನ ತಂದೆಗೆ ಅವ್ರ ಮನೆ ಬ್ಯಾಕ್ ಸೈಡು ನಿಂತಿ ಕಾರ್ನ ಮಾತಾಡಿಸ್ತೀನಿ ಸರ್ ಅವ್ರ ತಾಯಿ ಜೊತೆ. ಯೋಚನೆ ಮಾಡ್ಬೇಡಿ, ಏನೋ ಕೋಪದಲ್ಲಿ ಚೌಟ್ರಿಲೆಲ್ಲ ಆಗೋಗುತ್ತೆ, ಅವೆಲ್ಲ ಮರ್ತು ಬಿಡಿ, ಇನ್ನು ಮುಂದೆ ನಾವೆಲ್ಲ ಚೆನ್ನಾಗಿರೋಣ ಅಂತ ಹೇಳಿ ಒಂದ್ ಅರ್ಧ ಗಂಟೆ 1 ಅವರ್ ಮಾತಾಡ್ಸಿ, ಅಲ್ಲಿ ಚೌಟ್ರಿ ಬಗ್ಗೆ ಮಾತಾಡ್ತಾರೆ, ನನ್ನ ಮನೆಯವ್ರ ಬಗ್ಗೆ ಮಾತಾಡ್ತಾರೆ. ನಾನು ಅದಕ್ಕೆ ಯಾವ್ದು ತಲೆ ಹಾಕಲ್ಲ, ಕರ್ಕೊಂಡ್ ಬಂದ್ಬಿಡ್ತೀನಿ ನಮ್ಮ ಮನೆಗೆ. ಕರ್ಕೊಂಡ್ ಬಂದ್ಮೇಲೆ ಮತ್ತೆ ಅವ್ರ ತಾಯಿ ಫೋನ್ ಮಾಡ್ತಾರೆ, ನೋಡಪ್ಪ ನೀನು ಮಟನ್ ಊಟ ಭಾನುವಾರನೇ ಮಾಡಿಸ್ಬೇಕು. ಇಲ್ಲಮ್ಮ ನನ್ನ ತಂದೆ ಹೇಳಿದ್ದಾರೆ ಮಂಗಳವಾರ ಮಾಡ್ಸೋಣ. ಇಲ್ಲಪ್ಪ ಊರಿಂದ ನನ್ನ ಫ್ಯಾಮಿಲಿ ಎಲ್ಲ ಬಂದ್ಬಿಟ್ಟಿದ್ದಾರೆ, ಅವ್ರಿಗೆ ಅರ್ಜೆಂಟ್ ಕೆಲಸ ಇದೆ, ನೀನ್ ಭಾನುವಾರನೇ ಮಾಡಿಸ್ಬೇಕು. ಆಯ್ತಮ್ಮ, ನನ್ನ ತಂದೆ ಒಪ್ಪಿಸ್ತೀನಿ. ನಾನು ನನ್ನ ತಂದೆಗೆ, ನಮ್ಮ ಚಿಕ್ಕಮ್ಮನಿಗೆ ಹೇಳಿ, ನಮ್ಮ ತಾಯಿದಿರಿಗೆ ಹೇಳಿ, ಏನೋ ಮಾಡಿ ನನ್ನ ತಂದೆ ನೈಟ್ ಮಾಡಿ ಒಪ್ಪಿಸ್ತೆ, ಭಾನುವಾರ ಮಾಡೋಣ ಅಂತ. ನನ್ನ ತಂದೆ ಒಪ್ಕೊಂಡ್ರು. ಭಾನುವಾರ ಬೆಳಗ್ಗೆನೆ ಸರ್ 4 ಗಂಟೆಗೆ ಎದ್ದು ನಾನು ನನ್ನ ತಮ್ಮ ಎಲ್ಲ ಹೋದ್ವಿ. ಮಟನ್ನು ಚಿಕನ್ ಏನೇನ್ ಬೇಕು ಮನೆಗೆ ತಂದ್ವಿ, ಮಾಡಿಸಿದ್ವಿ ಸರ್. ಸುಮಾರು ಜನಕ್ಕೆ ಊಟಕ್ಕೆಲ್ಲ ಹೇಳಿದ್ದೀನಿ ಸರ್. ನಾನು ಅವ್ರಿಗೆ 11 ಗಂಟೆಗೆ ಊಟಕ್ಕೆ ಬರಕ್ ಹೇಳಿದ್ದೀನಿ ಸರ್. 11 ಗಂಟೆಗೆ ಹೇಳಿದಾಗ ಅವರು 11 ಗಂಟೆಗೆ ಬರ್ಲಿಲ್ಲ.
1:30 ಬರ್ತಾರೆ ಸರ್ ಊಟಕ್ಕೆ. ಹಲೋ, ಹೇಳಿ. 1:30 ಬರ್ತಾರೆ ಊಟಕ್ಕೆ. ನಾನು ಅವ್ರಿಗೆ ಹೇಳ್ತೀನಿ, ಅಮ್ಮ 11 ಗಂಟೆ ಬರಕ್ ಹೇಳಿದ್ ಲೇಟ್ ಆಗ್ಬಿಟ್ಟಿದ್ಯಲ್ಲಪ್ಪ, ಆಯ್ತು ಬನ್ನಿ ಅಮ್ಮ ಊಟ ಮಾಡಿ. ಆಯ್ತು, ಅವ್ರ ಕುಟುಂಬರೆಲ್ಲ ಸುಮಾರು ಒಂದು 50-60 ಜನ ಬಂದಿದ್ರು. ಅವ್ರಿಗೆಲ್ಲ ಊಟಕ್ಕೆ ಕೊಡ್ತಾ ಇದ್ರು. ನನ್ನ ಫ್ರೆಂಡ್ಸು, ನನ್ನ ತಂದೆ ಫ್ರೆಂಡ್ಸ್ಗಳು ತುಂಬಾ ಜನ ಬಂದಿದ್ದಾರೆ ಸರ್, ತುಂಬಾ ಜನ ಬಂದಿದ್ದಾರೆ. ಆ ಜನರಿಗೆ ಎಲ್ಲರೂ ನನ್ನ ಬಂದು ಮಾತಾಡ್ತಿದ್ದಾರೆ, ಊಟಕ್ಕೆಲ್ಲ ಹೋಗ್ತಿದ್ದಾರೆ. ಇವತ್ತೆಲ್ಲ ಊಟ ಆಯ್ತು ಸರ್, ಹೆಣ್ಣಿನ ಕಡೆ ಏನ್ ಬಂದಿದೆ ಅವ್ರದ್ದು ಊಟ ಆಗತ್ತೆ, ಬೇರೆಯವರೆಲ್ಲ ಊಟಕ್ಕೆ ನಾನು ಕಳಿಸ್ತಾ ಇರ್ತೀನಿ, ಊಟಕ್ಕೆ ಹೋಗಿ ಅಂತ. ಊಟ ಆದ ತಕ್ಷಣ ಅವ್ರ ತಾಯಿ ಬಂದು ನನ್ಗೆ ಹೇಳ್ತಾರೆ, ನೋಡಪ್ಪ ನನ್ನ ಮನೆಯವರೆಲ್ಲ ಹೊರಡ್ಬೇಕು, ನೀನು ಹೊರಡಪ್ಪ. ಅಮ್ಮ ಜನ ನಿಂತಿದ್ದಾರೆ ಊಟಕ್ಕೆ, ಸ್ವಲ್ಪ ವೇಟ್ ಮಾಡಿ, ಇವ್ರಿಗೆಲ್ಲ ಊಟ ಆಗಿ ಹೊರಡೋಣ. ಇಲ್ಲಪ್ಪ ಅವರೆಲ್ಲ ಊರ್ಗ್ ಹೋಗ್ಬೇಕು, ನಿನ್ನ ನಮ್ಮ ಮನೆ ಕರ್ಕೊಂಬಂದ್ ಬಿಟ್ಬಿಟ್ಟು ಅವ್ರು ಊರ್ಗ್ ಹೋಗ್ಬೇಕು. ಅಮ್ಮ ಹೌದು, ಹಾಗಂತ ಹೇಳಿ ನನ್ನ ನಂಬಿ ಬಂದಂತ ನನ್ನ ಜನ, ನೀವ್ ಹೇಗ್ ನಂಬಿ ಬಂದಿರ್ತೀರೋ ಅದೇ ತರ ಅವರು ಬಂದಿದ್ದಾರೆ. ಅವ್ರು ಊಟ ಮಾಡೋರ್ಗಾದ್ರೆ ನಾನ್ ಇರ್ಬೇಕಲ್ಲಮ್ಮ, ಅದು ನನಗ್ ಗೌರವ. ಬಂದು ಊಟ ಮಾಡ್ಕೊಂಡು ತಾಯಿ ಅಂತ ನನ್ ಫ್ರೆಂಡ್ ಒಬ್ಬ ಹೇಳ್ತಾನೆ, ಅವನು ಕರಿತಾನೆ ಊಟಕ್ಕೆ. ಆಯ್ತು ಅಂತ ಹೋಗಿ ಊಟಕ್ಕೆ ಕೂತ್ಕೊಂಡ್ಬಿಡ್ತಿದ್ದಾರೆ. ನನ್ನ ತಂದೆನೆ ಒಂದು ಮುದ್ದೆ ಕೊಡ್ತಾರೆ, ಸ್ವಲ್ಪ ಸಾಂಬಾರ್ ಹಾಕ್ತಾರೆ. ಮುದ್ದೆ ಸರ್ ಹಿಂಗ್ ಮುರಿದು ಸಾಂಬಾರಲ್ಲಿ ಹಚ್ಚಿ ಬಾಯಿಗೆ ಇಡಬೇಕು ಸರ್. ಅವ್ರ ತಾಯಿ ಮತ್ತೆ ಬಂದ್ ಕರೀತಾರೆ, ಎಷ್ಟೊತ್ತು ಊಟ ಮಾಡ್ತಪ್ಪ ನೀನು ಅಂತ. ನನ್ನ ಮತ್ತೆ ಬೈದ್ ಬಿಡ್ತಾರೆ. ಫ್ರೆಂಡ್ ಪಕ್ಕದಲ್ಲಿ ಇರೋನು, ಟಿಫನ್ ಮಾಡ್ಕೊಂಬೇಡ ಊಟ ಮಾಡು ಅಂತಾನೆ. ಅವ್ರ ಅಂದಿದ್ ಮಾತ್ಕೊಂಡು, ನನ್ನ ತಂದೆ ಹೇಳಿದ್ ಮಾತ್ಕೊಂಡು ನನ್ನ ಫ್ರೆಂಡ್ ನಾನ್ ಬೈದ್ ಬಿಡ್ತೀನಿ. ಅವ್ನು ಸ್ವಲ್ಪ ಜಗಳ ಮಾಡ್ಬಿಡ್ತಾನೆ, ಹಂಗೆ ಹೇಗೆ ಅಂತ. ಇಮಿಡಿಯೇಟ್ಲಿ ನಾನು ಕೈ ತೊಳ್ಕೊತೀನಿ ಸರ್. ಕೈ ತೊಳ್ಕೊಂಡು ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ತೀನಿ, ನೋಡ್ರಿ ನೀವೆಲ್ಲ ನೋಡ್ಕೊಂಡು ಊಟ ಸ್ವಲ್ಪ ಬಡಿಸಿ, ಅವ್ರಿಗೆ ಅರ್ಜೆಂಟ್ ಇದೆ ನಾನು ಹೊಡ್ತೀನಿ. ಏನಿದೆ ಶಾಸ್ತ್ರ ಮಾಡ್ತಾರೆ ಸರ್ ಮನೆ ಬಾಟ್ಲಲ್ಲಿ, ಶಾಸ್ತ್ರ ಮಾಡಿ ಅವ್ರ ಮನೆಗೆ ಹೋಗ್ತೀನಿ ಸರ್. ಮನೇಲಿ ಆರತಿ ತೆಗೆದು ಮನೆ ಒಳಗ್ ಕರ್ಕೋತಾರೆ ಸರ್. ಮನೆ ಒಳಗ್ ಕರ್ಕೊಂಡು ಸ್ಟಾರ್ಟ್ ಮಾಡ್ತಾರೆ ಸರ್. ಅವ್ರ ಚಿಕ್ಕಮ್ಮ, ಹುಡುಗಿಯವರ ಚಿಕ್ಕಮ್ಮ, ಚಿಕ್ಕಪ್ಪ ಯಾರು ಇರ್ತಾರೆ ಸರ್. ಸುಮಾರು ಅಷ್ಟು ಜನ, ಮಿಕ್ತರೆಲ್ಲ ಹೊರಟೋಗ್ತಾರೆ. 7-8 ಜನ ಇರ್ತಾರೆ ಸರ್. ಸ್ಟಾರ್ಟ್ ಮಾಡ್ತಾರೆ ಸರ್ ನನ್ನ ಜೀವನದಲ್ಲಿ ಅಲ್ಲಿಂದ. ನಿಮ್ ತಾಯಿ ಅಂತೋಳು, ಇವ್ರಿಂತೋಳು, ನಿಮ್ಮ ಅಪ್ಪ ಅಂತೋನು, ನಿಮ್ಮ ಅಮ್ಮ ಇಂತೋಳು, ನಿಮ್ ತಂಗಿ ಅಂತೋಳು, ನಿಮ್ ಮನೆಯವ್ರು ಹಾಗೆ ಹೀಗೆ ಅಂತ ಸರ್. 4-5 ಅವರು ಸರ್ ಸಂಜೆ 7:30-8 ಗಂಟೆವರೆಗೂ ಮಾತಾಡ್ತಾರೆ. 4 ಗಂಟೆ ಸ್ಟಾರ್ಟ್ ಮಾಡಿದವರು 7-8 ಗಂಟೆವರೆಗೂ ಈ ಮಾತನ್ನ ಮುಗ್ಸಲ್ಲ ಸರ್. ನನ್ ಮನೆಯೊಳಗೆ ಕೂತ್ಕೊಂಡು ನನ್ನ ಕೈಲಿ ಆಗಿಲ್ಲ ಸರ್. ಮನೆಯಿಂದ ಆಚೆ ಬಂದು ಸ್ಲಿಪ್ಪರ್ ಹಾಕೊಂಡು ನಾನು ಆಚೆ ಬಂದೆ ಸರ್. ಅವ್ರ ತಾಯಿ ಬಂದು ಅಡ್ಡ ನಿಂತ್ಕೋತಾರೆ. ಯಾಕೆ ಎಲ್ಲಿ ಹೋಗ್ತಿದ್ಯಾ? ಇಲ್ಲ, ನನ್ಗೆ ನಿಮ್ ಜೀವನ, ನಿಮ್ ಮಾತುಗಳು ಕೇಳಕ್ ಆಗಲ್ಲ, ನನ್ ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ಆಮೇಲೆ ತಾಯಿ ಸ್ವಲ್ಪ ಅವ್ರಿಬ್ರಲ್ಲಿ ಮಾತುಕತೆ ನಡೆಯುತ್ತೆ. ನೀವೇನ್ ಅನ್ಕೊಂಡ್ಬಿಟ್ಟಿದ್ದೀರಾ, ನನ್ನ ಮನೆಯವ್ರು ತಪ್ಪು ಮಾಡಿದ್ರು, ನಿಮ್ ಮನೆಯವ್ರು ತಪ್ಪು ಮಾಡಿದ್ರು, ಬಟ್ ಮದ್ವೆ ಆಗೋಗಿದೆ. ಜೀವನ ಅರ್ಥ ಮಾಡ್ಕೋಬೇಕು. ನೀವ್ ಮಾತಾಡಿದ್ರು, ಅವ್ರು ಮಾತಾಡಿದ್ರು, ನೀವು ಯಾರು ಮಾತಾಡಿದ್ರು ಗೊತ್ತಿಲ್ಲ, ನೋವು ತಿಂತಾರೋ ನಾನು. ಯಾಕೆ ಬೇಕು ನನ್ಗೆ ಜೀವನ ಅನ್ನಿಸ್ತಿದೆ ನಿಮ್ ಮಾತುಗಳಲ್ಲಿ? ದಯವಿಟ್ಟು ನಿಮ್ ಕೈ ಮುಗಿತು. ಈ ಮಾತು ಇಲ್ಲಿಗೆ ಬಿಟ್ರೆ ಏನ್ ಮಾಡ್ತೀರಾ? ಆಯ್ತು, ನಾನು ಈ ಮಾತು ಬಿಡ್ತೀನಪ್ಪ, ನಿನ್ ಕೈ ಮುಗಿತೀನಿ, ನೀನ್ ಕಾಲಿ ಇಟ್ಕೊತೀನಿ ಮನೆಗೆ. ಸರಿ ಆಯ್ತು ಅಂತ ಮನೆ ಒಳಗೆ ಹೋಗ್ತೀವಿ ಸರ್. ಅವ್ರ ಚಿಕ್ಕಮ್ಮ, ಅಂದ್ರೆ ಹುಡುಗಿಯವರ ಚಿಕ್ಕಮ್ಮ ನನ್ಗೊಂದ್ ಮಾತು ಹೇಳ್ತಾರೆ ಸರ್, ನೀವೇನ್ ಮಾಡಿದ್ರೆ ಅದಕ್ಕಿಂತ 2ರಷ್ಟು ನಮ್ಮ ಮನೇಲಿ ಮಾಡ್ತೀವಿ ಅಂತ. ನಮ್ ಚಿಕ್ಕಮ್ಮ ನಮ್ಮನೇಲಿ ನಾನು ಈ ಮಾತು ಹೇಳಿರ್ತೀನಿ ನೋಡಿ. ಅವ್ರ ಮನೆಯವ್ರು ಹೀಗೆ ಹೇಳ್ತಿದ್ದಾರೆ, ಅವ್ರು ಏನ್ ಬೇಕಾದ್ರೆ ಹೇಳಪ್ಪ, ನಾವು ತಾಳದಿಂದ ಕಾಯ್ತೀವಿ ಅಂತ ಅಂತಾರೆ. ಆಯ್ತು ಸರ್, ಎಲ್ಲ ಮುಗೀತು ಸರ್. ಮೊದಲನೇ ರಾತ್ರಿ ಅಂತ ಹೇಳ್ತಾರೆ. ಹಲೋ, ಹೇಳು. ಮೊದಲನೇ ರಾತ್ರಿ ಅಂತಾರೆ. ಕರಾಳ ದಿನ ಸರ್ ನನಗೆ. ಅವತ್ತಿನ ರಾತ್ರಿ ಕೂಡ ನಮ್ಮಿಬ್ರಲ್ಲಿ, ಅಂದ್ರೆ ನನ್ನ ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳ ಆಗುತ್ತೆ. ನಿಮ್ಮಪ್ಪ ಹಾಗೆ, ನಿಮ್ಮಮ್ಮ ಹೀಗೆ, ಅವರ ಹಾಗೆ, ಇವರಿಗೆ ಮಾತಾಡ್ತಾರೆ. ಅವರು ಬೆಡ್ ಮೇಲೆ ಮಲಗ್ತಾರೆ, ನಾನು ಹೋಗಿ ಆಚೆ ಸೋಫಾ ಮೇಲೆ ಮಲಗ್ತೀನಿ. ಏನೂ ಆಗಲ್ಲ ಸರ್ ನಮ್ಮ ಅಮ್ಮಗೆ. ಆಯ್ತು, ಬೆಳಗ್ಗೆ ಎದ್ದು ನಾನು ಅವ್ರಿಗೆ ಯಾರಿಗೂ ಹೇಳ್ದೆ ನನ್ ಮನೆಗೆ ಬಂದ್ಬಿಡ್ತೀನಿ. ಅವ್ರಮ್ಮ ಫೋನ್ ಮಾಡ್ತಾರೆ, ಯಾಕಪ್ಪ ಹೊಂಟೋಗಿದ್ಯಾ? ಇಲ್ಲಮ್ಮ, ನನ್ಗೆ ಒಂಚೂರು ಕೆಲಸ ಇತ್ತು, ಅದಕ್ಕೆ ಬಂದು. ಇಲ್ಲಪ್ಪ, ನೀನ್ ಹಂಗೆಲ್ಲ ಹೋಗ್ಬಾರ್ದಾಗಿತ್ತು, ವಾಪಸ್ ಬಾ. ಸರಿ ಆಯ್ತು, ಅವ್ರ ಮನ್ಸು ನೋವು ಮಾಡಬಾರ್ದು ಅಂತ ಹೇಳಿ ನಾನು ಮತ್ತೆ ವಾಪಸ್ ಹೋಗ್ತೀನಿ ಅವ್ರ ಮನೆಗೆ. ಯಾವ್ದು ಈ ರಾತ್ರಿ ಏನ್ ನಡೆದಿತ್ತು ಆ ವಿಷಯ ಯಾರಿಗೂ ಗೊತ್ತಾಗದ್ ಬೇಡ ಅಂತ ನಾನು ಹೋಗ್ತೀನಿ ಅವ್ರ ಮನೆಗೆ. ಆಯ್ತು, ಮತ್ತೆ ನಮ್ಮ ಮನೆಗೆ ಬರ್ತಾರೆ ಸರ್. ಶಾಸ್ತ್ರ ಮುಗಿಯುತ್ತೆ ಸರ್. ನಮ್ಮ ಮನೆಗೆ ಕರ್ಕೊಂಡ್ಬರ್ತೀವಿ ಸರ್. ಕರ್ಕೊಂಡ್ಬಂದೆ 3 ದಿನ ಸರ್. ನಮ್ಮ ಅಮ್ಮ ನೋಡ್ಬೇಕು ಅಂತ ಸರ್. ನನ್ನ ಹೆಂಡತಿನ ಯಾವ ರೀತಿ ನೋಡ್ದೆ ಅಂತಂದ್ರೆ, ಅದರಿಂದ ಬೇಡಪ್ಪ ಅಂತೇಳಿ ನಮ್ಮ ಅಪ್ಪನಿಗೆ ಗೊತ್ತಿಲ್ಲದೆ ನಾನು ಅವಳಿಗೆ ಕಾಫಿ ಕೊಡ್ತೀನಿ,
ನನ್ನ ಮಗು ತರ ನನ್ನ ತೊಡೆ ಮೇಲೆ ಕೂರಿಸಿ ಕೈ ತುತ್ತು ಮಾಡ್ತೀನಿ ಸರ್. ಪ್ರತಿದಿನ ಇದೇ ರೀತಿ ನಮ್ಮ ಜೀವನ ನಡೆಯುತ್ತಾ ಇರುತ್ತೆ. ಈ ಜೀವನ ನಡಿಬೇಕಾದ್ರೆ ಇವಳು ಸ್ಟಾರ್ಟ್ ಮಾಡ್ತಾಳೆ ನನ್ನ ಹತ್ರ, ನನ್ನ ಅಮ್ಮನ ನೋಡ್ಬೇಕು. ಅಪ್ಪ ಮದ್ವೆಗೆ ಇನ್ನು 3 ದಿನ ಆಗಿದೆ, ನಮ್ಮ ಮನೆಗ್ ಬಂದು ನನ್ನ ತಂದೆ ತಾಯಿ ಗೊತ್ತಾದ್ರೆ ನಮಗೆ ನಿಮ್ಮದು ಇನ್ನು 10 ನಿಮಿಷ. ಹಲೋ ದಯವಿಟ್ಟು ಸರಿ, ಇನ್ನು 10 ನಿಮಿಷ ನಿಮ್ಮ ಸಮಯ. ಆಯ್ತಾಯ್ತು ಬೇಗ ಮುಗಿಸ್ಬಿಡ್ತೀನಿ. ಓಕೆ, ನನ್ನ ಅಮ್ಮನ್ ನೋಡ್ಬೇಕು ಅಂತಾರೆ. ಹೇಳಿದೆ ಕೇಳಿದ್ರೆ ಹೊಂಟ ಹೋಗ್ತಾಳೆ. ನನ್ನ ತಂದೆ ಹೇಳ್ತಾರೆ ಹೋಗಿ ಕರ್ಕೊ ಬರ್ಬೇಡ ಅಂತ ಹೇಳ್ತಾರೆ. ಆದ್ರೂ ನಾನ್ ಬಲವಂತವಾಗಿ ಏನೋ ಕೋಪ ಮಾಡ್ಕೊಂಡು ಹೋಗಿರ್ತಾಳೆ. ತಾಯಿ ಮೇಲೆ ಪ್ರೀತಿ ಜಾಸ್ತಿ ಅಂತ ಹೋಗ್ತೀನಿ ಕರ್ಕೊಂಬರಕ್ಕೆ. ನನ್ನ ತಾಯಿನ ತಪ್ಪಾಯ್ತು ಅಂತ ಕಾಲ್ ಹಿಡ್ಕೊಂಡು ಕೇಳ್ಕೊಂಡು ಕರ್ಕೊಂಡು ಹೋಗು. ಅಲ್ಲಮ್ಮ ನಾನೇನ್ ತಪ್ಪು ಮಾಡಿದೀನಿ? ನಾನೇನು ತಪ್ಪು ಮಾಡಿಲ್ಲ, ನೀನ್ ಕೋಪ ಮಾಡ್ಕೊಂಡ್ ಬಂದಿರೋದು. ಇಲ್ಲ, ನೀನ್ ತಪ್ಪಾಯ್ತು ಅಂತ ಕೇಳಿದ್ರೆ ನಾನು ಬರ್ತೀನಿ. ಆಯ್ತು, ನನ್ನ ಹೆಂಡತಿ ಮೇಲೆ ಪ್ರೀತಿಗೆ ತಪ್ಪಾಯ್ತಮ್ಮ ಅಂತ ಕಾಲ್ ಹಿಡ್ಕೊಂಡು ಕೇಳ್ಕಾನೆ ಕರ್ಕೊಂಬಂದ್ ಕಾಲ್ ಹಿಡ್ಕೊಂಡು ಮತ್ತೆ 15 ದಿನ ಅವ್ರ ತಾಯಿ ಕಾಲು ಮುಗ್ದು ನಾನು ತಪ್ಪಾಯ್ತು ಅಂತ ಕೇಳಿ ಕರ್ಕೊಂಬಂದೆ. ಅದಾದ್ಮೇಲೆ ಮತ್ತೆ 15 ದಿನ ಮತ್ತೆ ಹೊಂಟೋದ್ಲು. ಮತ್ತೆ ಹೋದ್ರೆ ತಪ್ಪಾಯ್ತು ಅಂತ ಕೇಳು, ಆಯ್ತು ತಪ್ಪಾಯ್ತು ಅಂತ ಕರ್ಕೊಂಬರ. ಸ್ಟಾರ್ಟ್ ಆಯ್ತು ಮನೇಲಿ. ನಾನು ಏನು ಕೆಲಸ ಮಾಡಲ್ಲ ಸರ್. ನನ್ ತಾಯಿ ತಿಂದಂತ ತಟ್ಟೆ ಆ ಅಮ್ಮ ಎತ್ತುತ್ತಿರ್ಲಿಲ್ಲ. ಆ ಅಮ್ಮ ನನ್ನ ಹೆಂಡತಿ ತಿಂದಂತ ತಟ್ಟೆ ನನ್ನ ತಾಯಿ ತೊಳೆಯೋಳು. ಆದ್ರೆ ನನ್ನ ಮನೇಲಿ ನನ್ನ ತಮ್ಮನಿಗಾಗ್ಲಿ ನನ್ನ ತಂದೆಗಾಗ್ಲಿ ಗೊತ್ತಾಗ್ತಿರ್ಲಿಲ್ಲ ಈ ವಿಷಯ. ಒಂದು ಸತಿ ಈ ವಿಷಯಗಳೆಲ್ಲ ಗೊತ್ತಾಗೋಯ್ತು. ಅವ್ರ ಬಟ್ಟೆ ಸ್ವಲ್ಪ ಮನೇಲಿ ನನ್ನ ತಂದೆ ಏನ್ ಮಾಡುದು, ದೊಡ್ಡ ಗಲಾಟೆ ಮಾಡ್ಬಿಟ್ರು. ನನ್ನ ತಮ್ಮ ನನ್ನ ತಂದೆ ಈ ಕ್ಷಣ ನೀನ್ ಮನೆ ಬಿಟ್ಟು ಹೊಂಟೋಗ್ಬೇಕು, ಇಮಿಡಿಯೇಟ್ಲಿ ಮನೆ ಬಾಟು ಹೊಡೆದಾಕ್ಬಿಟ್ರು ನನ್ನ ತಮ್ಮ ಅವರೆಲ್ಲ ಸೇರಿ. ಯಾಕೆ ಅಂದ್ರೆ ನನ್ನ ತಾಯಿ ಬಟ್ಟೆ ಹೋಗಿತಿರ್ತಾಳೆ, ನನ್ನ ಹೆಂಡತಿ ಕಾಲ್ ಹಿಡ್ಕೊಂಡು ಕೂತಿರ್ತಾಳೆ. ಆಯ್ತು ಅಂತೇಳಿ ಮನೆಯಿಂದ ಆಚೆ ಹಾಕ್ಬಿಡ್ತಾರೆ. ನನಗ್ ಕೆಲಸ ಇರಲ್ಲ, ಗಾಡಿ ಗಿಡಿ ಎಲ್ಲ ಮಾರ್ಬಿಟ್ಟಿರ್ತೀನಿ, ನನ್ಗೆ ಏನು ಕೆಲಸ ಇರಲ್ಲ. ನಾನು ಹೆಂಡತಿನ ಕರ್ಕೊಂಡು ಆಚೆ ಬರ್ತೀನಿ, ರೋಡಲ್ಲಿ ಕೂತಿರ್ತೀನಿ ಸರ್. ನನ್ನ ಫ್ರೆಂಡ್ ಫೋನ್ ಮಾಡ್ತೀನಿ, ನಿಮ್ಗೊಂತ ಕಡೆ ಕೆಲಸ ಇದೆ, ನೀನ್ ಅಲ್ಲೋಗಿ ಸೇರ್ಕೊಳ್ಳೋ ಅಂತ ಹೇಳ್ತಾನೆ. ಇಮ್ಮೆಟ್ಲೆ ಓನರ್ ಹತ್ರ ಹೋಗ್ತೀನಿ, ದುಡ್ಡು ಇಸ್ಕೊತೀನಿ. ನನ್ನ ಹೆಂಡತಿನ ಕರ್ಕೊಂಡು ಒಂದ್ ಮನೆ ಹುಡುಕಿ ಒಂದ್ ಒಬ್ಳೆ ಕಾಯ್ತಿರ್ತಾಳೆ ಅಂತ ಕಣ್ಣಿಗೆ ಎಣ್ಣೆ ಬಿಟ್ಟು ರಾತ್ರಿ ಆಗ್ಲೂ ಗಾಡಿ ಹುಡ್ಕೊಂಡು ನನ್ನ ಹೆಂಡತಿಗೋಸ್ಕರ ಓಡ್ಬರ್ತೀನಿ. ಪ್ರತಿನಿತ್ಯ ನನ್ನ ಮನೆಗ್ ಬಂದಾಗ ನನ್ನ ಹೆಂಡತಿಗೆ ಎಬ್ಬರಿಸ್ತಿರ್ಲಿಲ್ಲ ಸರ್. ನೆಟ್ಟಿಗೆ ಬೀಗ ತೆಗೆದು ನನ್ನ ಮನೆಗೆ ಹೋಗಿ ಗೊತ್ತಿಲ್ಲದೆ ಅವಳು ಗೊತ್ತಾಗ್ತಾನೆ ಸ್ನಾನ ಮಾಡಿ, ಅವಳು ನಾನು ಎಬ್ಬರ್ತಾನೆ ಇರ್ಲಿಲ್ಲ. ಸ್ನಾನ ಮಾಡಿ ನಾನು ಮಲಗಿ ಒಂದ್ 2 ಅವರ್ ಅಷ್ಟೇ ಟೈಮ್ ಸಿಕ್ತಿದ್ದು ಮಲಗಕ್ಕೆ. ಮಲಗಿ ಬೆಳಗ್ಗೆ ಇಟ್ಟು ನಾನೇ ಹಾಲು ತಗೊಂಬಂದು ಕಾಯಿಸಿ ಊಟ ಕಾಫಿ ಊಟ ತಿಂಡಿ ಮಾಡಿದ್ದೀನಿ. ತಿಂಡಿ ಇದೇ ರೀತಿ ನನ್ನ ಹೆಂಡತಿನ ಮಗು ತರ ಸಾಕ್ತಾ ಬಂದೆ ಸರ್. ಅತಿಯಾದ ಪ್ರೀತಿ ಹೆಚ್ಚಿನ ನಾನು ಯಾವತ್ತೂ ಬಿಟ್ಟಿರಕ್ಕಾಗ್ದಿರೋ ಪ್ರೀತಿ ನನ್ನನ್ನು ಯಾವ ರೀತಿ ತಂದ್ಬಿಡ್ತು ಅಂತಂದ್ರೆ, ಅವಳು ಹೋದಾಗೆಲ್ಲ ಅವ್ರ ಮನೆಯವ್ರಿಗೆ ಹೋಗೋದು ತಪ್ಪಾಯ್ತು ಅಂತ ಕರ್ಕೊಬರೋದು. ಸಣ್ಣ ಸಣ್ಣ ವಿಚಾರಗಳು ನಮ್ಮ ಮನೇಲಿ ಜಾಸ್ತಿ ಆಗಕ್ ಸ್ಟಾರ್ಟ್ ಆಯ್ತು. ನನ್ನ ಹೆಂಡತಿಗೆ ನಾನು ತರಕಾರಿ ಏನೂ ಕಮ್ಮಿ ಮಾಡಿರ್ಲಿಲ್ಲ ಸರ್. ತರಕಾರಿ ನನ್ನ ಹೆಂಡತಿ ಪ್ರೆಗ್ನೆಂಟ್ ಆದ್ಲು. ನನ್ನ ಹೆಂಡತಿ ಸರ್ ಪ್ರೆಗ್ನೆಂಟ್, ನಾನು ನನ್ನ ಹೆಂಡತಿ ಈಗ ಕರೀತಾಳೆ, ಈ ಕ್ಷಣ ಕರೀತಾಳೆ ನನ್ನ ಜೊತೆ ಫೋಟೋ ತೆಗೆದುಕೊಳ್ಳಕ್ಕೆ ಅಂತ. ಕೊನೆವರೆಗೂ ಕರೆಯಲ್ಲ ಸರ್, ಕೊನೆವರೆಗೂ ಕರೆಯಲ್ಲ. ತುಂಬಾ ನೊಂದೋಗ್ಬಿಡ್ತೀನಿ ಸರ್. ತುಂಬಾ ನೊಂದೋಗ್ಬಿಡ್ತೀನಿ ಸರ್. ಎಷ್ಟು ನೊಂದೋಗ್ತೀನಿ ಅಂತಂದ್ರೆ ನನ್ನ ಜೀವನನೇ ಬೇಡ ಅನ್ನೋಷ್ಟು ಬೇಜಾರ್ಗೆ ಹೋಗ್ಬಿಡುತ್ತೆ. ನನ್ನ ಹೆಂಡತಿ ಇಷ್ಟು ದಿನ ಜಗಳ ಮಾಡಿದ್ ನಂಗೆ ದೊಡ್ಡ ಅನ್ಸ್ತಿಲ್ಲ. ಆ ಕ್ಷಣದಲ್ಲಿ ನನಗೆ ಕಲಿಲಿಲ್ಲ ಅನ್ನೋದು ದೊಡ್ಡ ಮನ್ಸು ನೋವಾಗೋಗುತ್ತೆ. ಆಯ್ತು ಅಂತ ಹೇಳಿ ಕಳ್ಸ್ಕೊಡ್ತೀನಿ ಸರ್. ನಾನು ಅವ್ರ ಮನೆಗೆ ಹೋಗಲ್ಲ, ಕಳ್ಸ್ಕೊಟ್ಬಿಡ್ತೀನಿ. ಅದಾದ್ಮೇಲೆ ಅವ್ರ ಮನೆಗೆ ಹೋಗ್ತೀನಿ ಸರ್. ಯಾವಾಗ ಹೋಗ್ತೀನಿ, ನನ್ನ ಮಗಳು ನನ್ನ ಹೆಂಡತಿಗೆ 9 ತಿಂಗಳು ತುಂಬ 10ನೇ ತಿಂಗಳಿಗಾಗಿರುತ್ತೆ, ಆದ್ರೂ ಡೆಲಿವರಿ ಆಗಿಲ್ವಲ್ಲ, ಯಾರು ನನ್ ವಿಷಯ ತಿಳಿಸಿಲ್ವಲ್ಲ ಅನ್ನೋ ಒಂದು ಭಯದಿಂದ ಅವ್ರ ಮನೆಗೆ ಹೋಗ್ತೀನಿ. ನಾನು ಕೇಳ್ತೀನಿ, 10 ತಿಂಗಳಾಗಿ ಹೋಗಿದೆ, ಯಾಕೆ ಇನ್ನೂ ಡೆಲಿವರಿ ಆಗಿಲ್ಲ, ನೀವ್ ಯಾರೋ ನನ್ ವಿಷಯ ಡೆಲಿವರಿ ಆಗಿಲ್ಲ. ಆಮೇಲೆ ನನ್ನ ಹೆಂಡತಿನ ಕರಿತೀನಿ, ಬಾ ಹಾಸ್ಪಿಟಲ್ಗೆ ಹೋಗೋಣ. ಇಲ್ಲ, ನಮ್ಮ ಅಮ್ಮ ಹೇಳೋವರೆಗೂ ನಾನು ಬರಲ್ಲ, ನಮ್ಮ ಅಮ್ಮ ಹೇಳೋವರೆಗೂ ಬರಲ್ಲ. ನಾನು ಅವ್ರ ಅಮ್ಮನ ಹತ್ರ ಜಗಳ ಮಾಡಿದೆ. ನನ್ನ ಹೆಂಡತಿ ನನ್ ಮಾತು ಬೆಲೆ ಕೊಡಲ್ಲ, ನೀವ್ ಹೇಳೋವರೆಗೂ ಬರಲ್ಲ ಅಂತಾರೆ. ಏನ್ ಮಾಡ್ಬೇಕು ಅನ್ನೋದು ಗಲಾಟೆ ಮಾಡ್ತೀನಿ. ಹಾಸ್ಪಿಟಲ್ ಕರ್ಕೊಂಡು ಹೋದಾಗ ಡಾಕ್ಟರ್ ನನ್ಗೆ ಹೇಳ್ತಾರೆ, ನೀನ್ ಮನುಷ್ಯನ, ನೀನು ಮೃಗ ಕಣಯ್ಯ, 10 ತಿಂಗಳಾಗಿದೆ, ಇವತ್ತು ನೀನು ಇವತ್ತು ಮಾಡಿದ ಅನ್ನ ನೀನ್ ನಾಳೆ ತಿಂತೀನಿ ಅನ್ನೋ ದಡ್ಡ ನನ್ನ ಮಗ ನೀನು. ನಿನ್ ಬುದ್ಧಿ ಇದೆಯಾ ನೀನು? ನನ್ನ ಹೆಂಡತಿಗೆ ನೀವು ನಂಬಲ್ಲ ಸರ್. ಆ ಕ್ಷಣದಲ್ಲಿ ಕಾಲು ಹಿಡ್ಕೋತೀನಿ, ಅಡ್ಮಿಟ್ ಆಗು. ನಿನ್ನ ಜವಾಬ್ದಾರಿ ಏನೇ ಇದ್ರು ನಂದು, ನೀನ್ ಅಡ್ಮಿಟ್ ಆಗು, ನನಗ್ ನನ್ನ ಹೆಂಡತಿ ಬೇಕು, ಅಡ್ಮಿಟ್ ಆಗು ಅಂತ. ಒಪ್ಪಲ್ಲ, ಮನೆಗೆ ಬಂದ್ಬಿಡ್ತಾಳೆ. ಏನ್ ಮಾಡಿದ್ರು ನಮ್ಮ ಅಮ್ಮ ಹೇಳೋರ್ಗು ಅಡ್ಮಿಟ್ ಆಗಲ್ಲ ಅಂತ ಮನೆಗೆ ಬಂದ್ಬಿಡ್ತಾಳೆ. ಮತ್ತೆ ಅವ್ರ ಅಮ್ಮನ ಹತ್ರ ಜಗಳ ಮಾಡಿ ನಾಳೆ ಬೆಳಗ್ಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ ಸರ್. ನಾನು ಡಾಕ್ಟರ್ ಹತ್ರ ಕೈ ಮುಗಿದು ಕೇಳ್ಕೊತೀನಿ, ಎಷ್ಟು ನೋವು ತಿಂತಿರ್ತಾಳೋ ಹೊಟ್ಟೆ ನೋವು ಅಂತ. ಅದಕ್ಕಿಂತ 10ರಷ್ಟು ನಾನು ಅಳ್ತಿರ್ತೀನಿ ಸರ್, ಅಳ್ತಿರ್ತೀನಿ.
ನನ್ನ ಹೆಂಡತಿ ತಂಗಿ ನನ್ನ ಜೊತೆ ಇರ್ತಾಳೆ, ಅವಳು ನನ್ನ ಸಮಾಧಾನ ಮಾಡ್ತಿರ್ತಾಳೆ. ಬಾಬಾ, ಈ ಒಂದು ವರ್ಷದ ಜರ್ನಿಯಲ್ಲಿ ಬಾಬಾ ನನ್ನ ಭಾವ ಎಂತವನು ಅಂತ ನನಗೆ ಈ ಕ್ಷಣಕ್ಕೂ ಅರ್ಥ ಆಗ್ತಿದೆ. ಆದ್ರೆ ನನ್ನ ಅಕ್ಕ ಮಾಡಿದ್ದು ಒಂದು ಚೂರು ನನಗೆ ಇಷ್ಟ ಆಗಲ್ಲ ಬಾಬಾ. ಆದ್ರೆ ನಿಮ್ಮ ನೋವು ನೋಡಿ, ಈ ಕ್ಷಣದಲ್ಲೂ ನೀವು ಅವಳು ಅಳ್ತಿದ್ದಾಳಲ್ವೋ ಗೊತ್ತಿಲ್ಲ ಬಾಬಾ, ನೀವ್ ಎಷ್ಟು ನೋವು ತಿಂತಿದ್ದೀರಾ ಸರ್. ಆಮೇಲೆ ಅವಳಿಗೆ ನೋವು ಜಾಸ್ತಿ ಆಗೋಗುತ್ತೆ ಸರ್. ಇಡೀ ಹಾಸ್ಪಿಟ್ಲ್ ಕಿರ್ಚ್ಕೊತೀನಿ. ಎತ್ಕೊಂಡು ಓಡೋಗಿ ಸ್ಟ್ರೆಚರ್ ಮೇಲೆ ಮಲಗಿಸಿ ಒಳಗ್ ಕರ್ಕೊಂಡು ಹೋಗ್ತಾರೆ. ಡಾಕ್ಟ್ರು ಸೈನ್ ಹಾಕಿಸ್ಕೊತಾರೆ. ಗುರು ಅಂತ ಅಳ್ತಿರ್ತೀನಿ ಸರ್. ಡೆಲಿವರಿ ಆಗುತ್ತೆ, ಮಗು ತಂದು ನನ್ ಕೈ ಕೊಡಕ್ ಬರ್ತಾರೆ. ಆ ಮಗುನ ನಾನು ನಂಬಲ್ಲ ಸರ್ ಯಾರುನು. ಮಗುನ ಎಸೆಯಕ್ ಹೋಗ್ತೀನಿ ನಾನು. ನನಗ್ ಮಗು ಬೇಡ, ನನ್ನ ಮಗು. ನಾನು ಆ ಕ್ಷಣಕ್ಕೆ ಅನ್ಸಿದ್ದು ನನ್ನ ಮನ್ಸಲ್ಲಿ ಸರ್, ನನ್ನ ಪಕ್ಕದಲ್ಲಿ ಕೂತ್ಕೊಂಡು ನನಗೆ ಸಮಾಧಾನ ಮಾಡ್ತಿರೋದು ಅಂದ್ರೆ ನನ್ನ ಹೆಂಡತಿ ತಂಗಿ ನನಗೆ ಸಮಾಧಾನ ಪಡಿಸ್ತಿರ್ತಾಳೆ. ಸಮಾಧಾನ ಮಾಡ್ಬೇಕಾದ್ರೆ ಪಕ್ಕದಲ್ಲಿ ಒಂದು ಅಜ್ಜಿ ಹೇಳ್ತಿರ್ತಾಳೆ ನನ್ನ ಹೆಂಡತಿಗೆ, ನೀನ್ ಎಂತ ಕ್ರೂರಿ, ನೀನ್ ಹಾಸ್ಪಿಟ್ಲ್ ಬಂದಾಗಿಂದ ನಿನ್ನ ಗಂಡನ ನಾನು ನೋಡ್ತಾ ಇದ್ದೀನಿ. ಒಂದು ಕ್ಷಣ ಸಮಾಧಾನ ಇಲ್ಲದೆ ಆ ಹುಡುಗ ಅಳ್ತಿದ್ದಾನೆ. ನಿನ್ನ ತಾಯಿ ನಿನ್ನ ಮಗುನ ನೀನ್ ನೋಡ್ತಿದ್ಯಾ ಹೊರ್ತು ನಿನ್ನ ಗಂಡನ ಬಗ್ಗೆ ಒಂದು ಕ್ಷಣ ನೀನ್ ಯೋಚನೆ ಮಾಡ್ಲಿಲ್ಲ. ಅಂತ ಗಂಡನ ಪಡೆಯೋದಕ್ಕೆ ನೀನ್ 7 ಜನ್ಮದ ಪುಣ್ಯ ಮಾಡಿರ್ತೀಯ. ಆ ಹುಡುಗ ಎಷ್ಟು ಅಳ್ತಿದ್ದಾನೆ. ಒಂದು ಸರಿ ಕರೆದು ಆ ಹುಡುಗನ್ನ ಸಮಾಧಾನ ಮಾಡ್ಬೋದಲ್ಲಮ್ಮ ನೀನು ಅಂತ ಆ ಅಜ್ಜಿ ಹೇಳಿದ್ಮೇಲೆ ಸರ್ ನನ್ನ ಹೆಂಡತಿ ನನ್ನ ಕರೀತಾಳೆ ಸರ್. ಕರೆದಾಗ ನಾನು ಒಂದೇ ಮಾತು ಕೇಳ್ತೀನಿ, ಅವಳು ನನ್ಗೆ ಹೇಳ್ತಾಳೆ ಮಗು ಚೆನ್ನಾಗಿದ್ಯಾ ಅಂತ. ನಾನ್ ನನ್ನ ಹೆಂಡತಿಗೆ ಹೇಳ್ತೀನಿ ಸರ್, ನಾನು ಎಂತ ಪಾಪಿ ಅಲ್ಲ, ಕ್ಷಮಿಸು, ನಾನು ಯಾವತ್ತೂ ಈ ತಪ್ಪು ಮಾಡಲ್ಲ ಅಂತ ನನ್ನ ಹೆಂಡತಿ ಕೈ ಮುಗಿತೀನಿ ಸರ್. ಆದ್ರೆ ಮಗು ಆಯ್ತು ಸರ್. ನನ್ನ ಹೆಂಡತಿ ನನ್ನ ಮಗುದ ಮೇಲೆ ಅಷ್ಟು ಇಷ್ಟ ಇರ್ಲಿಲ್ಲ ಸರ್. ಆ ಕ್ಷಣದಲ್ಲಿ ನನ್ನ ಹೆಂಡತಿನ ನನಗೆ ಗೊತ್ತಿಲ್ಲ ಊರಿಗೆ ಕರ್ಕೊಂಡು ಹೋಗ್ಬಿಡ್ತಾರೆ ಸರ್. ನನ್ನ ಹೆಂಡತಿ ಬೆಂಗಳೂರಲ್ಲಿ ಇರೋಣ ಊರಿಗೆ ಕರ್ಕೊಂಡೋಗಿ ಅವ್ರ ಊರಿಗೆ ಬಿಟ್ಬಿಡ್ತಾರೆ. ಒಂದು ಕ್ಷಣ ನನ್ನ ಹೆಂಡತಿ ನೋಡಕ್ ಆಗದೆ ಇರೋ ವ್ಯಕ್ತಿ ನಾನು. ಎಷ್ಟು ಹೇಳ್ತೀನಿ ಅವ್ರಿಗೆ, ನನ್ನ ಹೆಂಡತಿನ ಬೆಂಗಳೂರಿಗೆ ಕರ್ಸಿ, ನನಗ್ ಬೇಕು, ನಾನು ಅವಳನ್ನ ನೋಡ್ಬೇಕು, ನಾನು ಅವಳ ಜೊತೆ ಇರ್ಬೇಕು, ನಾನು ಅವಳನ್ನ ಮಾತಾಡಿಸ್ಬೇಕು ಅಂತ ಸರ್ ನನಗೆ ಗೊತ್ತಿಲ್ಲದೆ ಕರ್ಕೊಂಡು ಹೋಗ್ಬಿಡ್ತಾರೆ. ನಾನು ಒಂದ್ ಮಾತು ಹೇಳಲ್ಲ ಸರ್, ನಾನು ಬದುಕ್ಬಾರ್ದು ಅಂತ ಹೇಳಿ ಸೂಸೈಡ್ ಮಾಡ್ಕೊಳಕ್ ಹೋಗ್ಬಿಡ್ತೀನಿ ಸರ್. ಅಂದ್ರೆ ಅಟೆಂಪ್ಟ್ ಆಗೋಗಿರುತ್ತೆ ಸೂಸೈಡ್ಗೆ. ಟ್ಯಾಬ್ಲೆಟ್ ತಗೊಂಡ್ಬಿಟ್ಟಿರ್ತೀನಿ, ಸುಮಾರು ಒಂದು 60-70 ಮಾತ್ರೆ ತಗೊಂಡು ಸೂಸೈಡ್. ಅನ್ಎಕ್ಸ್ಪೆಕ್ಟೆಡ್ ಯಾರಿಗೋ ಗೊತ್ತಾಗತ್ತೆ, ನನ್ನ ಅಡ್ಮಿಟ್ ಮಾಡ್ತಾರೆ. ಅದಾದ್ಮೇಲೆ ಕರ್ಕೊಂಡ್ ಬರ್ತಾರೆ. ನಾನು ಹಾಸ್ಪಿಟಲ್ ಹೇಳ್ತೀನಿ, ನಿನ್ ಕೈ ಮುಗಿತೀನಿ, ನಾನು ಬಿಟ್ಟು ಹೋಗ್ಬೇಡ ಅಂತ. ಆಯ್ತು ಸರ್, 9 ತಿಂಗಳು. ನನ್ನ ಮಗಳಿಗೆ ಇವತ್ತು 15 ವರ್ಷ ಸರ್. ಇವತ್ತಿನವರೆಗೂ ಸರ್ ನೀವ್ ನಂಬ್ತಿರೋ ಬಿಡ್ತಿರೋ, ನಿಮ್ ಟೈಮ್ ಕಮ್ಮಿ ಇದೆ ಅಂತ ಹೇಳಿದ್ರಿ. ಶಾರ್ಟ್ ಆಗಿ ಹೇಳ್ಬೇಕು ಅಂದ್ರು ಸರ್ 15 ವರ್ಷ ಪೂರ್ತಿ ಸರ್ ಅವ್ರ ಅಮ್ಮನ ಮನೆಗೆ ಹೋಗ್ತಾಳೆ, ನನ್ ತಪ್ಪಾಯ್ತು ಅಂತ ಕೇಳ್ಕೊಂಡು ಕರ್ಕೊಂಡ್ ಬರ್ತೀನಿ. ಬಿಟ್ಟಿರಕ್ಕಾಗ್ದಿರೋ ಪ್ರೀತಿ ನನ್ಗೆ ಅವಳ ಮೇಲೆ. ಲಾಸ್ಟ್ಗೆ ಸರ್ ನನಗೆ ಅವಳು ಬೇಡವೇ ಬೇಡ ಅನ್ನಿಸ್ಬಿಡ್ತು ಸರ್. ನಾನು ಕೋಟ್ಯಾಂತರ ರೂಪಾಯಿ ದುಡ್ಡು ಕಳ್ಕೊಂಡ್ಬಿಟ್ಟೆ ಸರ್. ನನ್ನ ಹೆಂಡತಿ ನೆನಪಲ್ಲಿ ಕೋಟ್ಯಾಂತರ ರೂಪಾಯಿ ದುಡ್ಡು ಕಳ್ಕೊಂಡ್ಬಿಟ್ಟೆ ಸರ್. ಇಲ್ಲಿವರೆಗೂ ನಿಮ್ಗೆ ಹೇಳಿದಾರೆ ಹೆಸರು ಸರ್, ಈಗಲೂ ಹೇಳ್ಬೇಕೋ ಇಲ್ವೋ ನನಗೆ ಗೊತ್ತಿಲ್ಲ ಸರ್, ಹೇಳ್ತಿದ್ದೀನಿ ಸರ್. ಸಿನಿಮಾದಲ್ಲಿ ನಾನು 4-5 ಸಿನಿಮಾ ಮಾಡಿದ್ದೀನಿ ಸರ್. ಅಂದ್ರೆ ನಾನು ಪ್ರೊಡ್ಯೂಸರ್ ಅಲ್ಲ ಸರ್. ನಂದೊಂದು ಟ್ರಾನ್ಸ್ಪೋರ್ಟ್ ಕೆಲಸ. ಹಲೋ, ಹೇಳಪ್ಪ. ನನ್ನ ಟ್ರಾನ್ಸ್ಪೋರ್ಟ್ ಕೆಲಸ ಸರ್. ನಾನು ಹಲವಾರು ನಟರ ಜೊತೆ ಕೆಲಸ ಮಾಡಿದ್ದೀನಿ, ಹಲವಾರು ಚಿತ್ರರಂಗದಲ್ಲಿ ಹಲವಾರು ಜೊತೆ ಕೆಲಸ ಮಾಡಿದ್ದೀನಿ ಸರ್. ನನ್ನ ಕೊನೆಯದಾಗಿ ಸರ್ ಹೇಳ್ಬೇಕು ಅಂದ್ರೆ ಸರ್, ಈ ಕ್ಷಣದಲ್ಲಿ ಅಪ್ಪು ಸಾರನ್ನ ನೆನ್ಸ್ಕೋಬೇಕು ಅಂದ್ರೆ ಸರ್, ಅಪ್ಪು ಸಾರನ್ನ ಅವ್ರ ಸಹಾಯದಕ್ಕೆ 1 ವಾರದ ಮುಂಚೆ ನಾನು ಅವ್ರನ್ನ ಮೀಟ್ ಮಾಡಿದಾಗ ನನಗೆ ಅವ್ರಿಗೊಂದು ಮಾತು ಹೇಳಿದ್ರು ಸರ್, ನೀನ್ ಒಳ್ಳೆ ಹುಡುಗ. ನನ್ ಅಣ್ಣ ಅನ್ನೋರು ಎಲ್ಲಾರ್ನವ್ರು, ಅಣ್ಣ ಒಳ್ಳೆ ಹುಡುಗ, ಒಳ್ಳೆ ವ್ಯಕ್ತಿ ಅಣ್ಣ ನೀವು. ನಿಮ್ಮ ಜೊತೆ ನಾನು ಒಂದಿನ ಊಟ ಮಾಡ್ಬೇಕು ಅಂತ ಹೇಳ್ತಾರೆ. ನಾವೆಲ್ಲ ಕೇಳ್ಬೇಕಣ್ಣ, ಯಾಕೆಂದ್ರೆ ಅವ್ರದೊಂದು ಯಾವುದೋ ಒಂದು ಕೆಲಸ ಹೇಳಿರ್ತಾರೆ, ಶ್ರದ್ಧೆ ಇಟ್ಟು ನಾನು ಅವ್ರ ಕೆಲಸ ಮಾಡ್ಕೊಟ್ಟಿರ್ತೀನಿ. ಸಾಕಷ್ಟು ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ, ಎಲ್ಲ ಕಳ್ಕೊಂಡೆ. ಯಾಕೆ ಕಳ್ಕೊಂಡೆ ಅಂತಂದ್ರೆ ನನಗೆ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ದಂಗ ಆಗೋಯ್ತು. ನನ್ನ ಹೆಂಡತಿ ನನ್ ಏನ್ ಹೇಳಿದ್ರು ನನಗೆ ಎದುರು ಉತ್ತರನೇ ಕೊಡೋಳು. ನೀನ್ ಸರಿ ಇಲ್ಲ, 7-8 ಸತಿ ಸ್ಟೇಷನ್ಗೆ ಹೋಗಿ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ರು, ಏನೇನೋ ಆಗೋಯ್ತು. ಲಾಕ್ ಡೌನ್ ಅಲ್ಲಿ ಸರ್ ಯಾವ ರೀತಿ ಅಂತಂದ್ರೆ ಸರ್, ಲಾಕ್ ಡೌನ್ ಅಲ್ಲಿ ನನ್ನ ಹೆಂಡತಿ ನನಗೊಂದು ಮಾತು ಹೇಳ್ತಾಳೆ ಕೂತ್ಕೊಂಡು, ಅಯ್ಯೋ ಪಾಪ ಯಾವ್ದೋ ಒಂದ್ ಮಗು ಊಟ ಇಲ್ದಂಗ ಆಗಿದೆ, ನೀವೇನಾದ್ರು ಸಹಾಯ ಮಾಡ್ಬೋದಲ್ಲ ಅಂತ. ಸರ್ ಆ ಕ್ಷಣಕ್ಕೆ ನಾನು ಹೇಳ್ತೀನಿ, ನಾನು ಹೆಂಡತಿ ಹೇಳಿದ ಮಾತು 30-40 ಲಕ್ಷ ಬಡವರಿಗೆ ಅಂತ ಖರ್ಚು ಮಾಡ್ತೀನಿ ಸರ್ ಊಟಕ್ಕೆ ಅಂತ.
ಅದಾದ್ಮೇಲೆ ನನಗೆ ಇಸ್ಕಾನಿಂದ ಕೆಲಸ ಬರುತ್ತೆ ಸರ್. ಕೋಟ್ಯಾಂತರ ರೂಪಾಯಿ ಇಸ್ಕಾನಿಂದ ಕೆಲಸ ಕೊಡ್ತಾರೆ ಸರ್ ಮಕ್ಳಿಗೆ ಊಟ ಕೊಡೋದಕ್ಕೆ. ತುಂಬಾ ಒಳ್ಳೊಳ್ಳೆ ಕೆಲಸ ಮಾಡಿದೀನಿ ಸಮಾಜ ಸೇವೆಗೆ. ಸಮಾಜಕ್ಕೋಸ್ಕರ ನಾನು ಏನ್ ಮಾಡಿದ್ದೀನಿ ಅನ್ನೋದ್ಕಿಂತ ಸಮಾಜ ನನಗೇನ್ ಮಾಡಿದೆ ಅನ್ನೋದು ಬೇಡ ಸರ್. ಸಮಾಜಕ್ಕೆ ನಾನು ತುಂಬಾ ಕೊಡುಗೆ ಕೊಟ್ಟಿದ್ದೀನಿ. ಬಟ್ ಆದ್ರೆ ಎಷ್ಟೋ ಜನರ ಬದುಕಲ್ಲಿ, ಸಂಬಂಧಗಳಲ್ಲಿ ಗಂಡ ಹೆಂಡತಿ ಜಗಳ ಆದಾಗ ನಾನು ಸರಿಪಡಿಸಿದ್ದೀನಿ ಸರ್. ಆದ್ರೆ ನನ್ನ ಸಂಸಾರವನ್ನ ನನ್ನ ಕೈ ಸರಿಪಡಿಸ್ಕೊಳಕ್ ಆಗಿಲ್ಲ. ಈ ಕ್ಷಣಕ್ಕೂ ಆಗಿಲ್ಲ ಸರ್. ಡೈವರ್ಸ್ ಹೋದೆ, ಕೋರ್ಟ್ ಹೋದೆ, ಸಾವಿರಾರು ಸತಿ ನನ್ನ ಮನೆಗೆ ಬಂದು ನ್ಯಾಯ ಪಂಚಾಯತಿ ಮಾಡಿ ನನ್ನ ಫ್ರೆಂಡ್ಸ್ ಎಲ್ಲ ಮತ್ತೆ ಕೂಡ್ಸೋರು, ಮತ್ತೆ ಹೋಗ್ತಿದ್ರು ಸರ್. ಇದಕ್ಕೆಲ್ಲ ಕಾರಣ ಏನು ಅಂತ ನನಗೆ ಅನಿಸ್ತಿದ್ದು, ಒಂದು ಕ್ಷಣ ನನ್ನ ಹೆಂಡತಿಯವರ ತಾಯಿ ಅಂದ್ರೆ ನನ್ನ ಅತ್ತೆ, ನಿನ್ನ ಸಂಸಾರ ನೀನು ನೋಡ್ಕೋ ಅಂತ ಒಂದು ದಿನ ನೀನ್ ನನ್ನ ಮನೆ ಬಾಪ್ತಿ ಬರ್ಬೇಡ ಅಂತ ಹೇಳಿದ್ರೆ ನನ್ನ ಹೆಂಡತಿ ನನ್ನ ಜೊತೆ ಪ್ರೀತಿಯಾಗಿರ್ತಾಳೆ ಅಂತ ಅನ್ಸುತ್ತೆ. ಇದು ನನ್ನ ಕತೆ ಸರ್. ಯಾಕೆಂದ್ರೆ ಇನ್ನೂ ತುಂಬಾ ಇದೆ ಸರ್. ಟೈಮ್ ಕಮ್ಮಿ ಇರೋದ್ರಿಂದ ಎಷ್ಟೋ ವಿಷಯಗಳನ್ನ ನಿಮ್ಮನ್ನ ಬಿಟ್ಟು ಹೇಳಿದೀನಿ ಸರ್. ಈಗ ನಿಮ್ಮ ವ್ಯವಹಾರ ಹೇಗಿದೆ ಸರ್? ಕೋಟ್ಯಾಂತರ ರೂಪಾಯಿ ಕಳ್ಕೊಂಡೆ, ಇರೋ ಫೈಟ್ ಮಾಡಿದೆ, ಎಲ್ಲಾರು ಬಿಟ್ಟು ಹೊಂಟೋದ್ರು ನನ್ನನ್ನ. ನನ್ನ ಕಷ್ಟದಲ್ಲಿ ಮಗಳು ಯಾರ ಜೊತೆ ಇದ್ದಾರೆ? ಎಲ್ಲ ಅವ್ರ ಅಮ್ಮನ ಜೊತೆ ಇದ್ದಾರೆ ಸರ್. ಒಬ್ಬ ಮಗಳು, ಇನ್ನೊಬ್ಬ ಮಗನು ಕೂಡ ಆದ. 9 ವರ್ಷ ಆದ ನಂತರ ಮಗ ಆದ. ಮಗನಿಗೀಗ 4 ವರ್ಷ. ಅಂದ್ರೆ ನೀವು ಇಬ್ರು ಬೇರೆ ಬೇರೆ ಇದ್ದೀರಿ? ಎಸ್, ಅವ್ರ ಮನೇಲಿ ಅವ್ರು ಇದ್ದಾರೆ, ನನ್ನ ಮನೇಲಿ ನಾನಿದ್ದೀನಿ ಸರ್. ನಿಮ್ ತಂದೆ ಇದ್ದಾರ? ಇಲ್ಲ, ನನ್ನ ತಂದೆ ತೀರೋದ್ರು ಸರ್. ನನ್ನ ತಾಯಿ ಇದ್ದಾರೆ ಸರ್. ನನ್ ಇನ್ನೂ ಒಂದು ವಿಷಯ ಹೇಳ್ಬೇಕು ಅನ್ನೋದಾದ್ರೆ ಸರ್, ನನ್ ಇನ್ನೂ ಒಂದು ರೀತಿಯಲ್ಲಿ ಕೆಟ್ಟವನು, ಕೆಟ್ಟವನಾದೆ ಸರ್. ನನ್ನ ತಾಯಿಗೆ ನಾವಿಬ್ರು ಚೆನ್ನಾಗಿದ್ರೆ ನನ್ನ ತಾಯಿ ನೋಡಿ ಖುಷಿ ಪಡ್ತಾಳೆ ಅಂತ ನನ್ನ ತಾಯಿ ನನಗೊಂದು ಮಾತು ಹೇಳಿದ್ರು ಸರ್ ಒಂದಿನ. ನಾನು ನಿನ್ ಮನೆಗೆ ಬರೋದ್ರಿಂದ ನಿನ್ ಹೆಂಡತಿಗೆ ಬೇಜಾರಾಗ್ಬೋದು, ನೀನು ನಿನ್ ಹೆಂಡತಿ ಇಬ್ರು ಚೆನ್ನಾಗಿರು, ನನಗ್ ಖುಷಿ ಆಗತ್ತೆ. ನಾನು ನಿನ್ನ ಮನೆಗೆ ಬಂದಾಗ ಎಲ್ಲೂ ನೀನು ನನಗ್ ಬೈದ್ರೆ ನಿನ್ ಹೆಂಡತಿ ಖುಷಿ ಆಗ್ಬೋದು. 2 ಮಾತು ನೀನ್ ನನಗ್ ಬೈಯಪ್ಪ, ಬೇಜಾರಿಲ್ಲ ನನಗೆ. ನನ್ನ ತಾಯಿ ನನ್ನ ಮನೆಗೆ ಬರೋದ್ ಬಿಟ್ಬಿಟ್ರು ಸರ್. ನನ್ನ ತಮ್ಮನ ಮನೇಲಿದ್ದಾರೆ. ನನಗೆ ಎಷ್ಟು ಕಟಕ ಅನ್ನೋದು ನನಗೆ ಗೊತ್ತಿಲ್ಲ ಸರ್. ಈಗ ಏನಿದೆ ಸದ್ಯದ ಪರಿಸ್ಥಿತಿ ಏನಿದೆ ಸರ್? ನಾನೀಗ ಕಂಪ್ನಿ ನಡೆಸ್ತಾ ಇದ್ದೀನಿ, ಟ್ರಾನ್ಸ್ಪೋರ್ಟ್ ಇದೆ. ಸುಮಾರು ಒಂದು 4-5 ಜನ ಹುಡುಗರು ಕೆಲಸ ಮಾಡ್ತಿದ್ದಾರೆ ಮನೇಲಿ. ಒಬ್ಬಂಟೀಗ ನಾನ್ ತಿಳ್ಕೊಂಡಿರೋದು ಒಂದೇ ಸರ್, ನನ್ನ ಚಿಕ್ಕ ಕಂಪನಿ ನನಗೆ ಪುಟ್ಟ ಮಗು ಆಗಿದ್ದ ಹಾಗೆ. ನನ್ಗೆ ಅಷ್ಟು ಸಾಕು ಅನ್ನಿಸ್ತಿದೆ. ಆದ್ರೆ ನಾನು ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಯಾಕೆ ಅನಿಸ್ತು ಅಂತಂದ್ರೆ, ಸಾಕಷ್ಟು ನನ್ನ ಜೀವನದಲ್ಲಿ ಸಾಕಷ್ಟು ಏಳು ಬೀಳುಗಳನ್ನ ಕಂಡಿದ್ದೀನಿ, ಸೋತಿದ್ದೀನಿ, ಗೆದ್ದಿದ್ದೀನಿ, ಮತ್ತೆ ಸೋಲ್ತಿದ್ದೀನಿ. ಆದ್ರೆ ನಿಮ್ಮ ಕಾರ್ಯಕ್ರಮದಲ್ಲಿ ನನ್ಗೆ ಎಷ್ಟೋ ನೊಂದ ಮನಸ್ಸುಗಳಿಗೆ ನನ್ನ ಜೀವನದಲ್ಲಿ ಏನು ಉದಾಹರಣೆ ಆಗತ್ತೆ, ಏನು ಸಿಗುತ್ತೆ, ನನ್ನ ಬದುಕಿನ ಅರ್ಥ ಯಾರಿಗೆ ಯಾವ್ದು ಉದಾಹರಣೆ ಆಗುತ್ತೆ ಅವ್ರಿಗೆ ಆಗ್ಲಿ ಅನ್ನೋದಕ್ಕೆ ಅಷ್ಟೇ ಸರ್ ನಾನು ನಿಮ್ಗೆ ಹೇಳಿ. ನಿಮ್ಮ ಮಕ್ಕಳು ಸಂಪರ್ಕದಲ್ಲಿ ಇದ್ದಾರ? ಇಲ್ಲ ಸರ್. ಈಗ ನೀವು ಬದುಕು ಮತ್ತೆ ಸಿನಿಮಾದಿಂದ ನಿಮ್ಮ ಬದುಕು ದೂರವಾಯ್ತಾ? ಹೌದು ಸರ್, ಹೌದು. ಸಿನಿಮಾದಿಂದ ದೂರ ಇದ್ದೀನಿ. ಅಂದ್ರೆ ನಾನೇ, ಎಲ್ಲರೂ ಕಾಲ್ ಮಾಡ್ತಾರೆ, ಬಟ್ ನಾನೇ ಸ್ವಲ್ಪ ದೂರ ಇದ್ದೀನಿ ಯಾರಿಂದ, ಎಲ್ಲರಿಂದ. ಅಂದ್ರೆ ನೀವೊಬ್ರು ಕಲಾವಿದರಾಗಿದ್ರ? ಇಲ್ಲ, ಕಲಾವಿದ್ರಲ್ಲ. ನಮ್ದು ಏನಿದು ಹಾರ್ಟ್ ಡೈರೆಕ್ಟ್ ಅಂತಾರಲ್ಲ. ಓಕೆ, ಅಂದ್ರೆ ಕಲಾ ಅಂದ್ರೆ ಕಲಾಕೃತಿ ಹಾಕೋದ್ರಲ್ಲಿ ಸೆಟ್ ಹಾಕೋರ ಜೊತೆ ನನ್ನದು ಒಂದು ಕೆಲಸ, ಒಂದು ಪಾತ್ರ. ಸಂತೋಷ. ನಿಮ್ಮ ಹೆಂಡತಿ ವಿಚಾರದಲ್ಲಿ ಈಗ ನಿಮ್ಗೆ ಏನು ಅಭಿಪ್ರಾಯ ಇದೆ? ಮೊದಲಿನಷ್ಟೇ ಉತ್ಕಟವಾದ ಪ್ರೀತಿ ಇದೆಯೋ, ಅಥವಾ ಈಗ ಸತ್ಯದ ದರ್ಶನವಾದ ಮೇಲಾದ್ರೂ ಅಟ್ಲೀಸ್ಟ್ ಈಗೇನಿದೆ ಅಂದ್ರೆ ಅವರಿಂದ ಬಿಡುಗಡೆ ಆಗ್ಲಿಕ್ಕೆ ಏನ್ ಪ್ರಯತ್ನ ನಡೀತಾ ಇದೆ ಸರ್? ಅಂದ್ರೆ ಇಲ್ಲಿ ಒಂದು ವಿಚಾರ ನಿಮ್ಮಲ್ಲಿ ಹೇಳ್ಬೇಕು ಅಂತಂದ್ರೆ, ನನಗನಿಸುತ್ತೆ ನನ್ನ ಹೆಂಡತಿ ಯಾವ ರೀತಿ ಕೆಟ್ಟವಳು, ಯಾವ ರೀತಿ ಒಳ್ಳೆಯವಳು. ಯಾಕೆ ಹೇಳಿದೆ ಅಂದ್ರೆ ಸರ್ ಈ ಮಾತು, ಕೆಲವು ದಿನಗಳು, ಕೆಲವು ಕ್ಷಣಗಳು, ಕೆಲವು ತಿಂಗಳುಗಳ ಕಾಲ
ನನ್ನ ತುಂಬಾ ಮಗು ತರ ನೋಡ್ತಾಳೆ. ಕೆಲಸ ಟೈಮಲ್ಲಿ ಹೇಳ್ತಾರೆ ನೀನು ಸರಿ ಸರ್ ಡೈವರ್ಟ್ ಹೋಗ್ತೀವಿ ಸರ್ ಕೋರ್ಟ್ಗೆ, ಬೇಡವೇ ಬೇಡ ಅಂತ ಬರ್ತೀನಿ ನಾನು. ನನ್ನ ಫ್ರೆಂಡ್ ಒಬ್ರು ಮತ್ತೆ ಒಂದು ಮಾಡಿಸ್ತಾರೆ, ನಮ್ಮಿಬ್ಬರನ್ನು ಒಂದು ಮಾಡಿಸ್ತೀವಿ. ಕೆಲವು ದಿನಗಳು ಕೆಲವು ತಿಂಗಳುಗಳ ಕಾಲ ಚೆನ್ನಾಗಿರ್ತೀವಿ, ಮತ್ತೆ ಜಗಳ ಮಾಡ್ಕೊಂಡು ಹೋಗ್ತಾನೆ. ಸಂತೋಷ. ಈಗ ಸ್ವಲ್ಪ ಹೇಳಿ ಸರ್. ನನ್ನ ಮಾತು ಗಮನವಿಟ್ಟು ಕೇಳಿಸ್ಕೊಳ್ಳಿ. ಹೇಳಿ ಸರ್ ಹೇಳಿ. ಇವಾಗ ಎಷ್ಟು, ನಿಮ್ಮ ವಯಸ್ಸೆಷ್ಟು ಈಗ? ಸರ್ 42. 42 ಅಂದರೆ ನೋಡಿ, ಬಹುಶಃ ಮನೆಯಲ್ಲಿ ತಂದೆ ತಾಯಿ ಚಿಕ್ಕಮ್ಮದಿರು, ಅಂದರೆ ನನ್ನ ಮನೆಯ ಪರಿಸ್ಥಿತಿ ಮತ್ತು ನನ್ನ ತಂದೆ, ನನ್ನ ಅಮ್ಮ ಅಥವಾ ನನ್ನ ಚಿಕ್ಕಮ್ಮ ಇವರೆಲ್ಲರ ಒಪ್ಪಿಗೆಯ ಮೇರೆಗೆ ನಾನು ಆ ಹೆಣ್ಮಗಳನ್ನು ಮದುವೆ ಆಗಬೇಕು. ನನ್ನ ತಂದೆ ತಾಯಿ ಒಪ್ಪಿಗೆ ಇಲ್ಲದೇನೆ ನಾನು ಆ ಹೆಣ್ಣನ್ನು ಮದುವೆ ಆಗುವುದಿಲ್ಲ ಅನ್ನೋ ನಿಮ್ಮ ಆ ಕುಟುಂಬದ ಮೇಲಿನ ನಂಬಿಕೆ, ಪ್ರೀತಿ, ಒಬ್ಬ ಮನೆಯ ಮಗನಾಗಿ, ಅಂದರೆ ಸಾಮಾನ್ಯವಾಗಿ ಒಂದು ಹೆಣ್ಣಿನ ಮೇಲೆ ಮೋಹ ಬೆಳೆದಾಗ ತನ್ನ ಕುಟುಂಬದ ಬೇರುಗಳನ್ನೇ ಕಡ್ಕೊಳ್ಳೋಕೆ ಶುರು ಮಾಡಿಬಿಡ್ತಾರೆ ಇವತ್ತಿನ ಯುವಕರು. ಆದರೆ ನೀವು ಆ ತಪ್ಪು ಮಾಡಲಿಲ್ಲ. ನೀವು ಅಲ್ಲಿ ತಂದೆ ತಾಯಿಯನ್ನು ಒಪ್ಪಿಸಿ ಆ ಎಲ್ಲ, ಅಂದರೆ ನಿಮ್ಮ ಸುತ್ತಲಿನ ಪರಿಸ್ಥಿತಿಗಳು ನಿಮ್ಮ ವಿರುದ್ಧವಾಗಿದ್ದರೂ ಕೂಡ ಅವೆಲ್ಲವನ್ನು ಸಮಾಧಾನವಾಗಿ ಅವುಗಳನ್ನು ಶಾಂತಗೊಳಿಸಿ ನೀವು ಮದುವೆ ಆಗಿದ್ದು ಎಲ್ಲವೂ ಸರಿ. ಆದರೆ ನೋಡಿ, ನಮಗೆ ಎಲ್ಲಿವರೆಗೂ ಅಲ್ಲಿ ವಿಷ ಇದೆ, ಅಲ್ಲಿ ವಿಷಕನ್ಯೆ ಅಥವಾ ಅವಳು ವಿಷಕನ್ಯೆ ಅಥವಾ ಅದು ವಿಷ, ಇದು ಗೊತ್ತಿಲ್ಲದೇನೆ ನಮ್ಮಿಂದ ನಾವು ಅವ್ರ ಬಳಿ ಹೋಗಿದ್ದು, ಹೆಣ್ಣು ಕೇಳೋಕೆ ಹೋಗಿದ್ದು, ಅಥವಾ ಅವರನ್ನು ಪ್ರೀತಿಸಿದ್ದು, ಅವರನ್ನು ಆತ್ಮೀಯತೆಯಿಂದ ನೋಡಿದ್ದು, ಅಥವಾ ಅವರನ್ನೇ ಸರ್ವಸ್ವ ಅಂದ್ಕೊಂಡಿದ್ದು, ಎಸ್ ಈಕೆ ನನ್ನ ಬದುಕಲ್ಲಿ ಅದ್ಭುತ ಮಾಡ್ತಾಳೆ, ಅಥವಾ ನನ್ನ ಬದುಕು ಈಕೆಯ ಒಳಗೊಂಡಂತೆ ನನ್ನ ಜೀವನ ಅದ್ಭುತವಾಗಿರುತ್ತೆ ಅಂತ ಈ ಎಲ್ಲ ಯೋಚನೆಗಳು ಯಾವಾಗ ಬಂತು ಅಂದರೆ, ಈ ಮನೆತನದ ಅಥವಾ ಇವರ ಹಿನ್ನೆಲೆಯ ಕಟು ಸತ್ಯ ನಿಮಗೆ ಗೊತ್ತಿಲ್ಲದಾಗ ಆ ಪ್ರೇಮ ಅಷ್ಟು ಎತ್ತರವಾಗಿತ್ತು. ಹೌದಲ್ಲ? ಅಂದರೆ ಗೊತ್ತಿಲ್ಲದ ಅಥವಾ ಈ ಯಾವ ಒಳಸತ್ಯಗಳು ಅಥವಾ ಇವರು ಮದುವೆ ಆದಮೇಲೆ ಎಷ್ಟು ವಿಷಕನ್ಯೆಯ ರೀತಿ ಅಥವಾ ಅವರ ಮನೆಯವರು ಎಲ್ಲರೂ ಸೇರಿ ನಿಮ್ಮ ಅಪ್ಪನನ್ನು ಅಮ್ಮನನ್ನು ನಿಮ್ಮ ಕುಟುಂಬವನ್ನು, ಅಂದರೆ ಒಂದು ಸಂಸ್ಕಾರಹೀನ ಮನೆತನ ಅಂತ ನಿಮಗೆ ಗೊತ್ತಿಲ್ಲದ ಸಮಯದಲ್ಲಿ ನೀವು ಅವ್ರ ಬಗ್ಗೆ ಪ್ರೇಮ ಇಟ್ಕೊಂಡಿದ್ರಿ, ಅದು ಸಹಜ, ಅದಕ್ಕೆ ಕ್ಷಮೆ ಇದೆ. ಯಾಕಂದರೆ ಒಂದು ಪುಸ್ತಕವನ್ನು ಗೊತ್ತಿಲ್ಲದೆ ಓದಿದಾಗ ಅದನ್ನು ನಾವು ತಪ್ಪು ಅಂತ ಹೇಳೋದಿಲ್ಲ, ಅದು ಅಚಾತುರ್ಯ, ಏನು ಗೊತ್ತಿಲ್ಲದೆ ಆಯಿತು ಅಂತ ಹೇಳ್ಬೋದು. ಅದೇ ಪುಸ್ತಕವನ್ನು ಗೊತ್ತಿದ್ದು ಓದಿದಾಗ ಅದು ಅಹಂಕಾರ. ಮತ್ತು ಅದಾಗಿಯೂ ನಾನು ಅದನ್ನು ತಿದ್ದಿಕೊಂಡು ಆ ಪುಸ್ತಕವನ್ನು ಕೈಗೆತ್ತುಕೊಂಡು ಹಣೆಗೆ ಮುಟ್ಟಿಸಿಕೊಂಡು ಕ್ಷಮೆ ಯಾಚಿಸದೇ ಹೋದಲ್ಲಿ ಅದನ್ನು ಅಹಂಕಾರ ಅಂತ ಕರಿತೀವಿ. ಆಗ ಇದೇ ಸೂತ್ರವನ್ನು ನಿಮ್ಮ ಬದುಕಿಗೆ ಅಳವಡಿಸ್ಕೊಂಡ್ರೆ, ಮದುವೆ ಆದಮೇಲೆ ಕರ್ಕೊಂಡು ಹೋಗ್ತಾರೆ, ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ನಿಮ್ಮಪ್ಪ ಅಂತವ್ರು ನಿಮ್ಮಮ್ಮ ಅಂತವಳು. ಅಂದರೆ ಯಾವಾಗ ಹೆಣ್ಣಿನ ಮನೆತನದವರು ಒಂದು ಗಂಡಿನ ಮನೆಯ ಕುಟುಂಬದ ಸದಸ್ಯರ ಒಂದಷ್ಟು ದೋಷಗಳನ್ನ ಇಟ್ಕೊಂಡು ಮಾತಾಡೋಕೆ ಶುರು ಮಾಡ್ತಾರೆ, ನೀವು ಅಲ್ಲಿಗೆ ಬರೆದಿಟ್ಕೊಂಬಿಡಿ, ಈ ಹೆಣ್ಣು ಅದೆಷ್ಟೇ ಶೀಲವಂತಳಾದರೂ ಅದೆಷ್ಟೇ ಸಂಸ್ಕಾರವಂತಳಾದರೂ ಅವಳು ಎಲ್ಲಿಯವರೆಗೂ ತನ್ನ ಮನೆತನದವರ ಈ ಕೆಟ್ಟ ಬುದ್ಧಿಯನ್ನು ಸಮರ್ಥನೆ ಮಾಡಿಕೊಳ್ತಾಳೋ ಅಲ್ಲಿಯವರೆಗೂ ಆಕೆ ನಿಮ್ಮ ಹೆಂಡತಿ ಆಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೇ, ನನ್ನ ಗಂಡ ದೇವ್ರಂತವನು, ಅವನಿಗೆ ನೀವು ಯಾಕೆ ಹಿಂಗಂತಿದ್ರಿ? ಅಂದರೆ ಒಬ್ಬ ಹೆಂಡತಿಯಾಗಿ ಪಾದಾರ್ಪಣೆ ಮಾಡಿದಾಗ ಅಥವಾ ಒಬ್ಬ ಹೆಂಡತಿಯಾಗಿ ಆಕೆ ಪ್ರಮೋಷನ್ ತಗೊಂಡಾಗ, ಅಂದರೆ ಅಲ್ಲಿಯವರೆಗೂ ಒಂದು ಹೆಣ್ಣಷ್ಟೇ, ಈಗ ಒಬ್ಬನಿಗೆ ಹೆಂಡತಿ. ಹೌದಲ್ಲ? ಒಬ್ಬ ಹೆಂಡತಿಯಾಗಿ ಬಂದಾಗ ತನ್ನ ಗಂಡನಲ್ಲಿ ಯಾವುದೇ ದೋಷವಿಲ್ಲದೆ ಹೋದರೂ ತನ್ನ ತಂದೆ ತಾಯಿ ತನ್ನ ಗಂಡನ ವಿರುದ್ಧ ಮಾತಾಡಿದ್ರು ಕೂಡ ಆ ಹೆಣ್ಣು ತನ್ನ ತಂದೆ ತಾಯಿ ವಿರುದ್ಧನೇ ನಿಂತ್ಕೊಳ್ಬೇಕು, ಅದೇ ಧರ್ಮ. ಆದರೆ ಇಲ್ಲಿ ಪ್ರತಿ ಹಂತದಲ್ಲೂ ಅವರ ಅಮ್ಮ, ಅವರ ಚಿಕ್ಕಮ್ಮ ಅಥವಾ ಅವರೆಲ್ಲರೂ ಕೂಡ ನಿಮ್ಮ ಇಡೀ ವಂಶವನ್ನು ಬೈದು ಕೆಟ್ಟ ಅಶ್ಲೀಲವಾಗಿ ಮಾತಾಡಬೇಕಾದ್ರೂ ನನ್ನ ಅಮ್ಮ ಅಪ್ಪ ಏನು ಹೇಳ್ತಾರೋ ನಾನು ಹಾಗೆ ಇರುವುದು. ಆದರೆ ಮದುವೆ ಆದ ಮೇಲೆ ಆ ತವರು ಮನೆಯ ಬಂಧನ ಇದೆಯಲ್ಲ, ಅದು ಸ್ವಲ್ಪವಾದರೂ ಸಡಿಲವಾಗಬೇಕು. ಅದು ಹಾಗೇ ಇದೆ ಎನ್ನುವುದಾದ್ರೆ ಮದುವೆ ಯಾಕಾಗಬೇಕು? ಹೌದು ಸರ್, ಇಲ್ಲಿ ನಾನು ನಿಮ್ಗೆ ಈಗ ಹೇಳ್ಬೇಕಾಗಿರೋದು ಕೆಲವೊಂದು ವಿಷಯ. ನನ್ನ ಹೆಂಡತಿ ನನ್ನ ಜೊತೆ ಚೆನ್ನಾಗಿರ್ಲಿ ಅಂತ ಹೇಳಿ ಸರ್,
ಅವ್ರ ಇಡೀ ಫ್ಯಾಮಿಲಿಗೆ ಎಷ್ಟು ನಾನು ಮಾಡಿದೆ ಅಂದ್ರೆ, ಅವ್ರಣ್ಣ ಏನೋ ಸಾಲ ಮಾತಿಗೆ ಹಾಕೋತಾನೆ, ಕಂಪ್ಲೇಂಟ್ ಆಗತ್ತೆ, ಅವ್ರ ಅಣ್ಣನ್ ಬಿಡಿಸಕ್ ಹೋಗ್ತೀನಿ, ಅವ್ರ ಫ್ಯಾಮಿಲಿ ಎಷ್ಟು ಹೆಲ್ಪ್ ಮಾಡಿದೆ, ಅವ್ರ ಕುಟುಂಬದಲ್ಲಿ ಎಲ್ಲರಿಗೂ ಹೆಲ್ಪ್ ಮಾಡ್ಕೊಂಡ್ ಬಂದೆ ಸರ್. ನೀವು ವೈಯಕ್ತಿಕವಾಗಿ ನಿಮ್ಮ ಒಳ್ಳೆತನ ಎಷ್ಟೇ ಇರ್ಬೋದು, ಬಟ್ ಒಂದು ಹಂತ ಮದುವೆಯಿಂದ ಆಚೆಗೆ ನೀವು ತೋರಿದ ಎಲ್ಲ ಒಳ್ಳೆತನಗಳು ಅದು ಮೂರ್ಖತನ ಹೊರತು ಒಳ್ಳೆತನ ಅಲ್ಲ. ಹೌದು ಸರ್, ಸತ್ಯ. ಅಯೋಗ್ಯರಿಗೆ ತೋರಿದ ಒಳ್ಳೆತನದ ಬಗ್ಗೆ ನೀವಿಲ್ಲಿ ಮಾತಾಡ್ತಿದ್ದೀರಿ, ಮತ್ತೆ ನಿಮ್ಮನ್ನು ಈ ವಿಚಾರದಲ್ಲಿ ಒಂದು ಇಡೀ ಸಮಾಜ ಉದಾಹರಣೆಯಾಗಿ ತಗೊಳ್ಬಾರ್ದು. ನೀವು ಅದಕ್ಕೆ ಯೋಗ್ಯರಲ್ಲ. ಹೌದು. ಅಂದ್ರೆ ಒಂದು ಮದುವೆ ಅನ್ನೋದು ಎಷ್ಟು ನಮ್ಮ ಸಂಪ್ರದಾಯದಲ್ಲಿ ಅಥವಾ ನಮ್ಮ ಪರಂಪರೆಯಲ್ಲಿ ಒಂದು ಮದುವೆಗೆ ಒಂದು ಇಡೀ ವಾರದ ಹಿಂದೆ ಅಥವಾ ಒಂದು ಮದುವೆ ದಿನ ಅಂದರೆ 10ನೇ ತಾರೀಕು ಮದುವೆ ಅಂದರೆ 1ನೇ ತಾರೀಕಿಂದಲೇ ಅದೊಂದು ಸಡಗರ ಶುರುವಾಗುತ್ತೆ. 1ನೇ ತಾರೀಕಿಂದಲೇ ಅದೊಂದು ವೈಭವ, ಅದೊಂದು ಆಡಂಬರ, ಅದೊಂದು ಸಂಭ್ರಮ. ಆ ಸಂಭ್ರಮ ಶಾಸ್ತ್ರದ ದಿನ ಮಧ್ಯರಾತ್ರಿ 2 ಗಂಟೆಗೂ ಇಲ್ಲ ಅಂದರೆ ಅಲ್ಲೇ ಬಿದ್ದು ಹೋಗ್ಬೇಕಿತ್ತದು. ಹೌದು ಹೌದು ಸರ್, ಹೌದು, ಸತ್ಯ ಸತ್ಯ. ಅಂದ್ರೆ ನಿಮ್ಮ ಅತಿಯಾದ ಸಹನೆ ಇದೆಯಲ್ಲ, ಹೌದು, ಮನುಷ್ಯನಿಗೆ ಸಹನಾ ಗುಣ ಇರಬೇಕು, ಸಹಿಸಿಕೊಳ್ಳೋದಿರಬೇಕು, ಅವನು ಜ್ವರವನ್ನು ಸಹಿಸಿಕೊಳ್ಬೇಕು, ಸ್ವಲ್ಪ ಡಾಕ್ಟರ್ ಹತ್ರ ಹೋಗೋವ್ರಿಗಾದ್ರೂ ಜ್ವರ ಸಹಿಸಿಕೊಳ್ಬೇಕು. ಆದರೆ ಆ ಸಹನೆ ತೀರಾ ಅತಿಯಾಗೋದ್ರೆ ಅದು ವಿಷವಾಗಿ ಬದಲಾಗುತ್ತೆ. ಸತ್ಯ ಸತ್ಯ, ಹೌದು. ನಿಮ್ಮ ಬದುಕು ಅಂದ್ರೆ ಬಂದಿದ್ದ 20 ಜನ ಹಳೆ ಬಟ್ಟೆ ಇಟ್ಕೊಂಡು ಬಂದ್ರು, ಅದು ವಿಚಾರ ಅಲ್ಲ. ಹಳೆ ಬಟ್ಟೆ ಇಟ್ಕೊಂಡು ಬಂದರು, ಬಟ್ಟೆ ಇಟ್ಕೊಳ್ಳದೇನೆ ಬಂದರು. ವಿಷಯ ಇರೋದು ಆ ಮದುವೆಯನ್ನು ಅವರೆಷ್ಟು ಸಂಭ್ರಮವಾಗಿ ಸ್ವೀಕರಿಸಿದ್ದಾರೋ ಅಥವಾ ಅದನ್ನು ಒಂದು ಹೊರೆಯಾಗಿ ಸ್ವೀಕರಿಸಿದ್ದಾರೋ ಅಲ್ಲಿ ಗೊತ್ತಾಗುತ್ತಲ್ಲ. ಹೌದು ಸರ್, ಹೌದು, ಸತ್ಯ. ನೀವು ಮದುವೆ ಅಷ್ಟೆಲ್ಲ ದೊಂಬರಾಟಗಳಿಂದ ಯಾವಾಗ ಆಯಿತು ಅಲ್ಲೇ ನೀವು ಅರ್ಥ ಮಾಡಿಕೊಳ್ಬೇಕು. ಅಂದರೆ ಯೋಚನೆ ಮಾಡಿ, ಒಂದೋ ಮದುವೆಗೆ ಮುಂಚೆ ಹೆಣ್ಣಿನ ಮನೆತನದವರ ಬುದ್ಧಿಯನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿ, ಇಲ್ಲ ಮದುವೆಯ ದಿನ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ, ಇಲ್ಲ ಮದುವೆಯಾದ ಒಂದು 6 ತಿಂಗಳೊಳಗಡೆ ಅರ್ಥಾತ್ ಒಂದು ಮಗು ಆಗುವುದ್ರ ಒಳಗಡೆ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಒಂದು ಮಗು ಆದ್ಮೇಲೆ ನನಗೆ ಗೊತ್ತಾಯ್ತು, ಈಗ ಆಗೇನು ಮಾಡಂಗಿಲ್ಲ ನೀವು. ಹೌದು ಸರ್, ಹೌದು. ನೀವು ಹೇಳ್ತಿದ್ದೀರಿ ನಾವು ಮದುವೆಯ ನಂತರ ಅವರ ಎಲ್ಲ ಸಂಕಷ್ಟ, ಅವರ ಎಲ್ಲ ದುಃಖಗಳಲ್ಲೂ ನಾನು ನೆರವಾದೆ. ಅರೆ, ನಿಮ್ಮನ್ನು ಅವರು ಉಪಚರಿಸಿದ ರೀತಿ, ಹೌದು ಸರ್. ಆ್ಯಂಡ್ ಇವತ್ತು ನಿಮ್ಮ ಬದುಕು ಫೈನ್. ನಾನು ಹೇಳ್ತೀನಿ ಸರ್, ಈ ಸಂಬಂಧದಲ್ಲಿ ಇನ್ನು ಮೇಲೆ ನೀವು ಯಾವುದೇ ಕಾರಣಕ್ಕೂ ಅಂದರೆ ನನಗನ್ಸುತ್ತೆ ಈ ಎಲ್ಲವೂ ಆಗಿರೋದು ಯಾಕಂದರೆ ನೀವು ಬಹುಶಃ ಯಾವುದೋ ಒಂದು ಲೋಕ ಕಲ್ಯಾಣದ ಕಾರ್ಯಕ್ಕೆ ನಿಮ್ಮನ್ನು ತೊಡಗಿಸಿಕೊಳ್ಬೇಕಿದೆ. ನನ್ನ ಪ್ರಕಾರ ನಿಮ್ಮ ಬಳಿ ನಿಮ್ಮ ಟ್ರಾವೆಲ್ಸಲ್ಲಿ ಕೆಲಸ ಮಾಡೋ 4-5 ಜನ ವರ್ಕರ್ಸ್ ಏನಿದ್ದಾರೆ ಅವರ ಬದುಕಲ್ಲಿ ನೀವು ಬೆಳಕನ್ನು, ದೀಪವನ್ನು ಹಚ್ಚಿ ಹೋಗಿ ಅವರು ನಿಮ್ಮನ್ನು ಪೂಜಿಸ್ತಾರೆ. ಇಂಥವರ ಜೀವನದಲ್ಲಿ ನೀವು ಇಡೀ ಜೀವನ ಪೂರ್ತಿ ಗಂಧ ತೇದಂಗೆ ತೇದಿ ಅವರಿಗೆ ನೀವು ಸುಗಂಧವನ್ನು ಕೊಟ್ಟರು ಕೂಡ ಅವರಿಗೆ ನೀವು ನೆನಪಿರಲ್ಲ, ಅವ್ರಿಗೆ ಕೃತಜ್ಞತೆ ಇಲ್ಲ ಅವರಿಗೆ. ಹೌದು ಸರ್. ಅದೇ ನಿಮ್ಮ ಹತ್ರ ವರ್ಕರ್ಸ್ ಇದ್ದಾರಲ್ಲ, ಕೆಲಸ ಮಾಡ್ತಾರಲ್ಲ, ಅವರ ಬದುಕಿಗೆ ನೀವು ಬೆಳಕಾಗಿ, ಅಂಥವ್ರು ಇನ್ನೂ 4 ಜನರ ಬದುಕಿಗೆ ಬೆಳಕಾಗಿ ಇವ್ರ ವಿಚಾರವನ್ನು ಇರೋದೊಂದು ಜನ್ಮ ಸರ್. ನಾವು ಇವ್ರು ಯಾರನ್ನೂ ಸರಿ ಮಾಡಿಕೊಂಡು, ಹೌದು ಮನುಷ್ಯ ಅಂದ ಮೇಲೆ ತಪ್ಪು ಮಾಡ್ತಾನೆ. ನೀವು ಎಷ್ಟು ದೊಡ್ಡ ಸಹನಾಮಯಿ, ಹೌದು, ಎಂಥ ಅದ್ಭುತ ನಿಮ್ಮ ವ್ಯಕ್ತಿತ್ವ. ಆದರೆ ಅದು ತೀರಾ ಅತಿಯಾದಾಗ ಅದು ವಿಷ. ಸರ್, ನಾನು ಅವರ ತಂದೆ ತಾಯಿ ಮೇಲೆ ಎಷ್ಟು ಪ್ರೀತಿ ಇಟ್ಟಿದೆ ಅಂದ್ರೆ ಸರ್, ಅಗಾಧವಾದ ಸರ್. ಅವರೊಂದು ಜಮೀನಲ್ಲಿ ಒಂದು ಗಲಾಟೆ ನಡೆಯುತ್ತೆ ಸರ್, ಅವ್ರ ತಾಯಿ ಅಳ್ತಾ ಫೋನ್ ಮಾಡ್ತಾರೆ, ಹಿಂಗಾಗೋಯ್ತು ಅಂತ. ಸರ್, ನೀವು ನಂಬಲ್ಲ ಸರ್, ಎಂತೆಂಥವ್ರ ಹತ್ರ ಹೋದೆ ಗೊತ್ತಾ ಸರ್. ಸರ್, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಈಗ 14 ತಿಂಗಳಕ್ಕೂ ಮುಖ್ಯಮಂತ್ರಿ ಆಗಿದ್ರಲ್ಲ ಕುಮಾರಸ್ವಾಮಿ ಅವರು, ಆಗ ನಾನು ಅವ್ರ ಹತ್ರ ಹೋಗ್ತೀನಿ, ನನ್ನನ್ನು ಕರೆಸ್ತಾರೆ ಅವರೇ. ಯಾಕೆ, ಏನಾಯ್ತು ಅಂತ ನಾನು ಅವ್ರಿಗೆ ಹೇಳ್ತೀನಿ, ಹಿಂಗೆ ನಮ್ಮ ಅತ್ತೆ ಮನೆ ಹತ್ರ ಏನೋ ಒಂದು ಸಣ್ಣದಾಗಿ ಒಂದು ಗಲಾಟೆ ನಡೀತಿದೆ, ಅವ್ರಿಗೆ KV ಅವರು ಕರೆಂಟ್ ಕೊಡ್ತಿಲ್ವಂತೆ, ದಯವಿಟ್ಟು ನೀವು ಫೋನ್ ಮಾಡಿ ಇಮಿಡಿಯೇಟ್ಲಿ ಹೇಳಿ ಅಂತ. ಇಮಿಡಿಯೇಟ್ಲಿ ಅಲ್ಲಿ ಹೋಗಿ MLA ಮೀಟ್ ಮಾಡ್ಕೊಂಬ, ನಾನು ಹೇಳಿದೀನಿ ಅಂತ ಹೇಳ್ತಾರೆ. ನಾನು ಅವ್ರ MLA ಅವ್ರನ್ನ, ನಮ್ಮ ಅತ್ತೆ ಅವ್ರನ್ನ ಕಳಿಸ್ಕೊಡ್ತೀನಿ. ಅವ್ರು 4-5 ಸತಿ ರೆಸ್ಪಾನ್ಸ್ ಮಾಡಲ್ಲ, ನಾನೇ ಖುದ್ದಾಗಿ ಹೋಗಿ ಅದನ್ನ ಮಾಡಿಸ್ಕೊಡ್ತೀನಿ. ಅವ್ರ ಮನೆ ಕಟ್ಟೋದಕ್ಕೆ ಹೆಲ್ಪ್ ಮಾಡ್ತೀನಿ. ನನ್ನ ಹೆಂಡತಿಗೆ ಹೇಳ್ತೀನಿ, ನೋಡು, ನಾನು ಸ್ವಾರ್ಥದಿಂದ ಮಾಡ್ಲಿಲ್ಲ, ನಿನ್ನ ತಂದೆ ತಾಯಿ ನೀನ್ ಇಟ್ಟಿರೋ ಪ್ರೀತಿ, ನಾನು ನಿನ್ನ ಮೇಲೆ ಇಟ್ಟಿರೋ ಪ್ರೀತಿ ನನಗೆ ನಿನ್ನ ತಂದೆ ತಾಯಿ ಮೇಲೆ ತೋರಿಸ್ತಿದೆ, ದಯವಿಟ್ಟು ಇದನ್ನ ಅರ್ಥ ಮಾಡ್ಕೋ ನೋಡಿ ಅಂತ. ಇಲ್ಲಿ ನೀವು ಅವರಿಗೆ ನೆರವಾದ ಕಾರಣ ಅದೊಂದು ಮನುಷ್ಯತ್ವ. ಆದರೆ ನೀವು ಅವರಿಗೆ ನೆರವಾಗಿ ನಿಮ್ಮ ಹೆಂಡತಿ, ಅಂದರೆ ನೀವು ಅವ್ರ ತಂದೆ ತಾಯಿಗೆ ನೆರವಾಗುವುದರಿಂದ ನಿಮ್ಮ ಹೆಂಡತಿ ನಿಮ್ಮನ್ನು ಪ್ರೀತಿ ಮಾಡ್ತಾರೆ ಅನ್ನೋದಾದ್ರೆ ಅದು ಪ್ರೀತಿ ಅಲ್ವೇ ಅಲ್ಲ. ಅರ್ಥ ಆಯ್ತು? ಅಂದರೆ ನೀವು ಅವ್ರ ಮನೆಗೆ ಅಥವಾ ಅವರಿಗೆ ಒದಗಿ ಬಂದ ಯಾವುದೋ ಸಂಕಷ್ಟವನ್ನು ಪರಿಹರಿಸಿದ್ರೆ ನೀವು ಅವರಿಗೆ ಹೀರೋ ಆಗ್ತೀರಾ. ಅರೆ,
ಒಬ್ಬ ಬೀದಿಯಲ್ಲಿ ಹೋಗೋ ದಾಸಯ್ಯನಿಗೆ ಅವನಿಗೆ ಹಸಿವಿದ್ರೆ ಅನ್ನ ಹಾಕಿ ಅಥವಾ ಅವನ ಬಾಯಾರಿಕಿದ್ರೆ ನೀರು ಕೊಟ್ಟರೆ ಅವ್ರ ದೃಷ್ಟಿಯಲ್ಲಿ ನಾವು ಹೀರೋ. ಯಾಕಂದರೆ ಅವನ ಯಾವುದೋ ನೋವನ್ನು ಅಥವಾ ಅವನ ಯಾವುದೋ ಹಸಿವನ್ನು ನಾವು ನೀಗಿಸಿದ್ದೀವಿ, ಆ ಕಾರಣಕ್ಕೆ ಅವನಿಗೆ ನಾವು ಹೀರೋ. ಅದು ನಿಮ್ಮ ಕೆಲಸ ಅಲ್ಲ. ಬೀದಿಲಿ ಹೋಗೋನಿಗೂ ನಾವು ಹೀರೋ ಆಗೋಕ್ಕೆ ಸಾಧ್ಯ ಇದೆ. ಹೌದು ಸರ್. ಫೈನ್, ಈಗ ಎಲ್ಲವೂ ಮುಗಿದು ಹೋಗಿದೆ. ಬಟ್ ನನ್ನ ಪ್ರಕಾರ ಇಲ್ಲಿ ನಿಮ್ಮ ಸಹನೆಯನ್ನು ನೀವು ಅವರೆಲ್ಲರ ಬೈಗುಳ ಅಥವಾ ಅವರೆಲ್ಲರ ಸಮಯಕ್ಕೆ ತಕ್ಕ ಹಾಗೆ ನಡೆದುಕೊಳ್ಳದಿದ್ದಾಗಲೂ 12 ಗಂಟೆ 2 ಗಂಟೆಗೆ ಬಂದಾಗಲೂ ನೀವು ಅದನ್ನು ಸಂಭಾಳಿಸಿದ ರೀತಿ ಅದು ಸಮಾಜ ಮಾದರಿಯಾಗಿ ತಗೊಳ್ಬೇಕು. ಹೌದು, ಅದ್ಭುತ ಅದು. ಆದರೆ ಇಂಥ ನೀಚ ಮನಸ್ಥಿತಿ ಅಥವಾ ಇಂತಹ ಸಂಸ್ಕಾರಹೀನ ವ್ಯಕ್ತಿತ್ವಗಳು ಇವು ಅಂತ ಗೊತ್ತಾದಾಗ ಹೌದು, ನಿಮ್ಮ ತಂದೆದು ಅಲ್ಲಿ ಬೇರೆ ಬೇರೆ ರೀತಿ ತಪ್ಪಿದೆ. ಅದು ನಿಮ್ಮ ವೈಯಕ್ತಿಕ, ಅದು ನಿಮ್ಮ ತಂದೆ ಬೈಯೋದು ಅದು ನಿಮ್ಮ ವೈಯಕ್ತಿಕ. ಆದರೆ ಈ ಮನೆತನದವರು ಮದುವೆಯಾಗಿ ಹೊಸದಾಗಿ ಮನೆಗೆ ಬಂದ ಗಂಡನ್ನು 4 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಬಾಯಿಗೆ ಬಂದಂಗೆ ಬೈತಾರೆ ಎಂದಾಗ ಯಾವುದೇ ಒಬ್ಬ ಸ್ವಾಭಿಮಾನ ಮನುಷ್ಯ ಅಥವಾ ಸ್ವಾಭಿಮಾನ ಗಂಡಸಾಗಿದ್ರೆ ಅವನ ಜೀವನ ಪೂರ್ತಿ ಆ ಮನೆ ಕಾಲಿಡ್ತಿರ್ಲಿಲ್ಲ. ಹೌದು ಸರ್, ಹೌದು, ಸತ್ಯ ಸರ್, ಸತ್ಯ ಸರ್, 100ಕ್ಕೆ 100 ಸತ್ಯ ಸರ್ ನೀವು ಹೇಳಿದ ಮಾತು. ಅದೆಲ್ಲದರ ಪರಿಣಾಮವಾಗಿ ಇವತ್ತು ನೀವು ಈ ಸ್ಥಿತಿ. ಹೌದು, ಇವತ್ತೇನು ನೀವು ಹೀನಾಯ ಸ್ಥಿತಿಯಲ್ಲೇನಿಲ್ಲ. ಬಟ್ ನನ್ನ ಪ್ರಕಾರ ಹೇಳ್ತೀನಿ, ಈ ಹೆಣ್ಣಿನ ವಿಚಾರದಲ್ಲಿ ನೀವೇನು ತಾಳ್ಮೆಯಿಂದ ಆಕೆ ಹೆರಿಗೆ ನೋವು ಅನುಭವಿಸಿದ್ರೆ ನೀವು ಭಾವನೆಗಳಿಂದ ಬೇಸತ್ತು ಹೋಗಿ ನೊಂದು, ಅಂದರೆ ಒಂದು ಮಗು ಹೆಂಡತಿ ಇವೆರಡರಲ್ಲಿ ಯಾವುದು ಅಂತ ಬಂದಾಗ ನೀವು ಆ ತಾಯಿಯನ್ನೇ ಅಥವಾ ಆ ಹೆಂಡತಿಯನ್ನೇ ಮುಖ್ಯ ಅಂದಿಸಿದ್ದು ಅದು ಯೋಗ್ಯವೇ ಹೌದು, ಅದು ಒಳ್ಳೆ ನಿರ್ಧಾರವೇ ಹೌದು. ಆದರೆ ಯಾವಾಗ ನಿಮ್ಮ ಈ ತ್ಯಾಗಗಳ ಬೆಲೆಯನ್ನು ತಿಳಿದುಕೊಳ್ಳದಷ್ಟು ಅಜ್ಞಾನಿಗಳು ಕೃತಜ್ಞತೆ ಹೀನರಾಗಿರ್ತಾರೆ, ಆಗ ನೋಡಿ, ನಾವು ಗಾಂಧೀಜಿಯನ್ನು ನೋಟಲ್ಲಿಟ್ಟಿದ್ದೀವಿ, ಗಾಂಧೀಜಿಯನ್ನು ಸರ್ಕಾರಿ ಕಚೇರಿಗಳಲ್ಲಿಟ್ಟಿದ್ದೀವಿ, ಗಾಂಧೀಜಿಯನ್ನು ಪುಸ್ತಕದಲ್ಲಿಟ್ಟಿದ್ದೀವಿ. ಯಾಕೆ? ಆ ಕೃತಜ್ಞತೆ ನಮಗೆ. ಹೌದು ಸರ್, ಹೌದು, ಹೌದು. ಅಂದರೆ ಅವರು ನಮಗೋಸ್ಕರ ಏನೆಲ್ಲ ಮಾಡಿದ್ರು ಅದನ್ನು ಕೃತಜ್ಞತಾ ಭಾವನೆಯಿಂದ ನೆನಿಬೇಕು. ಅದು ಧರ್ಮ. ಅದು ಹಾಗೆ ನಿಮ್ಮ ಹೆಂಡತಿ ನಿಮ್ಮೊಂದಿಗೆ ಬಾಳಿ ಬದುಕೋಕೆ ಆಗದೆ ಹೋಗಿದ್ದರೂ ಕೂಡ ಇಲ್ಲ, ಅವರು ನಮ್ಮ ಸಂಕಷ್ಟಗಳಲ್ಲಿ ಅಂದರೆ ನಮ್ಮ ತವರು ಮನೆಯ ದುಃಖಗಳಲ್ಲಿ ಆಗಿದ್ದಾರೆ, ಅವರನ್ನು ನಾವು ಗೌರವಾನ್ವಿತವಾಗಿ ನೋಡಬೇಕು ಅನ್ನೋ ಒಂದು ಕನಿಷ್ಠ ಕೃತಜ್ಞತೆ ಇಲ್ಲದೆ ಹೋದವರನ್ನು ನೀವು ಪ್ರೀತಿಸ್ತೀನಿ, ನನಗೆ ಅವಳು ಮುಖ್ಯ, ಈಗ ಅದು ಯಾವ ಭಾವನೆಯೂ ನಿಮ್ಮಲ್ಲಿ ಇರಬಾರ್ದು. ನನ್ನ ಪ್ರಕಾರ ಇಲ್ಲಿಂದ ನೀವು ಸಂಪೂರ್ಣ ಬ್ರಹ್ಮಚಾರಿಯಂತೆ ಬದುಕಿ 4 ಜನ ಸಮಾಜಕ್ಕೆ ನೀವೇನೋ ಕೊಡಿ, ಸಮಾಜ ನಿಮ್ಮನ್ನು ನೆನ್ಪಿಟ್ಟುಕೊಳ್ಳುತ್ತೆ. ಆದರೆ ಈ ವರ್ಗ ಇದೆಯಲ್ಲ, ಈಗ ನನಗೆ ಸಚಿವರು ಯಾರೋ ಪರಿಚಯ ಇದ್ದಾರೆ ಅಂದ್ಕೊಂಡು, ಅಂದರೆ ಒಬ್ಬ KEB ಕರೆಂಟ್ ಕೊಟ್ಟಿಲ್ಲ ಅಂದ್ರೆ ಅಲ್ಲಿ ತಪ್ಪು ಯಾರ್ದಿರುತ್ತೆ? ಇವ್ರದೇ ತಪ್ಪು ಸರ್, ಇವ್ರದೇ ತಪ್ಪಿದೆ ಅಂದ್ರೆ ಸುಮ್ಮನೆ ಯೋಚನೆ ಮಾಡಿ. ನೀವು ಅದೇನು ಮಾಡಿದ್ದೀರಿ ಅದು ಓಕೆ, ಫೈನ್. ನಾನು ಹೇಳೋದು, ನಮ್ಮ ಕಡೆ ನನಗೆ ಯಾರೋ ದೊಡ್ಡವರು ಗೊತ್ತು ಅನ್ನೋ ಕಾರಣಕ್ಕೆ ನಮ್ಮವರ ತಪ್ಪನ್ನು ಮುಚ್ಚಾಕಿದ್ರೆ ನಾನು ಯಾರೋ ತಪ್ಪಿಲ್ಲದವರಿಗೆ ಮೋಸ ಮಾಡ್ದಂಗೆ ಆಯ್ತಲ್ಲ. ಹೌದು ಸರ್, ಸತ್ಯ ಸತ್ಯ. ಅವು ಜನ್ಮಗಳಿಗೂ ಕಾಡ್ತವೆ ಸರ್. ಅದಕ್ಕೆ ನಾನು ಬೆಳಿಗ್ಗೆ ಯಾರೋ ಬಂದಿದ್ರು, ಅಂಥವ್ರು ಯಾರೋ ಮಹಾನುಭಾವರು, ಅವರು ಗುರುವಿನ ರೀತಿಯಲ್ಲಿ ಕಂಡಿದ್ದಕ್ಕೆ ನಾನು ಅವ್ರಿಗೊಂದು ಕಿವಿ ಮಾತು ಹೇಳಿದೆ. ಯಾವಾಗ ನಮಗಿರುವ ಇನ್ಫ್ಲೂಯೆನ್ಸ್ಗಳು, ನಮಗಿರೋ ದೊಡ್ಡವರ ಲಿಂಕ್ಗಳು, ಇವುಗಳನ್ನು ನಾವು ನಮ್ಮ ತಪ್ಪುಗಳನ್ನು ಮುಚ್ಚಾಕೊಳ್ಳಿಕ್ಕೆ ಬಳಸ್ತೀವಿ, ನೀವು ಆ ಕ್ಷಣಕ್ಕೆ ಗೆಲ್ಲಬಹುದು. ಆದರೆ ಆ ಕರ್ಮಗಳು ನಿಮ್ಮನ್ನು ಮುಂದೆಲ್ಲೋ ಒಂದು ದಿವಸ ಯಾವ ಇನ್ಫ್ಲೂಯೆನ್ಸ್ಗಳು ನಿಮ್ಮನ್ನು ಪಾರು ಕಾಪಾಡದ ಸ್ಥಿತಿಗೆ ತಗೊಂಡು ಹೋಗಿಡ್ತವೆ. ಹೌದು ಸರ್. ಇವತ್ತು ನಿಮ್ಮನ್ನು ಯಾವ ಇನ್ಫ್ಲೂಯೆನ್ಸ್ಗಳು ಕಾಪಾಡ್ತವೆ ಇದರಿಂದ? ಹೌದಲ್ಲ? ಹೌದು ಹೌದು, ಸತ್ಯ ಸರ್, ಹೇಳಿ ಸತ್ಯ. ಆದರೆ ನೀವು ದೊಡ್ಡವರಿದ್ದೀರಿ, ನೀವು ನಿಮ್ಮದೊಂದು ಸಂಸ್ಥೆಯನ್ನು ಇನ್ನೂ ಕೈ ಬಿಟ್ಟಿಲ್ಲ. 4 ಜನಕ್ಕೆ ಅನ್ನ, ನಾನು ಹೇಳ್ತೀನಿ ಸರ್, 4 ಜನಕ್ಕೆ ನೀವೇನು ಅನ್ನಕ್ಕೆ ದಾರಿ ಮಾಡಿಕೊಟ್ಟಿದ್ದೀರಿ, ಈ ಕಾರಣಕ್ಕೆ ನೀವು ದೊಡ್ಡವರಾದಿರಿ, ಈ ಕಾರಣದಲ್ಲಿ ನೀವು ದೊಡ್ಡ ಮನುಷ್ಯರಾಗಿದ್ದೀರಿ. ಆದರೆ ಆ ಹೆಣ್ಣಿನ ಮನೆತನ ಆಗಲಿ ಅಥವಾ ಆ ಹೆಣ್ಣಿನ ಮಕ್ಕಳಿಗೆ ಅವರು ಬುದ್ಧಿ ಕಂಡಂಥ ಕಾಲಕ್ಕೆ ಅಥವಾ ಅವರಿಗೆ ಸತ್ಯ ಗೊತ್ತಾದಂಥ ಕಾಲಕ್ಕೆ ಒಬ್ಬ ತಂದೆಯಾಗಿ ಇಷ್ಟಪಟ್ಟು ಸ್ವೀಕರಿಸಿ. ಇಲ್ವಾ? ನಾನು ಹೇಳೋದು, ಆ ಕಡೆಯಿಂದ ಯಾವುದೇ ನಿರೀಕ್ಷೆಗಳನ್ನು ಇಟ್ಕೊಳ್ಳೇಬೇಡಿ. ಹೌದು ಸರ್. ಇವನ್ ಅವರ ತಮ್ಮ, ಭಾಮೈದ ಅಥವಾ ಅವರ ತಂಗಿ, ಅವರೆಲ್ಲರೂ ನಿಮ್ಮ ಜೊತೆ ಪ್ರೇಮಯುತವಾಗಿರ್ಬೋದು, ಆದರೆ ಒಳಗಿನ ಸತ್ಯ ಯಾರಿಗೆ ಗೊತ್ತು? ಅವರ ಅಕ್ಕನನ್ನೇ ಅವ್ರು ಯಾಕೆ ಬಿಟ್ಕೊಡ್ತಾರೆ?
ಹೌದು ಸರ್. ಯಾರ ನನ್ನ ಪ್ರಕಾರ ಇಂಥದ್ದೊಂದು ಮದುವೆ, ನಾನು ಇಂಥದ್ದೊಂದು ಕತೆ ನಾನು ಇಡೀ ಸಾವಿರಾರು ಕತೆ ಕೇಳಿದ್ದೀನಿ, ಅಲ್ಲಿ ಎಲ್ಲೂ ಇಂಥ ಕತೆ ಕೇಳಿಲ್ಲ ನಾನು. ಸರ್ ಇಲ್ಲ ಸರ್, ನಾನು ಇಲ್ಲಿ ಒಂದು ಮಾತು ಹೇಳ್ಬೇಕು ಅಂದ್ರೆ, ನೀವು ಅವರ ತಂಗಿ ಬಗ್ಗೆ ಹೇಳಿದಾಗ, ಅವರ ತಂಗಿಗೆ ನಮ್ಮ ಎಲ್ಲ ವಿಚಾರಗಳು ಗೊತ್ತು. ಅವ್ರ ಅಕ್ಕ ಏನು ತಪ್ಪು ಮಾಡ್ತಿದ್ದಾರೆ, ಏನ್ ಮಾಡ್ತಿದ್ದಾರೆ ಅನ್ನೋ ಪ್ರತಿ ಒಂದು ವಿಚಾರಗಳು ಕೂಡ ಅವರ ತಂಗಿಗೆ ಗೊತ್ತು. ಅವ್ರು ನನಗೊಂದು ಮಾತು ಹೇಳ್ತಾರೆ, ಬಾವ ಅವಳು ನನ್ನ ಅಕ್ಕನಾಗಿರೋದ್ರಿಂದ ನಾನು ಯಾವ ವಿಚಾರನೂ ಕೂಡ ಅವ್ರ ಮುಂದೆ ನಾನು ಹೇಳಕ್ಕಾಗಲ್ಲ, ಅದು ಅವರಾಗೆ ಅವರು ತಿಳ್ಕೋಬೇಕು, ಅವರಾಗೆ ಅವ್ರು ತಿಳ್ಕೋಬೇಕು, ಯಾರು ಬಿಟ್ಕೊಡಲ್ಲ. ಹೌದು ಸರ್. ನಾಳೆ ಮಗು ಹೆಂಡತಿ ಅಂತ ಬಂದಾಗ ಮಗುವನ್ನು ಯಾಕೆ ನೀವು ಬಿಟ್ರಿ ಅಂದರೆ, ಮಗುವಿನ ಭಾವನೆಯೊಂದಿಗೆ ನಿಮಗೆ ಹೆಚ್ಚು ದಿನಗಳ ನೆನಪಿಲ್ಲ. ಹೌದು ಸರ್. ಹೆಂಡತಿಯ ದೇಹ, ಹೆಂಡತಿಯ ಮನಸ್ಸು ಅಂದರೆ ಭಾವನಾತ್ಮಕವಾಗಿ ಆ ದೇಹ, ಆ ಹೆಂಡತಿ ಮತ್ತು ನಿಮಗೆ ನೆನಪುಗಳ ಬುತ್ತಿ ಇರುವುದರಿಂದ ನೀವು ಅದನ್ನು ಕಳ್ಕೊಳ್ಳೋಕೆ ಇಷ್ಟಪಡಲಿಲ್ಲ. ಯಾಕಂದರೆ ಹೆಚ್ಚು ದಿನ ಯಾವುದರ ಜೊತೆ ನಾವು ಇರ್ತೀವೋ ಅದನ್ನು ಯಾವ ಪರಿಸ್ಥಿತಿಯಲ್ಲೂ ನಾವು ಬಿಟ್ಕೊಡಲ್ಲ. ಹಾಗೆ ಆ ತಂಗಿ ಅಂತಕ್ಕಂಥವರು ಅಕ್ಕನ ಜೊತೆ ಹೆಚ್ಚು ಸಮಯ ಕಳೆದಿದ್ದಾರೆ ಹೊರತು ನಿಮ್ಮ ಜೊತೆ ಅಲ್ಲ. ಹಾಗಾಗಿ ಸತ್ಯ ನಿಮ್ಮ ಕಡೆನೇ ಇದ್ದರೂ, ಧರ್ಮ ನಿಮ್ಮ ಕಡೆನೇ ಇದ್ದರೂ, ಹೆಚ್ಚು ಸಮಯ ಆ ಕಡೆ ಅಕ್ಕನ ಜೊತೆ ಕಳೆದಿರೋದ್ರಿಂದ ಅಕ್ಕನನ್ನು ಅವ್ರು ಬಿಟ್ಕೊಡಲ್ಲ. ನೀವು ಅದನ್ನೇ ಹೇಳ್ತೀನಿ, ಮಗು ಅದೇ ಒಂದು 15-20 ವರ್ಷ ಮಗು ನಿಮ್ಮ ಜೊತೆ ಬೆಳೆದು ಆಮೇಲೆ ತಾಯಿನೋ ಮಗುನೋ ಅಂತ ಬಂದಿದ್ರೆ ಖಂಡಿತ ನೀವು ಎರಡನ್ನೂ ಬಿಟ್ಕೊಡೋಕೆ ಆಗದಿರೋ ಸ್ಥಿತಿಲಿ ಇದ್ರಿ. ಅಬ್ಬಬ್ಬ ಅಂದರೆ ತಾಯಿ ಬಿಟ್ಕೊಟ್ಟು ಮಗುವನ್ನು ಕಾಪಾಡ್ತಿದ್ರಿ. ಹೌದು ಸರ್, ಹೌದು. ಅಂದರೆ ಯಾವುದರೊಂದಿಗೆ ನಮಗೆ ಹೆಚ್ಚು ನೆನಪುಗಳಿದ್ದಾವೋ ನಾವು ಅದನ್ನು ಬಿಟ್ಕೊಡಲ್ಲ. ಈವನ್ ನನ್ನ ಇವತ್ತು ಯೋಚನೆ ಮಾಡಿ, ಅಲ್ಲಿ ಮಗು ಅಧರ್ಮವಾಗಿತ್ತ ಅಥವಾ ಹೆಂಡತಿ ಕೆಟ್ಟ ದಾರಿಯಲ್ಲಿದ್ದಿಲ್ಲ, ಮಗು ಧರ್ಮದಲ್ಲೇ ಇತ್ತಲ್ಲ. ಹೌದು ಸರ್, ಹೌದು. ಆದರೂ ನನ್ನ ಮಗು ಬೇಡ ಅಂತಂದೆ. ಅಂದರೆ ನನ್ನವರು ಅನಿಸಿಕೊಂಡವರು ಅಧರ್ಮಿಗಳಾಗಿದ್ರು ನಾನು ಅವ್ರನ್ನ ಕಾಪಾಡ್ತೀನಿ, ಯಾಕಂದ್ರೆ ನನಗೆ ಅವ್ರ ಜೊತೆ ನೆನಪುಗಳಿದ್ದಾವೆ ಅಂತ. ಹೌದು ಸರ್, ಹೌದು, ಸತ್ಯ. ಹಾಗಾಗಿ ನೀವು ಇದೆಲ್ಲವನ್ನು ದಾಟಿ ಬಂದಿದ್ದೀರಿ. ನನ್ನ ಪ್ರಕಾರ ಹೇಳ್ತೀನಿ, ಇವತ್ತಿಗೂ ನೀವು ಇದನ್ನು ಅಂದರೆ ಇಷ್ಟೆಲ್ಲ ಅನುಭವಿಸಿದ್ದಾಗಲೂ ಕೂಡ ಈ ಕಥೆಯನ್ನು ಜನರಿಗೊಂದು ಮಾದರಿಯಾಗಲಿ, ಜನರಿಗೊಂದು ಪಾಠವಾಗಲಿ, ಮದುವೆ ಆಗೋಕ್ಕಿಂತ ಮುಂಚೆ ತೆಗೆದುಕೊಳ್ಳಬೇಕಾದ ನಿರ್ಧಾರಗಳು ಅಥವಾ ಮದುವೆಯ ಸಮಯದಲ್ಲಿ ಆಗುವಂತಹ ಪರಿಸ್ಥಿತಿಗಳಿಂದ ಕಲಿಬೇಕಾದ ಪಾಠಗಳು, ಅಥವಾ ಮದುವೆ ಆದಮೇಲೆ ನಿಮಿಷಕ್ಕೊಂದೊಂದ್ಸಲಿ ತವ್ರ ಮನೆಗೆ ಹೋಗ್ತೀನಿ, 4 ತಿಂಗಳಿಗೊಂದ್ಸಲಿ ತವ್ರ ಮನೆಗೆ, ಅಂದರೆ ನನ್ನ ಬಹುತೇಕ ಮನಸ್ಸು, ದೇಹ ಎಲ್ಲವೂ ಅಲ್ಲೇ ಇದೆ ಅನ್ನೋದಾದ್ರೆ ಮದುವೆ ಯಾಕೆ ಆಗಬೇಕು? ಮತ್ತೆ ಇದು ಹೆಣ್ಮಕ್ಳಿಗೂ ಒಂದು ಪಾಠ. ಮದುವೆಯಾಗಿ ಗಂಡನ ಮನೆಗೆ ಅಂತ ಹೋದಾಗ ತವರು ಮನೆ ಯಾವತ್ತಿಗೂ ನಿಮಗೊಂದು ಹೋಗಿ ಬರ್ಲಿಕ್ಕೆ ಒಂದು ಜಾಗವೇ ಹೊರತು ನೀವು ಇನ್ನೊಂದು ಮನೆ ದೀಪ ಹಚ್ಚಲಿಕ್ಕೆ ಹೋಗ್ತಾ ಇದ್ದೀರಿ. ಆ ಮನೆಯ ದೀಪವನ್ನು ಆರಿಸಬಾರ್ದು, ಆ ದೀಪವನ್ನು ಹಚ್ಚಬೇಕು. ಅದನ್ನು ಬಿಟ್ಟು ನಾನು ಹೌದು, ಅಮ್ಮನ ಮೇಲಿನ ಪ್ರೀತಿ, ಅಪ್ಪನ ಮೇಲಿನ ಪ್ರೀತಿ ಹೌದು, ನೀವು ದೊಡ್ಡವರು, ಕೇಳಿದ ತಕ್ಷಣ ಕರ್ಕೊಂಡು ಹೋಗ್ತಾ ಇದ್ರಿ. ಅದು ಎದನ್ನ ಮೀರಿ ಇನ್ನೂ ಎಂತೆಂಥವ್ರು ನೋಡಿದ್ದೀನಿ ಅಂದರೆ, ಅಮ್ಮನ ಮನೆ ಅಂತ ಹೇಳಿದಾಗ ಬಾಯಿಗೆ ಪ್ಯಾಚ್ ಹಾಕ್ದವ್ರು ನಾನು ನೋಡಿದ್ದೀನಿ. ಈಗ ಅನ್ಸುತ್ತೆ ನೀವು ಕರ್ಕೊಂಡು ಹೋಗ್ತಿದ್ದೆ ತಪ್ಪ ಅಂತ. ಒಂದು ಅಪಾರವಾದ ನನ್ನ ಹೆಂಡತಿ ಮೇಲೆ ಪ್ರೀತಿ ನನ್ನನ್ನು ಯಾವ ಮಟ್ಟಕ್ಕೆ ಅಂದ್ರೆ, ನನಗೆ ಯಾರು ಬೇಡ, ನನ್ನ ಹೆಂಡತಿನೇ ಪ್ರಪಂಚ ಅನ್ನಿಸ್ಬಿಡ್ತು ಸರ್. ನಾನು ಸೋತಾಗ ಸರ್, ಒಬ್ಬ ವ್ಯಕ್ತಿ ನನಗೆ 2 ಕೋಟಿ ಮೋಸ ಮಾಡಿದಾಗ್ಲೂ ಕೂಡ ನನಗೆ ಏನೂ ಅನ್ನಿಸ್ಲಿಲ್ಲ. ಹೋಯ್ತಾ, ನಾನು ಮತ್ತೆ ಸಂಪಾದನೆ ಮಾಡ್ತೀನಿ, ನನ್ನ ಕೇಳ್ಬೇಕು. ಸೊ ನನಗೆ ಅವಾಗ ಅನಿಸ್ತಿದ್, ನನ್ನ ಮನಸ್ಥಿತಿಗೆ ನನಗೆ ಅನಿಸ್ತಿದ್ದು ಒಂದೇ, ಸತ್ತು ನಾನು ಏನ್ ಸಾಧಿಸ್ತೀನಿ? ಏನೂ ಇಲ್ಲ. ನನ್ನ ಹತ್ರ ಕೆಲಸ ಇದೆ, ನನಗ್ ನಂಬಿರೋ ಜನ ಇದ್ದಾರೆ. ಹೆಚ್ಚಾಗಿ ನನ್ನನ್ನು ಪ್ರೀತಿಸೋ ನನ್ನ ಹೆಂಡತಿ ನನ್ನ ಕೈ ಬಿಡಲ್ಲ, ನನ್ನ ಜೊತೆ ನಿಲ್ತಾಳೆ ಅವಳು. ನನಗೆ ಎಲ್ಲದಕ್ಕೂ ನನ್ನ ಕಷ್ಟ ಸುಖದಲ್ಲಿ ಭಾಗಿಯಾಗ್ತಾಳೆ ಸರ್. ಇದಕ್ಕೆಲ್ಲ ನಿಮ್ಗೆ ಇನ್ನೂ ಒಂದು ವಿಚಾರ ಹೇಳ್ಬೇಕು ಅಂತಂದ್ರೆ, ಕಣ್ಣಾರೆ ಕಂಡಿದ್ದು ಕೂಡ ನಾನು ಸುಳ್ಳು ಅಂತ ಬದುಕ್ತೇವೆ. ಅವ್ರಿಗೆ ಯಾರೋ ಫೋನ್ ಮಾಡ್ತಾರೆ, ನಾನು ಅವರು ಒಂದು ಹೊರಗಡೆ ಇರ್ತೀವಿ ಸರ್, ಗೋವಾ ಹೋಗಿರ್ತೀವಿ, ಅಲ್ಲಿ ಒಂದು ಕಾಲ್ ಬರುತ್ತೆ. ಒಬ್ಬ ವ್ಯಕ್ತಿ ತಪ್ಪಾಗಿ ಮಾತಾಡ್ತಾನೆ, ನಾನು ಅಲ್ಲೇ ಕೂತಿರ್ತೀನಿ, ಕಾಲ್ ರಿಸೀವ್ ಆಗತ್ತೆ, ತಪ್ಪಾಗಿ ಮಾತಾಡ್ತಾನೆ. ನಾನು ಅವನು ಬೈತೀನಿ ಕೆಟ್ಟಾಗೆ. ನಾನು ಅವನು ಬೈದಾಗ ನನ್ನ ಹೆಂಡತಿ ಅದನ್ನ ಸಮರ್ಥಿಸ್ಕೊತಾಳೆ. ಯಾವ ರೀತಿ ಅಂದ್ರೆ, ನನ್ನ ಕಡೆ ಅಲ್ಲ, ನೀನು ಬೈದಿದ್ದ ತಪ್ಪು ಅಂತ ನನಗೆ ಹೇಳಿ ಅವನ ಹೇಳಿದ್ದ ಮಾತನ್ನ ಸಮರ್ಥಿಸ್ಕೊತಾಳೆ. ನನ್ನ ಕಣ್ಣಾರೆಯನ್ನು ನೋಡಿದ್ದು ಬಿಡಿ ಸರ್, ದೂರ ಹೋದ ವಿಚಾರ. ನನ್ನ ಪ್ರಕಾರ ಇನ್ನು ಮುಂದೆ ನನ್ನ ಪ್ರೀತಿಯ ಸಲಹೆ ಇಷ್ಟೇ, ನಿಮ್ಮಿಂದ ಬಹುಶಃ
ಇನ್ಯಾರ್ದೋ ಜೀವನ, ಅದು ನೌಕರರ ಜೀವನ ಆಗಿರ್ಬೋದು, ನೀವು ಮನಸ್ಸು ಮಾಡಿದ್ರೆ ಈ ವೈಯಕ್ತಿಕ ನಷ್ಟಗಳೇನಿದ್ದಾವೆ, ಇದು ಮನುಷ್ಯನ ಜನ್ಮ ಅಂದರೆ ಅನೇಕ ರೀತಿಯ ನಷ್ಟಗಳಿದ್ದಾವೆ. ಅದು ವ್ಯಾವಹಾರಿಕ ನಷ್ಟವಾಗಿರ್ಬೋದು, ಭಾವನಾತ್ಮಕ ನಷ್ಟವಾಗಿರ್ಬೋದು, ಅಥವಾ ಬೇರೆ ಬೇರೆ ರೀತಿಯ ನಷ್ಟಗಳಿದ್ದಾವೆ. ಅದರಲ್ಲಿ ಇದೊಂದು ವೈಯಕ್ತಿಕವಾಗಿ ಅದು ಬಿಟ್ಟು ಹೋಗಿದೆ. ಈವನ್ ನಾನು ಹೇಳ್ತೀನಿ, ಅದು ಬಂದು ನಾಳೆ ಕಾಲಿಟ್ಕೊಂಡ್ರು ನೀವು ಅದನ್ನು ಸ್ವೀಕರಿಸಬಾರ್ದು. ಈಗ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಆಧ್ಯಾತ್ಮಿಕತೆಯ ಕಡೆ ಹೋಗಿ ನಿಮ್ಮ ವ್ಯವಹಾರದ ಉನ್ನತಿ, ಆ ವ್ಯವಹಾರವನ್ನು ನಿಮ್ಮ ನಂತರವೂ ಮುನ್ನಡೆಸ್ಕೊಂಡು ಹೋಗುವ ಒಬ್ಬ ಛಲವಂತನನ್ನು ಹುಟ್ಟುಹಾಕಬೇಕು. ಯಾಕಂದರೆ ನೀವು ಅಥವಾ ನಿಮ್ಮ ಜೊತೆನೇ ಆ ಸಂಸ್ಥೆ ಕೊನೆಯಾದರೆ ಅಲ್ಲಿ ಕೆಲಸ ಮಾಡ್ತಿರೋರು ಅನಾಥರಾಗೋದು ಬೇಡ. ಅಲ್ಲಿ ನಿಮ್ಮ ಗಮನವನ್ನು ಕೊಡಿ, ಅಲ್ಲಿ 4 ಜನರ ಬದುಕಿಗೆ ಇವತ್ತು ಶಿವಕುಮಾರನಾಥ ಸ್ವಾಮೀಜಿಗಳನ್ನು ಅವ್ರ ಮನೆಯವರು ದೀಪ ಹಚ್ಚುತ್ತಾರೋ ಇಲ್ಲೋ ಗೊತ್ತಿಲ್ಲ, ಸಾವಿರಾರು ವಿದ್ಯಾರ್ಥಿಗಳು ಅವರ ಜೀವನದುದ್ದಕ್ಕೂ ಇವರು ನಮ್ಮ ಗುರುಗಳು ಅಂದರೆ, ಯಾವಾಗ ನಮ್ಮ ವೈಯಕ್ತಿಕ ಜೀವನ ನಷ್ಟವಾಯಿತು ಆಗ ನಾವು ಒಂದು ಇಡೀ ಸಮಾಜವನ್ನು, ನನ್ನ ಕುಟುಂಬ ಮಾತ್ರ ನನ್ನ ಕುಟುಂಬ, ಆದರೆ ನನ್ನ ಕುಟುಂಬ ಹೊರಟೋದ ಮೇಲೆ ಇಡೀ ಸಮಾಜ ನನ್ನ ಕುಟುಂಬ ಅಂದ್ಕೊಳ್ಬೇಕು. ಆ ಇಡೀ ಸಮಾಜ ನನ್ನ ಕುಟುಂಬ ಅಂದ್ಕೊಳ್ಳಿಕ್ಕೆ ಒಂದು ದೊಡ್ಡ ವಿಶಾಲವಾದ ದೃಷ್ಟಿಕೋನ ಬೇಕು. ಆ ವಿಶಾಲವಾದ ದೃಷ್ಟಿಕೋನ ಇರೋರನ್ನೇ ನಮ್ಮ ಜಗತ್ತು ಮಹಾತ್ಮರು ಅಂತ ಕರೆಯೋದು. ಇವ್ರು ನನ್ನ ಹೆಂಡತಿ, ನಾನೇನು ದುಡಿದ್ರು ನನ್ನ ಹೆಂಡತಿಗೆ ನನ್ನ ಮಕ್ಕಳಿಗೆ ಅಂತ ಯಾರು ಅಂತಾರೋ ಅವರು ಸಂಸಾರಿಗಳು. ಅಪ್ಪ ನಾನೇನು ಜ್ಞಾನ ಸಂಪಾದಿಸಿ ನಾನು ಏನೇ ಸಿದ್ಧಿ ಬಂದು ನನಗೇನೇ ತಪಶಕ್ತಿ ಬಂದರೂ ನನ್ನ ಸಮಾಜಕ್ಕೆ ಕಣಪ್ಪ ಅಂತಾರಲ್ಲ, ಅವರು ಸನ್ಯಾಸಿ. ಸಂಸಾರಿಗೂ ಸನ್ಯಾಸಿಗೂ ಇರೋದು ಇಷ್ಟೇ ವ್ಯತ್ಯಾಸ. ಸತ್ಯ. ಹಾಗಾಗಿ ನೀವು ಇನ್ನು ಮುಂದೆ ಆ ಸನ್ಯಾಸತ್ವದ ಹಾಗೆ ಇಲ್ಲ, ನಾನು 4 ಜನರ ಬದುಕಿಗೆ 10,000 ಸಂಬಳ ಕೊಡಿ, 50,000 ಸಂಬಳ ಕೊಡಿ, 4 ಜನ ನಿಮ್ಮನ್ನು ನಂಬಿಕೊಂಡು ಬದುಕ್ತಾ ಇದ್ದಾರೆ ಎಂದಾಗ ಒಬ್ಬರಿಗೋಸ್ಕರ ಹೆಂಡತಿ ಅಥವಾ ಇವರು 3 ಸಾಯೋದಕ್ಕಿಂತ ಗ್ರೇಟ್. ನೀವು ಒಬ್ಬ ಮನುಷ್ಯನಿಗೆ ಸಹನೆ ಅನ್ನೋದು ಎಷ್ಟು ಮುಖ್ಯ, ನೀವು ಅದರಲ್ಲಿ ಅದ್ಭುತ. ಬಟ್ ವಿಚಿತ್ರ ಅಂದರೆ ಅದು ಮಿತಿ ಮೀರಿದಾಗ ಅದು ವಿಷವಾಯಿತು. ಗಾಡ್ ಬ್ಲೆಸ್ ಯು. ನಿಮ್ಮಿಂದ ಈ ಕತೆ ಸಮಾಜಕ್ಕೆ ತಿಳಿದು ತುಂಬ ಜನ ಯುವಕರು ಎಚ್ಚೆತ್ತುಕೊಳ್ತಾರೆ. ನಾಳೆಯಿಂದ ಕಮೆಂಟ್ಗಳು ಬರಲಿಕ್ಕೆ ಶುರುವಾಗ್ತವೆ. ನನಗೆ ನಂಬಿಕೆ ಇದೆ. ಯಾಕಂದರೆ ಇಲ್ಲಿ ಫ್ರೆಂಡ್ ಹೇಳ್ದ, ನಾನು ಹೆಣ್ಣು ನೋಡ್ಲಿಕ್ಕೆ ಹೋದೆ, ತಂದೆ ತಾಯಿಗೆ ಆಮೇಲೆ ಒಪ್ಪಿಸ್ದೆ, ಅವರು ಫೋಟೋ ನೋಡಿ ಬೇಡ ಅಂದರು. ಯಾರೊಬ್ರು ಬೇಡ ಅಂತಾರೆ ಅಥವಾ ಇನ್ನೊಬ್ರು ಯಾರು ಆಗ್ಬಿಡೋ ಅಂತಾರೆ. ಈ ಎಲ್ಲದರ ಹಿಂದೆ ಏನೋ ಒಂದು ಕಾರಣ ಇರುತ್ತೆ. ಸ್ವಲ್ಪ ನಿಧಾನ ಮಾಡಿದ್ರೆ ಅದೆಲ್ಲ ನಮಗೆ ಅರ್ಥ ಆಗಿರೋದು ಏನು. ಹೌದು ಸರ್, ನಾವು ಸ್ವಲ್ಪ ನಿಧಾನ ಮಾಡಿದ್ರೆ ನನ್ನ ಲೈಫಲ್ಲಿ ತುಂಬಾ ಒಳ್ಳೇದಾಗ್ತಿತ್ತೇನೋ ಅಂತ ನನ್ಗೆ ಈಗ ಅನಿಸ್ತಿದೆ. ಡೋಂಟ್ ವರಿ ಸರ್, ಈಗಲೂ ಚೆನ್ನಾಗಿ ನಾನು ಹೇಳ್ತೀನಿ, ಅವ್ರು ನಿಮಗೆ ದ್ರೋಹ ಮಾಡಿರ್ಬೋದು, ಆದರೆ ನಿಮ್ಮಂಥ ಹೃದಯವಂತರನ್ನು ಕಳ್ಕೊಂಡಿದ್ದಾರೆ. ನಾನು ಹೇಳ್ತೀನಿ, ಅದು ಈ ಜನ್ಮದ ನಷ್ಟವಲ್ಲ, ಅವರು 100 ಜನ್ಮಗಳಲ್ಲಿ ಅದರ ಪ್ರತಿಫಲವನ್ನು ಉಣ್ತಾರೆ. ನೀವು ಅವ್ರು ಅಂದ್ಕೊಂಡಿರ್ಬೋದು ನಾವು ಮೋಸ ಮಾಡಿಬಿಟ್ಟು ಅಂತ, ಆದರೆ ಅವರು ಅತಿ ದೊಡ್ಡ ವಿಚಾರವನ್ನು ಕಳ್ಕೊಂಡಿದ್ದಾರೆ. ನೀವು ಮೋಸ ಹೋಗಿದ್ದೀನಿ ಅಂತ ನೀವು ಅಂದ್ಕೊಳ್ಬೋದು. ನಾನು ಹೇಳ್ತೀನಿ, ನೀವು ಅದಮ್ಯವಾದ ಪುಣ್ಯವನ್ನು ಸಂಪಾದನೆ ಮಾಡಿದ್ದೀರಿ. ನಾನು ನಿಮ್ಮ ಕೆಲವು ದೋಷಗಳನ್ನು ಯಾಕೆ ಹೇಳಿದೆ ಅಂದರೆ, ಇತರ ಯುವಕರು ಅದನ್ನು ಮಾಡೋದು ಬೇಡ ಅಂತ. ಅದರ ಹೊರತಾಗಿ ನಿಮ್ಮ ಪುಣ್ಯದ ರಾಶಿ ತುಂಬ ಇದೆ. ಹಾಗಾಗಿ ನೀವು ಏನು ಕಳ್ಕೊಂಡಿದ್ದೀರೋ ಅದು ಯಾವುದೂ ನಷ್ಟವಲ್ಲ. ಯಾರು ನಿಮ್ಮಿಂದ ದೂರವಾಗಿದ್ದಾರೋ ಅದು ಒಳ್ಳೆಯದೇ ಆಗಿದೆ. ಯಾಕಂದರೆ ಅವರು ಹತ್ತಿರವಿದ್ದು ನೋವು ಕೊಡುವುದಕ್ಕಿಂತ ದೂರವಿದ್ದು ನಿಮ್ಮನ್ನು ನೆಮ್ಮದಿಯಾಗಿಟ್ಟಿದ್ದಾರಷ್ಟೇ. ನಾಳೆ ಇನ್ಯಾವನಿಗೋಸ್ಕರನೋ ರಾತ್ರಿ ಮಲಗಿದ್ದಾಗ ತಲೆ ಮೇಲೆ ಕಲ್ಲೆತ್ತಾಕಲ್ಲ ಅಂತ ಏನು ಗ್ಯಾರಂಟಿ? ಹೌದು ಸರ್, ಸತ್ಯ. ಹಾಗಾಗಿ ಯಾವುದು ದೂರವಾಗಿದೆಯೋ ಅದು ನಷ್ಟವೂ ಏನಲ್ಲ, ಅಥವಾ ಯಾವುದು ದೂರವಾಗಿದೆಯೋ ಅದು ಅತಿ ದೊಡ್ಡ ದುರಂತವೂ ಏನಲ್ಲ. ಭಗವಂತ ಯಾವುದನ್ನು ಹತ್ರ ಕೊಡಬೇಕು, ಯಾವುದನ್ನು ಕಿತ್ಕೊಳ್ಬೇಕು ಅವನಿಗೆ ಗೊತ್ತು. ನಮಗೊಂದೊಂದ್ಸಲಿ ಅನಿಸ್ಬಿಡುತ್ತೆ, ಅಯ್ಯೋ ನನಗದಿಷ್ಟ ಇತ್ತು, ಯಾಕೆ ದೇವರು ದೂರ ಇಟ್ಟಿದ್ದಾನೆ. ನಿನಗೆ ಈಗ ಮಾತ್ರ ಅದಿಷ್ಟ, ಆದರೆ ಮುಂದೆ ಅದು ಕಷ್ಟ ಅಂತ ನಿನಗೆ ಗೊತ್ತಿಲ್ಲ, ಬಟ್ ದೇವರಿಗೆ ಗೊತ್ತು, ಅದಕ್ಕೆ ಅದನ್ನು ಈಗ ದೂರ ಇಟ್ಟಿದ್ದಾನೆ. ಹೌದು ಸರ್. ನಾನು ನನ್ನ ಇಷ್ಟ ಕಷ್ಟಗಳನ್ನು ಮಾತ್ರ ನೋಡಿದ್ರೆ ದೇವರು ನನಗೊಮ್ಮೊಮ್ಮೆ ವಿಲನ್ ಆಗಿ ಕಾಣಿಸ್ತಾನೆ. ಆದರೆ ಅಯ್ಯೋ ದೇವನ ಇಚ್ಛೆ ಬೇರೆ ಇರ್ಬೋದಪ್ಪ, ಹಾಗಾಗಿ ತೊಂದರೆ ಇಲ್ಲ, ಅವನು ಕೊಟ್ಟಾಗ ಈಸ್ಕೊಂಡೇ, ಕರ್ಕೊಂಡಾಗ ಬಿಟ್ಟೆ, ನಂದು ಏನಿದೆ ಇಲ್ಲಿ. ಹಾಗೆ ನಾನು ಹೇಳ್ತೀನಿ, ಈಗ ನನ್ನ ಜೀವನ ಹಿಂಗೆ ಆಗ್ತಾ ಇರಲಿಲ್ಲ ಸರ್ ಅಂತ ಅನ್ಲೇಬೇಡಿ, ನಿಮ್ಮ ಜೀವನ ತುಂಬ ಚೆನ್ನಾಗಿದೆ. ಬಟ್ ವಿಷಯ ಏನಂದರೆ, ನೀವು ಅಥವಾ ನಿಮ್ಮಿಂದ ಯಾವುದು ಅಥವಾ ಯಾರು ದೂರ ಆಗಿದ್ದಾರೋ ಅವರು ನಿಮ್ಮ ಹತ್ರ ಏನಾದರೂ ಇದ್ದುಬಿಟ್ಟಿದ್ರೆ ಬಹುಶಃ ಮುಂದೆ ಒಂದು ದಿವಸ ನಿಮ್ಮ ಪ್ರಾಣಕ್ಕೆ ಹಾನಿ ಇತ್ತು.
ದಯವಿಟ್ಟು ಉಳಿದ ಬದುಕನ್ನು ನಿಮ್ಮ ಕಲಾ ಸೇವೆ ಮುಂದುವರಿಸಿ, ನಿಮ್ಮ ಸಂಸ್ಥೆಯ ಉನ್ನತಿಗೋಸ್ಕರ ಮುಂದುವರಿಸಿ. ಆಯಿತು, ಕಾಮ, ಕ್ರೋಧ, ಲೋಭ, ಅದು ಸಂಸಾರ, ಸುಖ, ಲೈಂಗಿಕತೆ, ದ್ವೇಷ, ಅವರು ಇವರು ಎಲ್ಲ ಮುಗ್ದು ಹೋಯಿತು. ಇನ್ನು ಏನೋ ಬೇಡಪ್ಪ ಅನ್ನೋ ಹಂತಕ್ಕೆ ಬರ್ತಾ ಇದ್ದೀರಾ, ಸೂರ್ಯ ಮುಳುಗೋ ಸಮಯಕ್ಕೆ ಬರ್ತಾ ಇದ್ದೀರಾ. ಹೌದು ಸರ್, ಹೌದು ಹೌದು ಹೌದು. ಈಗಲೂ ಎಲ್ಲವನ್ನ ಯೌವನದಲ್ಲಿ ಮೇಲೆ ಎಳ್ಕೊಳ್ತೀವಲ್ಲ, ಅದು ಬೇಕು ಇದು ಬೇಕು ಅದು ಬೇಕು. ಇಲ್ಲ, ನೀವು ಎಲ್ಲವನ್ನು ನೋಡಿ ಆಗಿದೆ. ಈಗ ಅಪ್ಪ ಬೇಡ ಕಣಪ್ಪ, ಯಾವುದು ನನ್ನ ಪಾಲಿಗೆ ಬಂದು ಗೌರವಾನ್ವಿತವಾಗಿರುತ್ತೋ ನಾನು ಈಗಲೂ ಅದನ್ನು ನೋಡ್ಕೊಳ್ತೀನಿ. ಯಾವುದು ನನ್ನ ಪಾಲಿಗೆ ಬಂದು ನನಗೆ ನೋವು ಕೊಡೋಕೆ ಶುರು ಮಾಡುತ್ತೆ ಅದನ್ನು ನಾನಾಗೆ ತ್ಯಜಿಸೋದಿಕ್ಕೆ ಮನಸ್ಸು ಮಾಡಬೇಕು. ಹೌದು ಸರ್. ಅದನ್ನು ಮಾಡಿದ್ದೀರಿ. ಆ ವಿಚಾರವಾಗಿ ಡೈವರ್ಸು ಅಥವಾ ಏನೋ ಒಂದು ತಗೊಂಡು ನಿಮ್ಮ ಪಾಡಿಗೆ ನೀವು ನೆಮ್ಮದಿಯಾಗಿರಿ. ಕಡೆಗಾಲದಲ್ಲಿ ಏನಪ್ಪ ನನ್ನ ಜೀವನ ಅಂತ ಅಂದ್ಕೊಳ್ಳೇಬೇಡಿ. ಯಾರಿಗೂ ಗೊತ್ತು ಸರ್ ಕಡೆಗಾಲ ಅಂದ್ರೆ ಏನು, ಅಲ್ಲಿವರೆಗೂ ಇರ್ತೀವೋ ಇಲ್ವೋ ಯಾರಿಗೂ ಗೊತ್ತು. ಖಂಡಿತ ಸರ್, ಖಂಡಿತ. ತುಂಬಾ ಸಾರಿ ನಮ್ಮ ಜೀವನದಲ್ಲಿ ಅಯ್ಯೋ ಕಡೆಗಾಲಕ್ಕೆ ಯಾರೋ ಒಬ್ರು ಇರ್ಲಿ ತಡಿಯಪ್ಪ ಅಂದ್ಕೊಂಡು ಕೆಟ್ಟವರನ್ನ ಸಹಿಸ್ಕೊಂಡು ಉಳಿಸ್ಕೊಂಡ್ಬಿಟ್ಟಿರ್ತೀವಿ. ಇಲ್ಲ ಸರ್, ನಾನು ಹೇಳ್ಬೇಕು ಅನ್ನೋದಾದ್ರೆ ಕೊನೆ ಕಾಲ ಅನ್ನೋದು ನನಗಿಲ್ಲ ಅಂತ ಅನ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳ್ತೀನಿ. ನನ್ನ ಪ್ರೀತಿಸೋ ಜನ ಇದ್ದಾರೆ ಸರ್. ನಾನು ನಿಮ್ಗೊಂದು ವಿಷಯ ಹೇಳ್ಬೇಕು ಅಂತಂದ್ರೆ, ಸುಮಾರು ವರ್ಷಗಳ ಹಿಂದೆ ನಾನು ಒಂದು ಕ್ಯಾಂಪ್ ಮಾಡ್ತೀನಿ. ಕ್ಯಾಂಪ್ ಮಾಡಿದಾಗ ಒಂದು ಅಜ್ಜಿ, ಅವ್ರ ಮಗ ತುಂಬಾ ಆಸ್ತಿವಂತ. ಒಂದು ಕ್ಯಾಂಪ್ ಮಾಡಿದಾಗ ಅಜ್ಜಿಗೆ ನಾನು ಕನ್ನಡಕ ಎಲ್ಲ ಕೊಡಿಸೋದಿಕ್ಕೆ ಅಂತ ನಾನು ಒಂದು ಜಾಗಕ್ಕೆ ಬರಕ್ ಹೇಳ್ತೀನಿ ಅಜ್ಜಿಗೆ. ಆ ಅಜ್ಜಿ ಹೇಳ್ತಾರೆ, ನನ್ನ ಮಗ ಸಾಕಷ್ಟು ಹಣ ಸಂಪಾದನೆ ಮಾಡ್ತಾನಪ್ಪ, ಆದ್ರೆ ನನ್ನ ಕಣ್ಣು ಕಾಣಿಸಲ್ಲ ಅಂತ ಅಂದಾಗ ನನ್ನ ಕಣ್ಣಿಗೆ ಒಂದು ಕನ್ನಡಕ ಕೊಡ್ಸೋದಕ್ಕೆ ಅವನಿಗೆ ಯೋಗ್ಯತೆ ಇಲ್ದೇ ಹೋಯ್ತು. ಯಾರೆತ್ತು ಮಗನೋ ನನಗ್ ಗೊತ್ತಿಲ್ಲ ಪುಟ್ಟ ನೀನು, ಆದ್ರೆ ನೂರಾರು ಜನ ಹೆಣ್ಣು ಮಕ್ಕಳಿಗೆ, ನೂರಾರು ಜನ ವಯಸ್ಸಾದವರು, ವೃದ್ಧರಿಗೆ ನಿನ್ನ ಸೇವೆ ಮಾಡ್ತಿದ್ಯಾ. ದೇವ್ರು ನಿನ್ನ ಹೆತ್ತ ತಾಯಿ, ನಿನ್ನ ಹೆತ್ತು ಹೊಟ್ಟೆ ತಣ್ಣಗಿರುತ್ತಪ್ಪ. ನೀನ್ ಯಾವಾಗ್ಲೂ ನಿನ್ನ ಕಷ್ಟ ಅಂದಾಗ ಭಗವಂತ ನಿನ್ನ ಜೊತೆಲಿ ಇರ್ತಾನೆ, ನೀನ್ ಯೋಚನೆ ಮಾಡ್ಬೇಡ ಅಂತ ಸರ್. ಸರ್, ಈ ಒಂದು ವಿಚಾರದಲ್ಲಿ ನಿಮ್ಮ ಮಾತು ಕೇಳಿದಾಗ ನಿಮ್ಮ ಜೊತೆ ನನ್ ಈ ವಿಷಯನ ಯಾಕೆ ಹೇಳ್ಕೋಬೇಕು ಅನ್ನಿಸ್ತು ಅಂತಂದ್ರೆ, ನಾನು ನಿನ್ನೆ ಒಂದು ನಿಮ್ದು ಒಂದು ಪ್ರೋಗ್ರಾಮ್, ಒಂದು ಕತೆ ನೋಡ್ದೆ. ಯಾರೊಬ್ಬ ಹೇಳ್ತಾನೆ, ನನ್ನ ಹೆಂಡತಿ ನನ್ ಬಿಟ್ಟು ಹೋಗ್ಬಿಟ್ಲು, ಪಕ್ಕದ ಮನೇಲಿ ಇರೋನೆ ಯಾರೋ ಒಬ್ಬ ಕೂಲಿಗೂ ಕರ್ಕೊಂಡು ಹೋಗ್ತಾನೆ, ಎದುರುಗಡೆ ಮನೆಗಿರ್ತಾನೆ. ನನಗೆ ಅನ್ನಿಸ್ತಿತ್ತು ಸರ್, ಪ್ರೀತಿ ಅನ್ನೋದು ಅವ್ರವ್ರೇ ಕಳ್ಕೊಳ್ಳೋದು, ಪಡ್ಕೊಳ್ಳೋದು ಏನು, ಅವ್ರು ಕಳ್ಕೊಂಡ್ಬಿಟ್ರು. ಬಟ್ ಎಲ್ಲೋ ಒಂದು ಕಡೆ ನೀವ್ ಹೇಳ್ದಂಗೆ ಯಾವತ್ತೂ ನನ್ನ ಸಾವು ಬರೋದು ಇವತ್ತು ಬರ್ತಿತ್ತೇನೋ, ಬಟ್ ಇವತ್ತು ಬರೋ ಸಾವನ್ನ ನಾನು ತಪ್ಪಿಸ್ಕೊಳ್ಳೋದಕ್ಕೆ ಅವ್ರು ನನ್ನ ಕೈ ಬಿಟ್ಟು. ಹೌದಲ್ಲ ಸರ್? ಏನಾಗಿದೆಯೋ ನಾನು ಹೇಳ್ತೀನಿ, ನೀವು ಇನ್ನು ಏಕಾಂತವಾಗಿ ಇರಿ. ನಿಮ್ಮ ಜೀವನ ಅಂತ್ಯಕಾಲದಲ್ಲಿ ಯಾವುದೇ ನರಳಾಟವಿಲ್ಲದೆ ಮುಕ್ತಾಯವಾಗುತ್ತೆ. ಭಯ ಬೇಡ. ಹೌದು ಸರ್. ಸೇವೆಯನ್ನು ಮುಂದುವರಿಸಿ, ನಿಮ್ಮ ಜೊತೆ ನಾವು ಇದ್ದೀವಿ. ಖಂಡಿತ ಖಂಡಿತ. ದಯವಿಟ್ಟು ಸಾಧ್ಯವಾದ ಬನ್ನಿ, ಮಾತಾಡೋಣ. ಖಂಡಿತ ಬರ್ತೀನಿ ಸರ್. ನಿಮ್ಮ ಆಶ್ರಮಕ್ಕೆ ನನ್ನ ಕಡೆಯಿಂದ ಒಂದು ಚಿಕ್ಕ ಕಾಣಿಕೆ, ಒಂದು ಏನಾದ್ರೂ ನಾನು ನಿಮ್ಮ ಸೇವೆಗೆ ನಾನು ಅರ್ಪಿಸ್ತೀನಿ. ಯಾಕೆ ಅಂತ ಹೇಳಿದೆ ಅಂದ್ರೆ, ಪ್ರಪಂಚದಲ್ಲಿ ಸರ್ ನಮ್ದು ಹೃದಯಗಳು ತುಂಬಾ ಇದಾವೆ. ಆದ್ರೆ ಕೆಲವೊಂದು ವಿಷಯಗಳಲ್ಲಿ ನಾನು ಹೇಳ್ಬೇಕು ಅಂದ್ರೆ, ಕೆಲವು ಹೆಣ್ಣುಮಕ್ಕಳ ವಿಷಯಗಳಲ್ಲಿ ಅವರವರ ಬದುಕಿನಲ್ಲಿ ಅವರವರೇ ಹಾಳು ಮಾಡ್ಕೊತಿದ್ದಾರೆ ಸರ್. ಎಷ್ಟೋ ಹೆಣ್ಮಕ್ಳು, ನನಗೆ ಅವನು ಯಾರೋ ಪ್ರೀತಿಸ್ತಾ, ನನಗೆ ಅವನು ಯಾರೋ ಪ್ರೀತಿ ಕೊಟ್ಟ, ಗಂಡ ಇರ್ತಾನೆ, ಕಷ್ಟ ಸುಖ ಎಲ್ಲ ಇರುತ್ತೆ ಸರ್. ಬಟ್ ಚೆನ್ನಾಗಿದ್ದಂತ ಟೈಮಲ್ಲಿ ನೀವ್ ಏನೋ ಒಂದು ದುಡುಕಿನ ನಿರ್ಧಾರ ನಿಮ್ಮ ಭವಿಷ್ಯನ ಹಾಳು ಮಾಡ್ಕೊಂಡ್ಬಿಟ್ರಿ. ಆ ಭವಿಷ್ಯ ಮತ್ತೆ ಬರಲ್ಲ ಸರ್. ಕ್ಷಣದಲ್ಲಿ ನೀವು ಹಾಳು ಮಾಡ್ಕೊಂಡಂತ ಒಂದು ಬದುಕು ಮತ್ತೆ ನಿಮ್ ಕೈ ಸೇರಲ್ಲ. ಸತ್ಯ. ತುಂಬಾ ಖುಷಿ ಆಗ್ತಿದೆ ಸರ್ ನಿಮ್ಮ ಕಾರ್ಯಕ್ರಮ. ನನ್ನ ಮನಸ್ಸಿಗೆ ತುಂಬಾ ಸಮಾಧಾನ ಅಂತ ಅನ್ನಿಸ್ತಿದೆ, ತುಂಬಾ ಖುಷಿ ಆಗ್ತಿದೆ. ದೊಡ್ಡವರಿದ್ದೀರಿ, ಆದ್ರೂ ನಿಮ್ಮ ಅನುಭವವನ್ನ ಹಂಚ್ಕೊಂಡ್ರಿ. ಖಂಡಿತ ಸರ್, ಖಂಡಿತ. ಶುಭವಾಗಲಿ. ಖಂಡಿತ ನಿಮ್ಮ ಆಶ್ರಮಕ್ಕೆ ಬರ್ತೀನಿ. ನೋಡಿದೀನಿ ಎಲ್ಲ. ನೀವು ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿದ್ರೆ ನಿಮ್ಗೆ ಅವ್ರ ಅಡ್ರೆಸ್ ಕಳಿಸ್ತಾರೆ. ದಯವಿಟ್ಟು ಮಾತಾಡೋಣ. ನಿಮ್ಮಿಂದ ಇನ್ನಷ್ಟು 4 ಜನರಿಗೆ ಉಪಕಾರವಾಗಲಿ. ನಿಮ್ಮ ವೈಯಕ್ತಿಕ ಏನೇನು ಜೀವನದ ಅನುಭವಗಳಿದ್ದಾವು ಅವೆಲ್ಲವೂ ಮುಂದಿನ ಜನ್ಮಕ್ಕೆ ಒಂದು ಮೆಟ್ಟಿಲು, ಒಂದು ಕುಳಿ
ಇಲ್ಲಿ ಕಳ್ಕೊಳ್ಳೋದು ಪಡ್ಕೊಳ್ಳೋದು, ಬರುವಾಗ ಏನೂ ತರಲಿಲ್ಲ, ಇಲ್ಲೇ ಪಡ್ಕೊಂಡು ಇಲ್ಲೇ ಕಳ್ಕೊಂಡು, ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ, ಮಧ್ಯದಲ್ಲೊಂದು ಸುಖ ಅನುಭವ, ಮಧ್ಯದಲ್ಲಿ ಬದುಕು. ಅದಕ್ಕೆ ದೊಡ್ಡವರು ಹೇಳೋದು, ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ, ಬದುಕು ಮಧ್ಯದಲ್ಲಿ ಆಗದಿರಲಿ ಕತ್ತಲೆ ಅಂತ. ಹೌದು, ಕತ್ತಲೆ ಏನಲ್ಲ, ಆದ್ರೆ ನಾವು ಮಾಡ್ಕೊಂಡ್ಬಿಟ್ಟಿರ್ತೀವಿ. ಹಾಗೆ ಮಾಡ್ಕೊಂಡಂಗೆ ಎಚ್ಚರವಾಗಿ ಜೀವನ ಮಾಡ್ಬೇಕಂದ್ರೆ ಜ್ಞಾನದ ಸಂಪರ್ಕಕ್ಕೆ ಮನುಷ್ಯ ಬರಬೇಕು. ಹೌದು ಹೌದು, ಸತ್ಯ. ಆ ಜ್ಞಾನ ಸಕಲರಿಗೂ ಸಿಗುವಂತಾಗಬೇಕು. ಇವತ್ತು ನನ್ನ ಉದ್ದೇಶವೇ, ನನ್ನ ಮಾತು ಒಬ್ಬ ಚಪ್ಪಲಿ ಒಲಿಯವನಿಗೂ ಅರ್ಥವಾಗಬೇಕು. ಅವನೇನೂ ಓದಿಲ್ಲದೆ ಇರಬಹುದು, ಆದರೆ ನಾನು ಹೇಳುವ ಕತೆ, ನಾನು ಹೇಳುವ ಮಾತು, ಯಾಕಂದರೆ ನಾವು ದೊಡ್ಡ ದೊಡ್ಡವರು ಮುಂದೆ ಕೂತು ಪಾಂಡಿತ್ಯ ಪ್ರದರ್ಶನ ಮಾಡಲಿಕ್ಕೆ ಜ್ಞಾನ ಸೀಮಿತವಾಗಬಾರ್ದು. ಹೌದು, ಒಬ್ಬಳಿ ಚಪ್ಪಲಿ ಒಲಿಯವನಿಗೂ ಅನಿಸ್ಬೇಕು, ಅಯ್ಯೋ ಹೌದಲ್ಲಪ್ಪ ಅಂತ. ಯಾಕಂದರೆ ನಮ್ಮ ವೇದ ಉಪನಿಷತ್ತು ಭಗವತಿ ಅಂದರೆ ಇವೆಲ್ಲಿಯವರೆಗೂ ಪಂಡಿತರು ಮಾತ್ರ ಪಾಂಡಿತ್ಯ ಪ್ರದರ್ಶನ ಮಾಡಲಿಕ್ಕೆ ಮಠ ಮಾನ್ಯಗಳಲ್ಲಿ ಅವರವರು ಮಾಡಿಕೊಳ್ಳುತ್ತಾರೆ. ಈ ಜನಸಾಮಾನ್ಯರಿಗೆ ತಲುಪೋದು ಯಾವಾಗ? ಅದು ಕೃಷ್ಣ ಹೇಳಿದ್ದೆ, ಜನಸಾಮಾನ್ಯರು ಅದರಿಂದ ಉಪಕಾರ ಪಡ್ಕೊಳ್ಳಿ ಅಂತ. ಅದೊಂದು ತಳಮಟ್ಟದ ಜನರವರೆಗೂ ತಲುಪದೆ ಹೋದಾಗ ಅಯ್ಯೋ ಅದೇನೋ ಇದೆಯಂತೆ, ಅದು ಗೊತ್ತಾದ್ರೆ ಅದರ ಒಳಗಿನ ಸತ್ವ ಜನಸಾಮಾನ್ಯರಿಗೆ ಅರ್ಥ ಆಗಬೇಕು ಅನ್ನೋದು. ಅದಕ್ಕೆ ನಾನು ಬಂದವರಿಗೆ ಅವರ ಕಷ್ಟವನ್ನು ಕೇಳ್ತಾನೆ ಅವರಿಗೆ ಯಾವುದೋ ಒಂದು ನೀತಿಯನ್ನು ಹೇಳಿರ್ತೀನಿ. ಆ ಜ್ಞಾನ ಅವ್ರಿಗೂ ತಲುಪಬೇಕು ಅನ್ನೋದು ನನ್ನ ಉದ್ದೇಶ. ಅದಕ್ಕೆ ನಿಮ್ಮಂಥವ್ರ ನೆರವು ಸಿಕ್ಕಿದೆ, ಆಶ್ರಮ ಆಗಿದೆ, ಏನೋ ದೇವರ ದಯೆ. ನನ್ನ ಆಯುಸ್ಸು ಇರೋವರೆಗೂ ನಾನು ಇದನ್ನು ಮುಂದುವರಿಸ್ಕೊಂಡು ಹೋಗ್ತೀನಿ. ನಿಮ್ಮಂಥವ್ರು ಬರ್ತೀರಾ, ಹಾರೈಸ್ತೀರಾ. ತುಂಬಾ 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 ನಿಮ್ಮಂಥವ್ರ ಬದುಕಿಗೆ ಒಂದು ಸ್ಫೂರ್ತಿದಾಯಕ, ಒಂದು ಆದರ್ಶ. ಎಲ್ಲೂ ಒಬ್ಬ ವ್ಯಕ್ತಿ ಮುಳುಗು ಹೋಗ್ತಾ ಇದ್ದಾನೆ ಅಂತ ಅನ್ನಿಸ್ದಾಗ, ಇಲ್ಲಪ್ಪ ನನ್ನ ಕೈ ಶಕ್ತಿ ಇದೆ, ನಾನು ಈ ಜಾಡಿ ನಾನು ಮತ್ತೆ ದಡ ಸೇರಬಲ್ಲೆ, ನನ್ನಿಂದ ಏನಾದ್ರೂ ಸಮಾಜಕ್ಕಾಗಿರ್ಲಿ, ನನ್ನನ್ನು ನಂಬಿದವ್ರಿಗಾಗಿರ್ಲಿ, ಯಾರಿಗಾದ್ರೂ ಒಂದು ಉಪಯೋಗ ನನ್ನಿಂದ ಆಗತ್ತೆ ಅನ್ನೋ ಒಂದು ಭರವಸೆ ನಿಮ್ಮಿಂದ ಮೂಡುತ್ತಲ್ಲ, ರಿಯಲಿ ಗ್ರೇಟ್ ಸರ್, ರಿಯಲಿ ಗ್ರೇಟ್. ಅದು ಎಲ್ಲರಿಂದನೂ ಸಾಧ್ಯವಿಲ್ಲ ಸರ್. ಜನ್ಮ ಕೊಟ್ಟ ತಂದೆ ತಾಯಿ ನಮ್ಮನ್ನ ಸಾಕಿ ಬೆಳೆಸಿ ಎಲ್ಲ ಮಾಡ್ತಾರೆ ಸರ್, ಪ್ರಪಂಚ ತೋರಿಸ್ತಾರೆ, ಎಲ್ಲ ಮಾಡ್ತಾರೆ. ಆದ್ರೆ ಒಬ್ಬರ ಬದುಕನ್ನ ಸರಿಪಡಿಸೋದು ಆ ಕಷ್ಟ ಸರ್, ತುಂಬಾ ಕಷ್ಟ. ಥ್ಯಾಂಕ್ ಯು ಸರ್. ನಿಮ್ಮಿಂದ ಅದು ಆಗ್ತಿದೆ ಸರ್, ನಿಮ್ಮಿಂದ ತುಂಬಾ ಆಗ್ತಿದೆ. ನಿನ್ನೆವರೆಗೂ ನಾನು ಹೇಳ್ಬೇಕು ಅಂತಂದ್ರೆ, ಎಲ್ಲೂ ಒಂದು ಕಡೆ ನನ್ನ ಮನಸ್ಸಲ್ಲಿ ತುಂಬಾ ನನ್ನ ಹೆಂಡತಿ ನೆನಪುಗಳು ತುಂಬಾ ಕಾಡ್ತಿತ್ತು. ನನ್ನ ಕಣ್ಣು ಮಂಜಾಗಿತ್ತು. ಅಂದ್ರೆ ನನಗೇನು ಕಾಣಿಸ್ತಿರ್ಲಿಲ್ಲ. ನಾನು ಎಲ್ಲೇ ಹೋದ್ರು ನನ್ನ ಕಣ್ಣು ಮುಂದೆ ಅವರೇ ಬರುತ್ತೆ. ಬಟ್ ಎಲ್ಲೋ ಒಂದು ಕಡೆ ನಿಮ್ಮ ಮಾತಿನಿಂದ ನನ್ನ ಮನಸ್ಸಿಗೆ ನನಗೆ ಅನಿಸಿದೀಗ, ಅಪ್ಪ ಪ್ರಪಂಚ ನನಗೆ ಕಾಣಿಸ್ತಿದೆ, ಆಚೆ ನನ್ನ ಬೆಳಕು ಕಾಣಿಸ್ತಿದೆ. ನಾನು ಏನು ಕಳ್ಕೊಂಡಿಲ್ಲ, ನಾವು ನೀವು ಮಾತಾಡುವುದನ್ನು ಇನ್ನೂ 5 ಬಾರಿ ಕೇಳಿ ಸರ್. ಪ್ರತಿ ಸಾರಿ ಕೇಳಿದಾಗ್ಲೂ ನಿಮಗೊಂದು ಬೆಳಕು ತಲುಪುತ್ತೆ, ನಿಮ್ಮಲ್ಲೊಂದು ಬೆಳಕು ಬರುತ್ತೆ. ಪ್ರತಿ ಸಾರಿ ಕೇಳಿದಾಗಲೂ ಅಂದ್ರೆ ನಾವು ಸುಮ್ಮನೆ ದೇವಲೋಕದ ಒಂದು ಪಾರ್ಕಿನಲ್ಲಿ ಒಂದು ಮೂಲೆಯಲ್ಲಿ ಕುಳಿತು ಜ್ಞಾನದ ಬಗ್ಗೆ ಅಷ್ಟೇ ಮಾತಾಡ್ತಿದ್ದೀವಿ ಅಂದುಕೊಳ್ಳಿ. ಈ ಪ್ರಪಂಚದ ಜನರು ಸದಾಕಾಲ ನಮಗೆ ಹಿತವನ್ನೇ ಬಯಸುತ್ತಾರೆ ಅಂದುಕೊಳ್ಳುವುದು ಮೂರ್ಖತನ. ಈ ಲೋಕದ ಜನರು ಸದಾಕಾಲ ನಮಗೆ ಕೆಟ್ಟದ್ದನ್ನೇ ಬಯಸುತ್ತಾರೆ ಅನ್ನೋದು ಮೂರ್ಖತನ. ಸಮಯ ಸಾಧಕರು ಅನ್ನೋದು ಕೆಟ್ಟ ಪದವೇನಲ್ಲ. ಸಮಯ ಬಂದಂತೆ ವರ್ತಿಸೋದು ಅದು ಜನರ ನಾಡಿ ಮಿಡಿತದೊಳಗಡೆ ದೇವರೇ ತುರುಕಿ ಬಿಟ್ಟಿದ್ದಾನೆ. ಮಳೆ ಬಂದಾಗ ಕೊಡೆ ಹಿಡ್ಕೊಳ್ಳೋದು ತಪ್ಪಲ್ಲ. ಚಳಿ ಬಂದಾಗ ಸ್ವೆಟರ್ ಹಾಕೊಳ್ಳೋದು ತಪ್ಪಲ್ಲ. ಅಯ್ಯೋ ಅವನು ಚಳಿ ಬಂದಾಗ ಸ್ವೆಟರ್ ಇಟ್ಕೋತಾನೆ, ಮಳೆ ಬಂದಾಗ ಕೊಡೆ ಹಿಡ್ಕೋತಾನೆ, ಇದೇನಪ್ಪ ಸಮಯ ಬಂದಂಗೆ ಸಮಯ ಸಾಧಕ ಕಣ್ರಿ ಅಂತ ಹೇಳಕ್ಕಾಗುತ್ತಾ? ಆಗಲ್ಲ. ಹೌದಲ್ಲ? ಹಾಗೆ ಪರಿಸ್ಥಿತಿಗೆ ತಕ್ಕ ಹಾಗೆ ಬದಲಾಗುವುದನ್ನು ನೋಡಿ ಒಂದು ಸಮಯ ಸಾಧಕ, ಅರೆ ಅದರಲ್ಲಿ ಏನು ತಪ್ಪಿದೆ? ಬಟ್ ವಿಷಯ ಇರೋದು ಒಳ್ಳೆ ಧರ್ಮ ಅಧರ್ಮಗಳ ವಿಚಾರದಲ್ಲಿ. ಅಂದ್ರೆ ಕೋತಿ ತಿಂತು ಮೇಕೆ ಮೂತಿಗೆ ಒರೆಸ್ತು ಅಂದಾಗ
ಯಾರ್ರೀ ಬಾಳೆಹಣ್ಣು ತಿಂದಿದ್ದು ಅಂದಾಗ ಕೋತಿ ಮೇಕೆ ನೋಡಿ, ಮೇಕೆ ಮೂತಿಲೇ ಇರೋದು ಸಿಪ್ಪೆ, ಮೇಕೆನೇ ತಿಂದಿದ್ದು ಅಂತ ಹೇಳಂಗಿಲ್ಲ. ಕೋತಿ ಇಲ್ಲ ಸ್ವಾಮಿ ನಾನೇ ತಿಂದಿದ್ದು ಅಂತ. ಅಂದರೆ ಈ ಸಮಯದಲ್ಲಿ ನೀವು ಮಾತು ಬದಲಿಸಬೇಡಿ ಅಂತ ಬಿಟ್ಟರೆ ಬೇರೆ ಎಲ್ಲ ಪರಿಸ್ಥಿತಿಗಳಲ್ಲೂ ಹೊಂದ್ಕೊಳ್ಬೇಕು ನೀವು. ಹೌದು 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 ಹೌದು, ಇದು ಧರ್ಮ. ಹೌದು. ಅದ್ಭುತ. ಒಳ್ಳೆಯದಾಗಲಿ. ದಯವಿಟ್ಟು ಬನ್ನಿ, ಯಾವಾಗಾದರೂ ಮಾತಾಡೋಣ. ಶುಭವಾಗಲಿ. ನನ್ನ ಕಾರ್ಯಕ್ರಮದ ಇತಿಹಾಸದಲ್ಲೇ ನಿಮಗೆ ಕೊಟ್ಟಷ್ಟು ಸಮಯ ಯಾರಿಗೂ ಕೊಟ್ಟಿಲ್ಲ. ಖಂಡಿತ ಖಂಡಿತ, ತುಂಬಾ ಖುಷಿ ಆಗ್ತದೆ. ತುಂಬಾ ನನ್ನ ಮನಸ್ಸು ಹಗುರವಾಗಿದೆ. ನಾನು ನಿಮ್ಮ ಆಶ್ರಮಕ್ಕೆ ಬರ್ತೀನಿ. ನಿಮ್ಗೆ ಒಳ್ಳೆಯದಾಗಲಿ. ನನ್ನ ಚಿಕ್ಕ ಸೇವೆ ನಿಮ್ಮ ಆಶ್ರಮಕ್ಕೆ ತಲುಪಲಿ. ನನ್ನ ಜೀವಗಳಿಗೆ, ಸಾವಿರಾರು ಮನಸ್ಸುಗಳಿಗೆ ನಿಮ್ಮಿಂದ ಆ ಮನಸ್ಸಿಗೆ ಒಂದು ಆಶ್ರಯ ದೊರಕಲಿ, ಪ್ರೀತಿ ಸಿಕ್ಲಿ, ನಮ್ದೇ ಆಗಿರ್ಲಿ ಅವರು. ಥ್ಯಾಂಕ್ ಯು ಸರ್. ಶುಭವಾಗಲಿ ಸರ್. ನಿಮ್ಮ ಜೀವನ ನೆಮ್ಮದಿಯಾಗಿರ್ಲಿ, ಶುಭವಾಗಲಿ. ನಾವು ನಿಮ್ಮ ಜೊತೆ ಇದ್ದೀವಿ. ಗಾಡ್ ಬ್ಲೆಸ್ ಯು. ಖಂಡಿತ. ಹರೇ ಕೃಷ್ಣ. ಥ್ಯಾಂಕ್ ಯು. ಈಶ್ವರ ಪಾಪ ನೋಡಿ, ಈಗ ಇವರೊಂದು ಸಂಸ್ಥೆಯ ಮಾಲೀಕರಾಗಿದ್ದಾರೆ ಮತ್ತು 4 ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ. ಆದಾಗ್ಯೂ ಇವರ ವೈಯಕ್ತಿಕ ಬದುಕಲ್ಲಿ ಎಷ್ಟೊಂದು ಏಳು ಬೀಳುಗಳನ್ನು ನೋಡಿದ್ದಾರೆ. ಯಾಕೆ ಹೆಣ್ಮಕ್ಳು ಈ ರೀತಿ ಮಾಡ್ತೀರಿ? ನಾನು ತುಂಬ ಸರಿ ನೋಡಿ, ಹೆಣ್ಮಕ್ಳು ಬಂದು ಸರ್, ಗಂಡು ಮಕ್ಳು ಯಾವುದೋ ಹುಡುಗ ನನ್ನ ಜೀವನ ಹಾಳು ಮಾಡಿಬಿಟ್ಟ ಸರ್, ನನ್ನ ಬದುಕನ್ನು ಹಿಂಗೆ ಮಾಡಿಬಿಟ್ಟ ಸರ್, ಬಳಸಿ ಬಿಸಾಡಿಬಿಟ್ಟ ಸರ್. ಅಟ್ ದ ಸೇಮ್ ಟೈಮ್ ಒಂದು ಹೆಣ್ಣು ಎಷ್ಟು ಯುವಕರ ಬದುಕನ್ನು ಹಾಳು ಮಾಡಿದ್ದಾಳೆ, ನಾನು ಆ ಕಥೆಯನ್ನು ಕೇಳಿದ್ದೀನಿ. ವಿಚಿತ್ರ ಏನು ಗೊತ್ತೇನು? ಒಂದು ಹೆಣ್ಣಿನ ಕಣ್ಣೀರಿಗೆ ಸಮಾಜ ಬೆಲೆ ಕೊಟ್ಟಷ್ಟು ಒಬ್ಬ ಗಂಡಿನ ಕಣ್ಣೀರಿಗೆ ಬೆಲೆ ಕೊಡುವುದಿಲ್ವಲ್ಲ. ಬದಲಾಗಬೇಕು, ಮನಸ್ಥಿತಿಗಳು ಬದಲಾಗಬೇಕು. ಕಣ್ಣೀರು ಹುಡುಗನದ್ದಾದ್ರೇನು, ಹುಡುಗಿಯದ್ದಾದ್ರೇನು, ಹುಡುಗಿ ಹತ್ರ ಮಾತ್ರ ಈ ಸಮಾಜ ಮಹಿಳಾ ಸಬಲೀಕರಣದ ಅಥವಾ ಮಹಿಳೆಯರು ಮುಂದೆ ಬರಬೇಕು ಅನ್ನೋ ಹೆಸರಲ್ಲಿ ಒಬ್ಬ ಪುರುಷನ ಕಣ್ಣೀರಿಗೆ, ಪುರುಷನಿಗಾದ ಅನ್ಯಾಯಕ್ಕೆ ಬೆಲೆ ಇಲ್ಲದೆ ಹೋದಾಗ ಈ ರೀತಿ ಮಹಿಳಾ ಸಬಲೀಕರಣ ಯಾಕೆ ಆಗಬೇಕು? ಅಂಡ್ ಹೆಣ್ಮಗಳನ್ನು ಮದುವೆ ಮಾಡಿ ಇನ್ನೊಂದು ಮನೆಗೆ ಕೊಟ್ಟಾಗ ನೋಡವ, ಗಂಡ ತೀರಾ ನೀಚ, ತೀರಾ ಕೊಲೆಗಾರ, ತೀರಾ ಭ್ರಷ್ಟ, ತೀರಾ ಏನು ಕೆಟ್ಟ ಮನುಷ್ಯ ಅಂದಾಗ ತವ್ರ ಮನೆ ನೆನಪು ಮಾಡ್ಕೋ, ನಾವಿದ್ದೀವಿ. ಅದರ ಹೊರತು ಚಿಕ್ಕ ಪುಟ್ಟ ವಿಚಾರಕ್ಕೆಲ್ಲ ನೀನು ಗಂಡನ ಮನೆಯನ್ನು ಬಿಟ್ಟು ಇಲ್ಲಿಗೆ ಬರಬಾರ್ದು. ಅವನು ತೀರಾ ಕೆಟ್ಟ ಮನುಷ್ಯ ಅಂದಾಗ ಖಂಡಿತ ಅವನಿಂದ ನಾವೇ ನಿಮ್ಮನ್ನು ದೂರ ಇಟ್ಟು ನಿನ್ನ ಬೇರೆ ಮದುವೆ ಮಾಡ್ತೀವಿ ಅಥವಾ ಬೇರೆ ಬದುಕನ್ನು ಕಟ್ಕೊಡ್ತೀವಿ ಹೀಗೆ ಹೇಳಬೇಕೆ ಹೊರತು, ಮದುವೆಯಾಗಿ ಇನ್ನೂ ಮನೆಗೆ ಬಂದು ಇನ್ನೂ 4 ನಿಮಿಷ ಆಗಿಲ್ಲ, ನಾನು ತವ್ರ ಮನೆಗೆ ಹೋಗಬೇಕು. ಸರಿ ಆಯಿತು. ಮಗಳ ಅನ್ಯಾಯವನ್ನು ಬೆಂಬಲಿಸುವ ಅಳಿಯನದು ತಪ್ಪಿಲ್ಲದೆ ಹೋದರೂ ಮಗಳ ಹೊಲಸುತನವನ್ನು ಸಹಿಸಿಕೊಳ್ಳುವ, ಅದನ್ನು ಪ್ರಚೋದಿಸುವ ಅಥವಾ ಅದಕ್ಕೆ ಪ್ರೇರೇಪಣೆ ನೀಡುವ ಒಬ್ಬ ಅತ್ತೆ ರಾಕ್ಷಸಿ. ಅದು ಅನ್ಯಾಯ, ಅದು ಅಕ್ಷಮ್ಯ ಅಪರಾಧ. ಒಬ್ಬ ಪುರುಷನಾದವನು ಹೆಂಡತಿ ಮತ್ತೆ ಅತ್ತೆ ಇವರಿಬ್ಬರೂ ಸೇರಿಕೊಂಡು ತುಂಬ ನಾಟಕ ಆಡ್ತಿದ್ದಾರೆ ಎಂದಾಗ, ಒಂದೋ ಅತ್ತೆಯನ್ನು ದೂರ ಮಾಡಿ, ಇಲ್ಲ ಹೆಂಡತಿಯನ್ನು ಅತ್ತೆಯನ್ನು ಅವರ ಇಡೀ ಮನೆತನವನ್ನು ದೂರ ಮಾಡಿ ಬದುಕನ್ನು ಬೇರೆ ಕಟ್ಟಿಕೊಳ್ಳಿ. ಇದರಿಂದ ಕಲಿಬೇಕು ಪಾಠ, ಹೌದಲ್ಲ? ಏನು ಮಾಡೋದು? ಎಷ್ಟೇ ಮುಂಜಾಗ್ರತೆ ವಹಿಸಿ, ಎಷ್ಟೇ ಇವ್ರು ಅದ್ಭುತನಪ್ಪ, ಇವರಿದ್ರೆ ನನ್ನ ಜೀವನ ಅದ್ಭುತ ಅಂತ ಆದರೂ ಕೂಡ ಏನೋ ಕಾಲಾನಂತರ ಹಿಂಗೆ ಆಗಿಬಿಡ್ತವೆ. ಏನು ಮಾಡೋಕ್ಕಾಗಲ್ಲ.